परमगुरुभ्यो नमः। श्रीमदानंदतीर्थ भगवत्पादाचार्यगुरुभ्यो नमः। श्रीवेदव्यासाय नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। श्रीमदाचार्यरमतानुगधीमतामुररङ्घ्रिकमलके ಸೋಮಪಾನಾರರಿಗೆ ತಾತ್ವಿಕ ದೇವತಾ ಗಣಕ್ಕೆ ಹೈಮವತಿ ಷಣ್ಮಹೇಶಯರಡಿಗೆ ಯೋಮಕೇಶಗೆ ವಾಣೇ ವಾಯುಸುತ ಮನಸಭವ ಲಕ್ಷ್ಮೀನಾರಾಯಣರಿಗಾನವಿಪೇ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಗನನಿಹಿತಪಾಣಿಂ ಮಂಡಲಂ ಮಂಡಲಾನಾಂ ತರುಣ ತುಳಸೀ ಮಾಲಾಂ ಕಂಧರಂ ಕಂಜನೇತ್ರಂ ಸದಯಧವನಹಾಸಂ ವಿಠ್ಠಲಂ ಚಿಂತಯಾಮಿ. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವಲ್ಲ ಭಾಷೆಯೇ ಪುರಂದರ ವಿಠ್ಠಲನು ಮೆಚ್ಚುವನು. ಜಯ 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 ಹರಿ ಎಂಬುವುದೇ ಸುದಿನವೋ, ಜಯ ಹರಿ ಎಂಬುವುದೇ ತಾರಾಬಲವು, ಜಯ ಹರಿ ಎಂಬುವುದೇ ಚಂದ್ರಬಲವು, ಜಯ ಹರಿ ಎಂಬುವುದೇ ವಿದ್ಯಾಬಲವು, ಜಯ ಹರಿ ಎಂಬುವುದೇ ದೈವ ಬಲವು, ಜಯ ಹರೇ ಪುರಂದರ ವಿಠ್ಠಲನ ಬಲಮಯ್ಯ ಸಕಲ ಸುಜನರಿಗೆ. ಸದನ ಗಣನಾಥ ಸಿದ್ಧಿಯ ನೇಮ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರದೇವರು ಹರಿಭಕುತಿದಾಯಕಳು ಭಾರತೀ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವದರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತೀತು ಗತಿ ಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವನೀವಳು ನಮ. ಭಕುತ ಜನರುಡೆಯ ನಮ್ಮ ಶ್ರೀ ಪುರಂದರ ವಿಠ್ಠಲನು ಸತತ ಇವರುಳು ನಿಂತಿ ಕೃತೆ ನಡೆಸುವರು. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿರೆ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ದುರ್ವಾದಿಧ್ವಾಂತರಮಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ನಮೋಸ್ತು ತಾತ್ವಿಕಾ ದೇವಃ ವಿಷ್ಣುಭಕ್ತಿಪರಾಯಣ ಕರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಆಗತಾದ್ರಿತ್ರಿಕಾಲಗ್ನಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗನ್ನಾದಗುರುಂ ಭಜೆ. ಜಲಜೇಷ್ಟನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತರವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶೇಷಾಂಗ್ರಿಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸಗುರುಂ ಭಜೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನರಸಿಂಹೋऽಖಿಲಾಜ್ಞಾನಂ ಮತಧ್ವಾಂತದಿವಾಕರಃ ಜಯತ್ತಮಿತಸಜ್ಞಾನಸುಖಶಕ್ತಿಪಯೋನಿಧಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಠಾನಿ ಸಾಧಯಿಷ್ಠಾನಿ ಮಾಧವ. ಒಂದು ಕಡೆ 5 ನಿಮಿಷ ಟೈಮ್ ಕೊಟ್ಟಿದ್ದರು ಪ್ರವಚನ. ಎಷ್ಟು ನಿಮಿಷ? 5 ನಿಮಿಷ. ಇಷ್ಟು ಶ್ಲೋಕ ಹೇಳಿದ ತಕ್ಷಣ ಒಬ್ಬ ವ್ಯಕ್ತಿ ಹೇಳಿದ 2 ನಿಮಿಷ ಆಗೋದು ಅಂತ. ಅದಕ್ಕೆ ಅದು ನೆನಪಾಗ್ತಾ ಇರ್ತದೆ. 2 ನಿಮಿಷ ನೀವು ಬರೀ ಮಂಗಳ ಶ್ಲೋಕ ಹೇಳಿ ತಗೊಂಡ್ರಲ್ಲ ಅಂತ ಅವನ ಅಭಿಪ್ರಾಯ. ಅದು ಬಿಟ್ಟರೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದೀರಯಿ ಅಂಥೇಳಿ ಗ್ರಂಥದ ಆರಂಭವನ್ನು ಮಾಡ್ತಾ ಜ್ಞಾನಿಗಳಂತಾರೆ
ಆ ಸೌಗಂಧಿಕ ಪುಷ್ಪದಲ್ಲಿ ಕೊಂಡಂತಹ ಭೀಮಸೇನ ದೇವರಿಗೆ ವಾಯುದೇವರು ತಮ್ಮ ಮಹಾತ್ಮ ಹೇಳ್ತಾ ಇದ್ದಾರೆ. ಅದು ಯಾರು ಕೇಳಿದ್ದು? ಭೀಮಸೇನ ದೇವರಿಗೆ ಕೇಳಿದ್ದು. ನೀನು ಯಾರು ಅಂತ ಕೇಳಿದಾಗ ಹೇಳಿದ್ದ ಪರಮಾತ್ಮ ರಾಮಚಂದ್ರ ದೇವರು ಹನುಮಂತ ಸ್ನೇಹ ಮಾಡಿಸಿದ ಸುಗ್ರೀವನ ರಾಜ್ಯವನ್ನು ಕೊಡಿಸಬೇಕು ಅಂಥೇಳಿ ವಾಲಿಯೊಡನೆ ಯುದ್ಧ ಮಾಡಲಿಕ್ಕೆ ಕರೆದಾಗ 2ನೇ ದಿವಸ ಮರಿಗೆ ನಿಂತು ಬಾಣ ಬಿಟ್ಟ ದೇವರು. ರಾಮಚಂದ್ರ ದೇವರು ಮರಿಗೆ ನಿಂತು ಬಾಣ ಬಿಟ್ಟರೆ ವಾಲಿ ಯುದ್ಧರಂಗದಲ್ಲಿ ಬಿದ್ದ. ಅವನು ಯುದ್ಧರಂಗದಲ್ಲಿ ಬಿದ್ದ ಮೇಲೆ ಸುಗ್ರೀವ, ಹನುಮಂತ, ವಾಯುದೇವರು, ರಾಮದೇವರು ಮತ್ತು ಲಕ್ಷ್ಮಣ ಒಬ್ಬರ ಹಿಂದೆ ಒಬ್ಬರೇ ಹೋಗ್ತಾ ಇದ್ದಾರೆ. ಎಲ್ಲಿ? ವಾಲಿ ಬಿದ್ದ ಸ್ಥಳಕ್ಕೆ. ಮೊದಲು ಹೋಗ್ತಾ ಇದ್ದವರು ಸುಗ್ರೀವ. ಸುಗ್ರೀವನ ಹಿಂದೆ ಹೋಗ್ತಕ್ಕವರು ವಾಯುದೇವರು ಅಂದರೆ ಹನುಮಂತೇವರು. ಅವರ ಹಿಂದೆ ಹೋಗ್ತಕ್ಕವರು ರಾಮ. ಈ ದೃಶ್ಯ ಏನು ತೋರಿಸಿಕೊಡುತ್ತೆ ನಮಗೆ? ಇಲ್ಲೇನು ಆಧ್ಯಾತ್ಮಿಕವಾದ ಸಂದೇಶ ಇದೆ ಅಂದರೆ, ಸುಂದರವಾದ ಸಂದೇಶವನ್ನು ಈ ದೃಶ್ಯ ನಮಗೆ ತೋರಿಸೋ ಸಂದರ್ಭ ಏನು? ದೇವರು ನಮಗೆ ಸಿಗುವುದಿಲ್ಲ, ಎದಕ್ಕೂ ದೇವರು ನಿಲ್ಲುವುದಿಲ್ಲ. ಹೌದಾ? ಮನವಚನಕ್ಕೆ ಅತೀ ದೂರ, ದೂರ ಅಲ್ಲ ಅತೀ ದೂರ, ಅಡ್ಜೆಕ್ಟಿವ್ ಆಗ್ತದೆ. ಮನವಚನಕ್ಕೆ ಅತೀ ದೂರ. ಇಂಥ ಭಗವಂತ ಏನು ಮಾಡ್ತಾನೆ? ನೆನೆವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ. ತನ್ನನ್ನೇ ಸ್ಮರಣೆ ಮಾಡ್ತಕ್ಕಂಥ ಭಕ್ತರನ್ನು ಅನುಸರಿಸಿಕೊಂಡು ಭಗವಂತ ಇರ್ತಾನೆ. ಈ ಸಂದರ್ಭದ ದೃಶ್ಯ ನಮಗೆ ಅದನ್ನು ತಿಳಿಸುತ್ತೆ. ಸ್ವಲ್ಪ ವಿಚಾರ ಮಾಡಬೇಕಷ್ಟೇ. ಯಾವಾಗ ವಿಚಾರ ಮಾಡುವ ಬುದ್ಧಿ ಇದ್ದರೆ ಅದು ತಿಳಿಯುತ್ತದೆ. ಗುರುಗಳ ಕರುಣ ಇದ್ದರೆ ತಿಳಿಯುತ್ತದೆ. ವಿಶೇಷವಾಗಿ ದೇವತೆಗಳ ಕರುಣ ಇದ್ದರೆ ತಿಳಿಯುತ್ತದೆ. ಸುಮ್ಮನೆ ತಿಳಿಯಂಗಿಲ್ಲ. ಇಲ್ಲೇನು ತೋರಿಸ್ತದೆ? ನೆನೆವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ. ತನ್ನನ್ನೇ ಯಾವಾಗಲೂ ಸ್ಮರಣೆ ಮಾಡತಕ್ಕಂತಹ ವ್ಯಕ್ತಿಗಳ ಹಿಂದೆ ಅಥವಾ ಭಕ್ತರ ಹಿಂದೆ ದೇವರು ಹೋಗ್ತಾ ಇದ್ದಾನೆ ಅಂತ. ತನ್ನನ್ನೇ ಯಾವಾಗಲೂ ಸ್ಮರಣೆ ಮಾಡುವ ಯಾರು ಅಂದರೆ ಹನುಮಂತನೇ, ವಾಯುದೇವರು. ನಿರಂತರದಲ್ಲೂ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ, ಅವನ ಸ್ಮರಣೆಯನ್ನು ಮಾಡ್ತಾ ಇದ್ರು ವಾಯುದೇವರು. ಎಷ್ಟು ಮಾಡ್ತಾರೆ ಅಂದರೆ 24/7 ಯಾವಾಗಲೂ ಮಾಡ್ತಾರೆ. ಯಾವ ಸ್ಮರಣೆ ಮಾಡ್ತಾರೆ? ಹಂಸ ಸೋಹಂ ಸ್ವಾಹ ಅಂತ ಏನು ಹಂಸ ಮಂತ್ರ ಇದೆ, ಪ್ರತಿಯೊಬ್ಬ ಜೀವನಲ್ಲಿ ನಿಂತು ಇದನ್ನು ಪ್ರತಿನಿತ್ಯದಲ್ಲೂ ಎಷ್ಟು ಬಾರಿ ಸ್ಮರಣೆ ಮಾಡ್ತಾರೆ? 21,600 ಬಾರಿ ಸ್ಮರಣೆ ಮಾಡ್ತಾರೆ. ಪ್ರತಿಯೊಬ್ಬರ ದೇಹದಲ್ಲಿ ನಿಂತು ಅವರು ಯಾವಾಗಲೂ ಸ್ಮರಣೆ ಮಾಡ್ತಾರೆ, ನಿರಂತರದಲ್ಲಿ ಸ್ಮರಣೆ ಮಾಡ್ತಾರೆ. ನಾವು ಮಲಗಿದ್ದರೂ ಅವರು ಎಚ್ಚರವಾಗಿರ್ತಾರೆ. ನಮ್ಮಲ್ಲಿ ನಾವು ಮಲಗಿದ್ದರೂ ಅವರು ಎಚ್ಚರವಾಗಿದ್ದು ಪ್ರತಿನಿತ್ಯದಲ್ಲೂ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ, ಯಾವಾಗಲೂ ನೆನೀತಾರೆ. ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ ಗೊತ್ತಾ? ಹನುಮಂತ ದೇವರಿಗಾಗಲಿ ಅಥವಾ ದೇವರಿಗಾಗಲಿ ನಾವೇನು ಮಾಡೀವಿ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ. ನಮ್ಮ ಚಟ ಹನುಮಂತ ದೇವರಿಗೆ ನಾವೇನು ಮಾಡೀವಿ? ಗುಡಿ ಇರ್ತದೆ, ಕಟ್ಟಿಸೀವಿ, ಅಭಿಷೇಕ ಮಾಡೀವಿ, ಬೆಳ್ಳಿ ಆಭರಣ ಮಾಡಿಸಾಕೀವಿ, ಹೇಳ್ತೀವಿ, ಪಲ್ಲಕ್ಕಿ ಮಾಡೀವಿ, ರಥೋತ್ಸವ ಮಾಡ್ತೀವಿ, ಇವೆಲ್ಲ ಮಾಡಿದ್ದೇವೆ. ಆದರೆ ಹನುಮಂತೇವರು ನಮಗೇನು ಮಾಡ್ತಾರೆ? ಸ್ಮರಣೆ ಮಾಡಿಲ್ಲ. ಒಂದು ಕಡೆ ಕ್ಷೇತ್ರಕ್ಕೆ ಹೋದಾಗ ಹಿಂಗೆ ನಿಮ್ಮ ಅಭಿಮಾನಿಗಳು ಪಾಪ ಭಕ್ತರು ದಾಸರೇ ಬನ್ನಿರಿ, ಹನುಮಂತರು ನೋಡಿರ ಕೇಳಿಲ್ಲ, ನೋಡಿರಪ್ಪ, ಯಾವಾಗ ನೋಡಿರಿ? ಮುಂಜಾನೆ ನೋಡಿರಿ, ಮಧ್ಯಾಹ್ನ ನೋಡಿಲ್ಲ. ಯಾಕೆ? ಅದು ನಮ್ಮ ಇಷ್ಟ. ನಮ್ಮ ಗುರುಗಳು ಹೇಳ, ಎಲ್ಲೇ ಹೋದರೆ ಯಾರು ಸರಿ ಅವನು ನೋಡು, ಹಗಲೆಲ್ಲ ಅವನು ಮುಂದೆ ನಿಂತು ನಿನ್ನ ಮೊಸಳಿ ತೋರಿಸಿ ಬ್ಯಾಸರಿಗೆ ಮಾಡ್ತಾನೆ.
ಅದಕ್ಕೆ ಬೆಳಿಗ್ಗೆ ಒಮ್ಮೆ ನೋಡ್ತೀವಿ ನಾವು, ಸಂಜೆ ಬಂದು ನೋಡ್ತೀವಿ. ಎಲ್ಲೇ ಒಂದು ಕ್ಷೇತ್ರಕ್ಕೂ ಅಷ್ಟೇ ದರ್ಶನ. ಬರ್ರಿ ನೋಡ್ರಿ ಕರ್ಕೊಂಡು ಹೋಗಿ ಹನುಮಂದಿರ ಮುಂದಿನ ಸಿದ್ಧ ಹೆಂಗೆ ಕಾಣಿಸ್ತಲ್ಲ ಹನುಮಪ್ಪ ಅಂತ ಕೇಳಿದ್ರು. ಎಲ್ಲ ಕಮ್ಮಿ ಹೆಂಗಿರ್ತಾವ ಆತ್ಮೀಯರು ಚಲೋ ಕಾಣಿಸ್ತದೆ. ಸ್ವಲ್ಪ ಸರಿಯಾಗಿ ನೋಡಲಿ, ಸರಿಯಾಗಿ ನೋಡ್ಲಿಕ್ಕೆ ಚಲೋ ಕಾಣಿಸ್ತದೆ. ಅದರಾಗ ಒಬ್ಬೊಬ್ಬ ಏನಂತ ಗೊತ್ತಾ, ಸರಿ ಹನುಮಪ್ಪನ ಕಿರೀಟದಲ್ಲಿ ಅದು ನನ್ನ ಕಿರೀಟ ಅಲ್ಲ. ಇನ್ನೊಬ್ಬ ಹನುಮಪ್ಪನ ಬಾಲ ಅದಲ್ರೇ ಅದು ನನ್ನ ಬಾಲ ಅಲ್ಲ. ಓಕೆ, ಒಂದು ಹನುಮಪ್ಪ ಚಪ್ಪಲಿ ಅದನ್ನು ಚಪ್ಪಲಿ ಅದು ನನ್ನ ಚಪ್ಪಲಿ ಅದು ಹೂ ಅಂತ. ಇನ್ನೊಬ್ಬ ಒಂದು ಹನುಮಪ್ಪನ ಕೈ ಅದಲ್ರೇ ಅದು ನನ್ನ ಕೈ ಅಂತ. ಎಲ್ಲಕ್ಕೂ ಹೂ ಅಂತೆ ನಾನು, ನನಗೇನು ತಲೆ ಕೈಲಿಲ್ಲ. ಇನ್ನೊಬ್ಬ ಒಂದು ಮಾತಾಡಲ್ಲ, ದಾಸರೇ ಹನುಮಪ್ಪನ ಚಡ್ಡಿ ಅದಲ್ರಿ ಅದು ನನ್ನ ಚಡ್ಡಿ ಅಲ್ಲ. ಅವಾಗ ತನಗೆ ಹುಚ್ಚ ನಿನ್ನ ಚಡ್ಡಿ ಅದ ಹಾಕೋದಲ್ಲ, ಬಂಗಾರ ಚಡ್ಡಿ ಹಾಕೊಂಡ್ರಲ್ಲ ನಮ್ಮ ಬರೋಂಗೆ ಯಾರು ಹನುಮಪ್ಪ. ಅವ್ರಿಗೆ ಏನು ಹೇಳ್ಬೇಕಾದ್ರೆ ಇದನ್ನು ಮಾಡಿಸ್ಕೊಟ್ಟವ್ರು ನಾವು ಅಂತ ಹೇಳ್ಬೇಕಾಗಿದೆ. ಹೇಳೋ ಸ್ಟೈಲ್ ಹಿಂಗೆ, ಬಾಲ ನಂದ್ರಿ, ತಾಗಿ ನಂದು, ಚಡ್ಡಿ ನಂದು. ಅವರಿಗೆ ಹುಚ್ಚು ಮಾತಾಡೋಣ. ನಿಮ್ಮ ಚಡ್ಡಿ ಹಾಕೊಂಡು ಏನು ಮಾಡ್ತಾರಮ್ಮ, ಕೆಲಸಕ್ಕೆ ಬರಲ್ಲ ಚಡ್ಡಿ, ಬಂಗಾರ ಚಡ್ಡಿ ಹಾಕೊಂಡ್ಬಂದಲ್ಲ, ಹಾಕೊಂಡ್ಬಂದ್ರೆ ಅದು ಉಪನಿಷತ್ ಚಡ್ಡಿ ಮಾತಾಡಿ ವಿಜಯನ ಹೇಳ್ತಾರೆ, ಎಲ್ಲರಿಗೂ ಗೊತ್ತದು. ಹೇಮ ಕಚ್ಚೂಟ ಉಪವಿತ ಧರಿಪ ಮಾರುತ ಕಾಮಾದಿ ವರ್ಗ ರಹಿತ, ಕಾಮಾದಿ ವರ್ಗ ರಹಿತ ವ್ಯೋಮ್ಯಾದಿ ಸರ್ವ ವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ. ಹೇಮ ಕಚ್ಚುಟ ಉಪವಿತ ಧರಿಪ ಮಾರುತ ಅಂತ. ಹೇಮ ಅಂದರೆ ಬಂಗಾರ, ಕಚ್ಚುಟ ಅಂದರೆ ಕೌಪಿನ ಲಂಗೋಟಿ, ಹೌದಾ? ಹೇಮ ಕಚ್ಚುಟ ಉಪವಿತ ಅಂದರೆ ಜನ್ಮಾರ. ಹನುಮಂತ ವಾಯುದೇವರು ಅವತಾರ ಮಾಡುವಾಗ, ಹನುಮಂತ ದೇವರಾಗ ಅವತಾರ ಮಾಡುವಾಗ ಹೆಂಗೆ ಬಂದಿದ್ದಾರೆ ಅಂದರೆ ವಿತ್ ಡ್ರೆಸ್ ಬಂದಿದ್ದಾರೆ. ಯಾರು ವಿತ್ ಡ್ರೆಸ್ ಇಲ್ಲಿ ಭೂಲೋಕಕ್ಕೆ ಬರ್ತಾರೋ ಅವರಿಗೆ ಗರ್ಭವಾಸ ದುಃಖ ಇಲ್ಲ. ಯಾರು ವಿತೌಟ್ ಡ್ರೆಸ್ ಬರ್ತಾರೋ ಅವರಿಗೆಲ್ಲ ಏನಿದೆ, ಗರ್ಭವಾಸದ ದುಃಖ ಇದೆ. ಹನುಮಪ್ಪ ಡ್ರೆಸ್ ಹಾಕೊಂಡು ಬಂದವರು, ನಾವೆಲ್ಲ ವಿತೌಟ್ ಡ್ರೆಸ್ ಬಂದೀವಿ, ಹೌದಿಲ್ಲ? ನಾವೇನು ಡ್ರೆಸ್ ಹಾಕೊಂಡು ಬಂದೀವ? ಪಂಜಾಬಿ ಡ್ರೆಸ್ಸು, ಬರ್ಮೂಡ, ಟೀ ಶರ್ಟ್ ಯಾವರೇ ಹಾಕೊಂಡು ಬಂದಲ್ಲ, ಯಾರು ಹಾಕೊಂಡು. ಹಾಗಾದ್ರೆ ನಮಗೇನಂತ, ನಮ್ಮ ಗರ್ಭವಾಸ ದುಃಖ ಇದೆ. ಶಾಸ್ತ್ರ ಹೇಳುತ್ತೆ ನಾವು ವಿತೌಟ್ ಡ್ರೆಸ್ ಬಂದೀವ ಅನ್ನೋ ಜ್ಞಾನವೇ ಇರಲ್ಲ ನಮಗೆ. ಈ ಮಕ್ಕಳು ಡ್ರೆಸ್ಸಿಗಾಗಿ ಜಗಳಾಡ್ತಾರೆ, ಮನೆಯಾಗ ಮಾಡ್ತಾರೆ, ಹೆಂಡ್ತಿನೇ ಜಗಳಾಡ್ತಾರೆ, ಸೀರೆ ಬೇಕಾಗಿಲ್ಲ, ಪಂಜಾಬ್ ಡ್ರೆಸ್ ತೊಗೊಂಬನ್ನಿ ಜಗಳ. ಬರೋ ಮುಂದೆ ಡ್ರೆಸ್ಸೇ ತಂದಿಲ್ಲ ಅಂತ ಜ್ಞಾನ ಆದರೆ ಆಗಲ್ಲ, ನಮಗೆ ತಲೆಗೆ ಹೋಗಿ ಬರೇ ಜಗಳ. ನಾವು ಡ್ರೆಸ್ ಇಲ್ಲ ಅನ್ನೋದೇ ಬಂದೀವಿ, ಇಲ್ಲಿ ಬಂದ್ಮೇಲೆ ನಮಗೊಂದು ಡ್ರೆಸ್ ಹಾಕ್ತಾರೆ, ಆಮೇಲೆ ನಮಗೊಂದು ಅಡ್ರೆಸ್ ಬರುತ್ತೆ. ಅಡ್ರೆಸ್ಸು ಬಂದಿದ್ದು ಯಾವಾಗ? ಇಲ್ಲಿ ಬಂದ ಮೇಲೆ. ಯಾಕೆ ಇಲ್ಲಿ ಬಂದೆ ಅಂದರೆ, ಹನುಮಪ್ಪ ಕಿರೀಟ ಹಾಕಿನಿ, ಪಂಚಾಮೃತ ಮಾಡಿಸಿ, ಏನು ಕೆಲಸ ನಾವು ಅಲ್ವಾ ಸ್ವಲ್ಪ ಮಾಡಿರ್ತೇವೆ ಸೇವೆ, ಅಲ್ಪ ಸೇವೆ. ಅದು ವಾಯುದೇವರು ಮಾಡೋದೆಷ್ಟು ಅಂದರೆ 632,000 ಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ. ಸಾತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ, ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆ. ನಿರಂತರ ಸ್ಮರಣೆ ಮಾಡ್ತಾರಲ್ಲ, ನಾವು ಮಲ್ಕೊಂಡಿದ್ರು ಜಪ ಮಾಡ್ತಾರೆ, ವ್ಯಾಸರಿಗಿಲ್ಲಾರ್ದಾಗ ಮಾಡ್ತಾರೆ, ನಾವು ಜಪ ಮಾಡ್ತಿರ್ತೀವಿ. ನಾವು ನೀವೆಲ್ಲ ನಮಗೆ ಚಲೋ ಮನಸ್ಸು ಪ್ರಫುಲ್ಲವಾಗಿತ್ತು, ಏನೂ ಬೈದಿಲ್ಲ, ಯಾರೂ ಏನಂದಿಲ್ಲ, ಸಿಟ್ಟು ಬಂದಿಲ್ಲ, ಯಾರೂ ಬದಲಾಳಿಲ್ಲ ಅಂದರೆ 100 ಗಾಯತ್ರಿ ಮಾಡ್ತೀವಿ ಅಲ್ವಾ? ಯಾರಾದರೂ ಬೈದ್ರಿ ಎದ್ದ ತಕ್ಷಣ ಹೆಂಡತಿ ಬೈದು, ನಿಮಗೆ ಬುದ್ಧಿ ಇಲ್ಲ, ಹಿಂಗೆ ಮಾಡ್ತೀರಿ ನೀವು, 2 ಸರಿ ಬಗೊಳ್ಬೇಕಂತ ಬಂದುಬಿಟ್ರೆ 10 ಗಾಯತ್ರಿ ಬರ್ತೀನಿ. ಯಾಕೆ ಬ್ಯಾಸರಿಗೆ? ವಾಯುದೇವರಿಗೆ ಹಂಗೇನಾದರೂ ಬ್ಯಾಸರಿಗೆ ಬಂದು ದೇವರ ಹತ್ರ ಹೋಗಿ, ಸ್ವಾಮಿ ದಿನನಿತ್ಯ ಎಲ್ಲರಲ್ಲಿ 21,600 ಬಾರಿ ಹಂಸಮಂತ್ರ ಮಾಡಿ ಬ್ಯಾಸರಿಗಾಗಿದೆ, ಅದಕ್ಕೊಂದು 3 ದಿವಸ 300 ಜಪ ಕಡಿಮೆ ಮಾಡ್ತೀನಿ. ಎಷ್ಟು? 300 ಜಪ ಕಡಿಮೆ ಮಾಡ್ತೀನಿ, ಪರ್ಮಿಷನ್ ಕೊಡಯ್ಯ ಅಂತಂದರೆ
ದೇವರು ಕೊಟ್ಟರೆ ನಾವು ಉಳಿತೀವ. ಸಾಮೂಹಿಕ ಪಕ್ಷಮಾಸ ಒಟ್ಟ ಕಂಡು ವ್ಯಾಸದಿಂದ ಮಾಡ್ತಾರೆ. ಅದನ್ನೇ ಹರಿದಾಸರಾಯರದ್ದು ವಾಯುದೇವರು ಕೊಂಡಾಡ್ತಾರೆ. ಬೇಸರದೆ ಸರ್ವರೋಳು ಶ್ವಾಸ ಜಪಗಳ ಮಾಡಿ ಗುರುಮಧ್ವವು ನಿರಾಯ ಶೇಷ ಗರ್ಭಿಸುತ್ತ ನಿನ್ನ ದಾಸರನ್ನು ಸಲಹಿಗೆ ಗುರುಮಧ್ವವು ನಿರಾಯ. ಬೇಸರದೆ ಸರ್ವರೋಳು ಶ್ವಾಸ ಜಪಗಳ ಮಾಡಿ ಯಾವ ವ್ಯಾಸಕ್ಕಿಲ್ಲಾರ್ದಂಗೆ ಹಂಸಮಂತ್ರ ಜಪ ಮಾಡ್ತಾರೆ. ನಿರಂತರರು ಭಗವಂತನನ್ನ ಸ್ಮರಿಸುವವರು ಅವರನ್ನು ಅನುಸರಿಸಿಕೊಂಡು ಭಗವಂತ ರಾಮದೇವರು ಹೋಗ್ತಾ ಇದ್ದಾರೆ. ವಾಲಿ ಬಿದ್ದಲ್ಲಿ ಬಂದರು. ವಾಲಿ ರಾಮದೇವರನ್ನು ನೋಡಿದ. ಭಗವದ್ ಭಕ್ತ, ರಾಮನ ಭಕ್ತ ಅವರು. ಅವಾಗ ವಾಲಿಮನ್ ಮಾತು ಕೇಳ್ತಾನೆ. ಏನು ಕೇಳಿದ ಅಂದರೆ, ನೋಡು ರಾಮಚಂದ್ರ ಪ್ರಭು, ಮರಿಗೆ ನಿಂತು ಯಾಕೆ ಬಾಣ ಹೊಡೆದಿದೆ? ನೀನು ಎದುರುಗಡೆ ಬಂದು ನಂಗೆ ಬಾಣ ಹೊಡಿತೀನಿ ಅಂದ್ರೆ ಬೇಡ ಅಂತಿದ್ದೆ ಪ್ರಭು. ಅವಶ್ಯವಾಗಿ ಆಗಲಿ ಇರ್ತಿದ್ದೆ, ಗೊತ್ತಾಯ್ತಾ? ಯಾಕೆ ಮರಿಗೆ ನಿಂತು ಹೊಡಿದಿ ಅಂತ ದೇವರ ಉತ್ತರ ಕೊಡಲಿಲ್ಲ. ರಾಮದೇವರು ಯಾಕೆ ಕೊಡಲಿಲ್ಲ ಅನ್ನೋದು ಆಚಾರ್ಯ ನಿರ್ಣಯದಲ್ಲಿ ಸ್ಪಷ್ಟ ಮಾಡ್ತಾರೆ. ಅದು ಬೇಡ ಇಲ್ಲ, ಉತ್ತರ ಕೊಡಲಿಲ್ಲ ದೇವರ ಪ್ರಶ್ನೆಗೆ. ಸಾಯುವ ಹಂತದಲ್ಲಿ ಇದ್ದಾನೆ ವಾಲಿ. ರಾಮದೇವರು ಇಷ್ಟೇ ಕೇಳಿದ್ದು, ನಿನ್ನನ್ನು ಈಗ ನಾನು ಬದುಕಿಸಲ ಹೇಳಿ. ಬದುಕಿಸಲ? ಅದಕ್ಕೆ ವಾಲಿ ಕೊಟ್ಟ ಉತ್ತರ ಏನು? ಸ್ವಾಮಿ, ಅವಶ್ಯವಾಗಿ ಬದುಕಿಸಬೇಡ. ಹಾಗೆ ಇಂಥ ಚಾನ್ಸ್ ಎಷ್ಟು ಮಂದಿಗೆ ಸಿಗ್ತದೆ? ಯಾವ ಚಾನ್ಸು? ನಿನ್ನ ಸ್ಮರಣೆ ಮಾಡ್ತಾ ದೇಹ ಬಿಟ್ಟರೆ ನಿನ್ನ ಪಾದಾರವಿಂದ ಸೇರ್ತಾರೆ ಅಂತೀನಿ ಅಲ್ವಾ? ಎಷ್ಟೋ ಭಕ್ತರು ನಿನ್ನ ಸ್ಮರಣೆ ಮಾಡ್ತಾ ದೇಹ ಬಿಟ್ಟಿದ್ದಾರೆ. ಇದೇ ಪರೀಕ್ಷಿತ ಮಹಾರಾಜ ಬಿಟ್ಟ. ಅದಕ್ಕೆ ಕೊನೆಗೆ ಎಲ್ಲಿ ಹೋದವನು? ಭಗವಂತನ ಪಾದ ಮೂಲದಲ್ಲಿ ಹೋದ. ಕೊನೆಯ ಶ್ಲೋಕದಲ್ಲಿ ಹೇಳ್ತ, ಹೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ನಿನ್ನ ಪಾದಾರವಿಂದ ಸೇರ್ತಾರೆ, ನಿನ್ನ ಸ್ಮರಣೆ ಮಾಡ್ತಾ ದೇಹ ಬಿಟ್ಟರೆ. ನನಗೆಂತ ಚಾನ್ಸ್ ಕೊಟ್ಟಿ ಗೊತ್ತಾ ನೀನು? ನಿನ್ನ ನೋಡ್ತಾ ಸಾಯೋ ಭಾಗ್ಯ. ನಾ ಚಾನ್ಸ್ ಕಳ್ಕೊಳ್ಳಲ್ಲ ಅಂತ. ಯಾಕೆ? ನಾವು ಸಾಯುವ ಕಾಲದಲ್ಲಿ, ಕೊನೆ ಕ್ಷಣದಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಬರುತ್ತಲ್ಲ, ಅದೇ ನಮ್ಮ ಮುಂದಿನ ಜನ್ಮ ಅಂತ ಹೇಳ್ತಾರೆ. ಅದಕ್ಕೆ ಹಿಂದಿನವರು ಏನು ಮಾಡ್ತಿದ್ರು? ತಾವು ಮಲ್ಕೊಂಬೋ ರೂಮ್ನಾಗೆಲ್ಲ ದೇವರ ಫೋಟೋ ಹಾಕೊಂಡಿದ್ರು. ಹೌದಾ? ಹಾಲ್ನಗಳು ಅನೇಕ ಜ್ಞಾನಿಗಳ ಫೋಟೋ ಹಾಕೊಂಡಿದ್ರು. ಆವಾಗ ಅವರು ನೋಡ್ತಿದ್ರು. ಬೈ ಚಾನ್ಸ್ ಸಾಯೋ ಪ್ರಸಂಗ ಬಂತು. ಆ ಜೀವ ಹೋಗೋ ಸಮಯದಲ್ಲಿ ಯಾವುದೋ ದೇವರ ಫೋಟೋ ಮೇಲೆ ಕಣ್ಣು ಹೋಯಿತು ಅಂದರೆ ಉತ್ತಮ ಜನ್ಮಗಳು ಬರ್ತಿತ್ತು. ಎಲ್ಲರ ಮನೆಯಾಗ ಹೇಳ್ತಾರೆ, ಬಾಡಿ ಫೋಟೋ ಹಾಕೋಂಗಿಲ್ಲ, ಮಳಿ ಹೊಡೆಯಂಗಿಲ್ಲ ಹೇಳ್ತಾ ಇಲ್ಲ. ಅದಕ್ಕೆ ನನಗೆಂಥ ಭಾಗ್ಯ, ನಿನ್ನ ನೋಡ್ತಾ ಸಾಯೋ ಭಾಗ್ಯ. ಇದನ್ನು ನಾನು ತಪ್ಪಿಸ್ಕೊಳ್ಳಲ್ಲ. ಇಂಥ ಚಾನ್ಸ್ ಎಷ್ಟು ಮಂದಿ ಸಿಗುತ್ತೆ ಪ್ರಭು? ನೀನು ಎದುರಿದ್ದಾಗ ಪ್ರಯಾಣ ಮಾಡುವ, ನಿನ್ನ ನೋಡ್ತಾ ದೇಹ ಬಿಡುವ ಚಾನ್ಸ್ ಭಾಳ ಮಂದಿಗೆ ಆ ಯೋಗ ಸಿಗಲ್ಲ. ನಂಗೆ ಕೊಟ್ಟಿದ್ದೀನಿ, ನಾನು ತಪ್ಪಿಸ್ಕೊಳ್ಳಲ್ಲ. ತನ್ನ ಮಗನಾದ ಅಂಗದನನ್ನು ಕರೆದು ರಾಮದೇವರ ಕೈಯಲ್ಲಿ ಅವನ ಕೈಯನ್ನಿಟ್ಟು, ನನ್ನ ಹೆಂಡತಿ ಮಕ್ಕಳನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಿಂದು ಸ್ವಾಮಿ ಅಂತ ವಾಲಿ ಒಪ್ಪಿಸಿದ. ಇದು ಒಂದು ಭಗವದ್ ಭಕ್ತರ ಲಕ್ಷಣ. ಇದನ್ನೇ ಜಗನ್ನಾಥದಾಸರಾಯರು ಹೆಂಡರು ಮಕ್ಕಳು ನಿನ್ನ ತೋಳರೆಂಬರೋ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣ ಸಾಗರ. ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬರೋ. ಹೆಂಡತಿ ಮಕ್ಕಳು ನಮ್ಮ ಸೇವಕರಲ್ಲ ಪ್ರಭು, ಅವರೆಲ್ಲ ನಿನ್ನ ಸೇವಕ. ಅದಕ್ಕೆ ನೋಡ್ರಿ, ವಾಲಿ ದೇವರನ್ನು ನೋಡ್ತಾ ದೇಹ ಬಿಟ್ಟ, ರಾಮದೇವ್ ನೋಡ್ತಾ. ಅದಕ್ಕೆ ಮುಂದಿನ ಅವತಾರದಲ್ಲಿ ಯುಗದಲ್ಲಿ ಅವನೇ ಅರ್ಜುನನಾಗಿ ಹುಟ್ಟಿದ.
ಪರಮ ಸುಂದರ ನಾಚಿ ಅಲ್ವಾ? ಯಾಕೆ ಸಾಯಂಕಾಲ ನೋಡ್ತಾ ಸತ್ನಾನ ದೇವರನ್ನು. ಅದಕ್ಕೆ ನಾವೀಗ ಹೇಗೆ ಸಾಯ್ತೀವಿ ಗೊತ್ತಾ? ನರ್ಸ್ ಮುಖ ನೋಡ್ಕೋತ ಸಾಯೋದು. ನಮ್ಮ ಎದುರಿರೋ ನರ್ಸ್, ಆಸ್ಪತ್ರೆಗೆ ಹಾಕ್ಬಿಟ್ಟಿರ್ತಾರೆ. ಅವರ ನೋಡ್ತಾ ಸಾಯ್ತೀವಲ್ವ. ಮುಂದಿನ ಜನ್ಮಕ್ಕೆ ನಾವು ಎರಡರಲ್ಲಿ ಒಂದು ಆಗ್ತೀವಿ. ನರ್ಸ್ ಪತಿ ಆದರೂ ಆಗ್ತೀವಿ, ಇಲ್ಲ ನರ್ಸ್ ಪುತ್ರ ಆದರೂ ಆಗ್ತೀವಿ. ಕೆಲವರು ಕೇಳ್ತಿದ್ದೆ, ನಿಮ್ಮ ಮನೆಯವರು ಏನು ಮಾಡ್ತಾರೆ? ನರ್ಸ್ ಇದ್ದಾರೆ ಅಂತ. ಪರವಾಗಿಲ್ಲಪ್ಪ, ನೀವು ನರ್ಸ್ ಪತಿ ಅಂತ ನಾವು ಇಲ್ಲ. ಕೆಲವು ಏನು ವಿದ್ಯಾರ್ಥಿಗಳು ಸ್ಕೂಲಲ್ಲೂ ಕಾಲೇಜಲ್ಲಿ ಏನು ನಿಮ್ಮಪ್ಪ ಏನು ಮಾಡ್ತಾರೆ, ನಿಮ್ಮ ಅಮ್ಮ ಏನು ಮಾಡ್ತಾರೆ? ನಮ್ಮಮ್ಮ ನರ್ಸ್ ಇದ್ದಾರೆ. ಅದು ನರ್ಸ್ ಪತಿ ಆದರೂ ಆಗ್ಬೋದು, ಇಲ್ಲ ನರ್ಸ್ ಪುತ್ರ ಆದರೂ ಆಗ್ಬೋದು. ಇವನ್ನ ನಮಗೆ ಒಳ್ಳೆಯ ಸಮಯ ಬರೋದು ಕಷ್ಟ. ಅದಕ್ಕೆ ವಾಲಿ ಹೇಳಿದ. ವಾಲಿ ಹೇಳ್ತಾರೆ, ಈ ಚಾನ್ಸ್ ಕಳ್ಕೊಳ್ಳಲ್ಲ ಅಂತ ದೇವರ ಅನುಗ್ರಹ ಮಾಡಿದ ರಾಮದೇವರು ಅಂತ ಹನುಮಂತ ದೇವರು ಹೇಳ್ತಾ ಇದ್ದಾರೆ. ದೇವರು ಎಲ್ಲ ಆಗಿದೆ ವಾಲಿ ಯಾರೋ ಅಂತ ಕೇಳಲಿಲ್ಲ, ಇದೆಲ್ಲ ನನ್ನ ಹಿಸ್ಟ್ರಿ ಕೇಳ ಅಂತೇಳಿ ಹೇಳಿ ಮುಂದೆ ಹೇಳ್ತಾರೆ. ಮುಂದೆ ಎಲ್ಲ ಕಪಿಗಳನ್ನು ಸೇರಿಸಿದ, ಯುದ್ಧವನ್ನು ಮಾಡಿದ, ಸೇತುವೆಯನ್ನು ದಾಟಿಕೊಂಡು ನಾವೆಲ್ಲ ಹೋಗಿವಿ, ನಾವೆಲ್ಲ ಸೇತುವೆ ಕಟ್ಟಿದ್ದೀವಿ. ಆದರೆ ರಾಮನ ಮಹಿಮೆ ನಿಮಗೆ ಗೊತ್ತಿಲ್ಲ ಅಂತ ನನ್ನ ಮುಂದೆ ಹೇಳ್ತಾ ನನಗೆ ಎಲ್ಲ ಅವರೇ ಹೌದಾ? ಏನು ರಾಮನ ಮಹಿಮೆ? ನಾವೆಲ್ಲ ಸೇತುವೆ ಕಟ್ಟುವಾಗ ದೊಡ್ಡ ಬಂಡೆಗಳನ್ನು ತಂದು ಅದರ ಮೇಲೆ ರಾಮ್ ಅಂಥೇಳಿ ಬರೆದು ಅದನ್ನು ಸಮುದ್ರದಲ್ಲಿ ಹಾಕ್ತಾ ಇತ್ತು. ಅದೆಲ್ಲ ಬಂಡೆಗಳೇನು ಮಾಡ್ತಾ ಇತ್ತು? ಸಮುದ್ರದ ಮೇಲೆ ತೇಲ್ತಾ ಇತ್ತು ಅಲ್ವಾ? ತೇಲ್ತಾ ಇತ್ತು. ದೊಡ್ಡ ಬಂಡೆಗಳು ತರಬೇಕು, ರಾಮ್ ಅಂತ ಬರಬೇಕು, ಹಾಕಬೇಕು, ತೇಲ್ತಾ ಇತ್ತು ಸೇತುವೆ ಕಟ್ತಾರೆ. ಇದನ್ನು ರಾಮದೇವರು ನೋಡಿದ್ರಂತೆ, ಸ್ವಲ್ಪ ಅಬ್ಸರ್ವ್ ಮಾಡಿದರು. ಆಮೇಲೆ ಅವ್ರ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತಂತೆ, ರಾಮದೇವರ ಮನಸ್ಸಿನಲ್ಲಿ. ಏನು ಯೋಚನೆ ಬಂತು ಅಂದರೆ, ಇವರೆಲ್ಲರೂ ನಮ್ಮ ಹೆಸರು ಮೇಲೆ ಕಲ್ಲು ತೇಲಿಸ್ತಾರೆ. ಇವರೆಲ್ಲ ಏನು ಮಾಡ್ಯಾರ? ಈಗ ನಮ್ಮ ಹೆಸರಿನ ಮೇಲೆ ಕಲ್ಲು ತೇಲಿಸ್ತಾ ಇದ್ದಾರೆ, ನಾವೇ ಒಂದು ಸಣ್ಣ ಕಲ್ಲು ಬಿಟ್ಟು ನೋಡಬೇಕು ಅಂತ ರಾಮದೇವರಿಗೆ ಅನಿಸ್ತು ಮನಸ್ಸಿನಲ್ಲಿ. ಮತ್ತೆ ಆಲೋಚನೆ ಬಂತಂತೆ ರಾಮದೇವರಿಗೆ, ಇಲ್ಲೆಲ್ಲ ಕಪಿಗಳು ಕೂತಿದ್ದಾರೆ ಹೌದಾ? ಬೈ ಚಾನ್ಸ್ ನಾನು ಬಿಟ್ಟ ಕಲ್ಲು ಅದು ಮುಳುಗಿದರೆ ನನಗೆ ಇನ್ಸಲ್ಟಾಗುತ್ತೆ ಅಂತ ರಾಮದೇವರು ಸಾಮಾನ್ಯರಂತೆ ಆಲೋಚನೆ ಮಾಡಿ ಸ್ವಲ್ಪ ದೂರಕ್ಕೆ ಹೋದ್ರಲ್ಲಿ. ಎಲ್ಲಿ ಕಪಿಗಳು ಕಟ್ತಾ ಇದ್ದಾರಲ್ಲ ಆ ಸ್ಥಳ ಬಿಟ್ಟು ಒಂದು ಪರ್ಲಾಂಗ್ ಮುಂದಕ್ಕೆ ಹೋದ್ರು. ಅದೇ ಬೀಚ್ ಇಟ್ಕೊಂಡು ಅಲ್ಲಿ ಹೋದರೂ ಒಂದು ಸಣ್ಣ ಕಲ್ಲು ತಗೊಂಡು, ಪುಟ್ಟ ಕಲ್ಲು. ಆಚೆ ಈಚೆ ನೋಡಿದ್ರು, ಸಮುದ್ರದಲ್ಲಿ ಇಳಿದ್ರು, ಮೊಣಕಾಲು ತನ ನೀರಾಗಿ ಇಳಿದಿದ್ದಾರೆ. ಆ ಕಡೆ ಈ ಕಡೆ ನೋಡಿದರು ರಾಮದೇವರು. ಅವ್ರಿಗೆ ಗ್ಯಾರಂಟಿ ಆಯಿತು, ಸುತ್ತಮುತ್ತ ಯಾರೂ ಇಲ್ಲ, ಗ್ಯಾರಂಟಿ. ತಕ್ಷಣ ಆ ಕಲ್ಲನ್ನು ತೊಗೊಂಡಿಗೆ ನೀರಲ್ಲಿ ಬಿಟ್ಟರು. ಯಾರು? ರಾಮದೇವರು. ಬಿಟ್ಟ ತಕ್ಷಣವೇ ಆ ಕಲ್ಲು ಮುಳುಗಿ ಹೋಯಿತು. ಯಾವಾಗ ಅಲ್ಲಿ ಕಲ್ಲು ಮುಳುಗ್ತಲ್ಲ, ತಕ್ಷಣ ಹಿಂದಿರುಗಿ ನೋಡಿದರು ರಾಮದೇವರು. ಹನುಮಂತರಾಯರು ಬಂದು ನಿಂತಿದ್ರು. ಹಲೋ, ಯಾವಾಗ ಬಂದಿದೆ? ರಾಮದೇವರಿಗೆ ಕೇಳಿದ್ರು. ಅದಕ್ಕೆ ಹನುಮಂತೇವರು ಹೇಳ್ತಾರೆ, ಸ್ವಾಮಿ ನೀ ಕೈಯಿಂದ ಕಣ್ಣು ಬಿಡ್ತಾ ಇದ್ದೆ, ಅವಾಗೆ ಬಂದಿದೆ. ಎಷ್ಟು ಪಜೀತಿ ಅಂತ. ಬೈ ಚಾನ್ಸ್ ಏಕಾದಶಿ ನೀವು ನಮ್ಮ ಮನೆಗೆ ಬರೋಣ, ನಮಗೆ ಗೊತ್ತಿಲ್ಲ ನೀವು ಬರ್ತೀರಿ ಅಂತ. ಹೌದಾ? ಇವರೆಲ್ಲ ಮನೆಗೆ ಬರಲಿಕ್ಕೆ ಅದಕ್ಕಿಂತ ಒಂದು 10 ಸೆಕೆಂಡ್ ಮೊದಲು ಏಕಾದಶಿ ಇರುತ್ತಲ್ವ, ಒಂದು ಬೇಸನ್ ಲಾಡು ನಾವು ಬಾಯಿಗೆ ಹಾಕ್ಕೊಂಡಿರ್ತೀವಿ, ತಕ್ಷಣ ಹೋಗುತ್ತ. ಹೆಂಗವ ನಮ್ಮ ಪರಿಸ್ಥಿತಿ ಅಲ್ವಾ? ಅವಾಗ ಹೋಗ್ತೇವೆ. ನೋಡಬಾರ್ದು ಅಂತ ಅಪೇಕ್ಷೆ ಪಟ್ಟಾಗ ನೋಡಿದರೆ ಅವಮಾನ ಆಗುತ್ತೆ ಅಂತ ತಿಳ್ಕೊಂಡಿರ್ತೀವಲ್ವ, ಹಂಗಾಗಬಾರ್ದು ಆ ಸಮಯದಲ್ಲಿ. ಅಂದರೆ ರಾಮದೇವರು ಆ ರೀತಿ ಕೇಳಿದ್ರಂತಷ್ಟೇ. ನಮ್ಮ ಸ್ವಾಮಿ ಯಾವ ದೋಷ ಇಲ್ಲ, ಅವನೇ ನಿರ್ದೋಷ ಸ್ವಾಮಿ, ಯಾವುದೂ ಏನೂ ಬೇಕಾಗಿಲ್ಲ. ಜಗತ್ತಿಗೆ ಸಂದೇಶಗಳನ್ನು ಕೊಡಬೇಕಾಗಿರ್ತದೆ ಭಕ್ತರಿಗೆ. ಅದಕ್ಕೆ ಈ ರೀತಿಯಾದ ನಾಟಕಗಳನ್ನು ಭಗವಂತ ಮಾಡ್ತಾ ಇದ್ದಾನೆ. ಅವಾಗ ಕೇಳಿದಂತೆ ಹನುಮಂತೇವರಿಗೆ, ಹನುಮಂತ ನನ್ನ ಪ್ರಶ್ನೆ ಉತ್ತರ ಕೊಡ್ತೀಯಪ್ಪ, ಕೇಳು ಸ್ವಾಮಿ, ನೀನು ಅನುಗ್ರಹದಿಂದ ಹೇಳ್ತೀನೋ? ನೀ ಯಾರಿಗೆ ಹೇಳಬಾರ್ದು, ಯಾರಿಗೆ ಹೇಳಬೇಕು?
ಏನು ನೀವೆಲ್ಲ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ನನ್ನ ಹೆಸರು ಬರೆದು ತೇಲಿಸ್ತಾ ಇದ್ದೀರಲ್ವಾ, ನಾ ಬಿಟ್ಟ ಪುಟ್ಟ ಕಲ್ಲು ಯಾಕೆ ಮುಳುಗಿತು? ಇದು ಪ್ರಶ್ನೆ. ನಮಗೇನಾದರೂ ಈ ಪ್ರಶ್ನೆ ರಾಮದೇವ್ ಕೇಳಿದ್ರೆ ಉತ್ತರ ಕೊಡೋ ಸ್ಟೈಲ್ ಹೇಗಿತ್ತು ಗೊತ್ತಾ? ನಿನ್ ಕೆಪಾಸಿಟಿ ಇಲ್ಲ ಅಂತಿರೋದು. ಮೂರ್ಖರಲ್ವ? ಯಾಕೆಂದ್ರೆ ಇಡೀ ಜಗತ್ತೇ ಭಗವಂತನ ಕೆಪಾಸಿಟಿ ಮೇಲೆ ನಡೀತಾ ಇದೆ. ಸಮಸ್ತ ಜಗತ್ತಿನ ವ್ಯಾಪಾರ, ಸಮಸ್ತ ಜೀವನ ವ್ಯಾಪಾರ, ಜನಚೇತನಗಳ ವ್ಯಾಪಾರ ಏನು ನಡೀತಾ ಇದೆ, ಇದೆಲ್ಲವೂ ಯಾರ ಅನುಗ್ರಹದಿಂದ ನಡೆಯುವುದು? ದೇವರ ಅನುಗ್ರಹದಿಂದ ಹೋದಿಲ್ಲ. ತೇರೆ ವಿನಃ ತೃಣಮಪಿ ನ ಚಲತಿ. ಇದು ನಮ್ಮ ಸಿದ್ಧಾಂತವನ್ನ ಒಂದೇ ವಾಕ್ಯದಲ್ಲಿ ಉತ್ತರಿಸಿದರೆ ಇದೇ ವಾಕ್ಯ. ಈ ಪ್ರಶ್ನೆ ಕೇಳ್ತಿದ್ದಾರೆ, ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ, ಸಿದ್ಧಾಂತ ಹೇಳಿದ್ರೆ ಇದೇ ಒಂದೇ ವಾಕ್ಯ. ತೇರೆ ವಿನಃ ತೃಣಮಪಿ ನ ಚಲತಿ. ಅದಕ್ಕೆ ದೇವರು ನಮಗೆ ಕೇಳಲ್ಲ, ನಮ್ಮ ಮನೆ ಬಾರ ಗೊತ್ತಲ್ಲ. ಹನುಮಂತ ದೇವರಿಗೆ ಕೇಳಿದರೆ ಹನುಮಂತ ದೇವರು ಕೊಟ್ಟ ಉತ್ತರವನ್ನು ಭಾಳ ಎಚ್ಚರಿಕೆಯಿಂದ ಕೇಳಬೇಕು ನಾವೆಲ್ಲ. ಏನದು ಯಾಕೆ ಬಿಟ್ಟು ಮುಳುಗ್ತು ಅಂದರೆ ಹನುಮಂತ ದೇವರು ಹೇಳ್ತಾರೆ, ಸ್ವಾಮಿ ನೀನು ನಿನ್ನ ಕೈಯಿಂದ ಯಾವ ವಸ್ತು ಬಿಡ್ತೀಯೋ ಅದೆಂದೂ ತೇಲಲ್ಲ, ಅದು ಮುಳುಗಿ ಹೋಗೋದು. ಕಲ್ಲಲ್ಲ, ಯಾವುದನ್ನು ನೀನು ಬಿಡ್ತೀಯೋ ಅದೆಂದೂ ತೇಲಲ್ಲ. ಅದಕ್ಕೆ ಬುದ್ಧಿಯಲ್ಲಿ ಎಲ್ಲ ದೇವತೆಗಳಿಗಿಂತ ಹನುಮಂತ ದೇವರು ಶ್ರೇಷ್ಠ. ಮನೋಜಗಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಎಲ್ಲ ದೇವತೆಗಳಿಗಿಂತಲೂ ಬುದ್ಧಿಮತ್ತೆಯಲ್ಲಿ ಶ್ರೇಷ್ಠರಾದವರು ಯಾರು? ಹನುಮಂತ ದೇವರು. ಅದಕ್ಕೆ ಬುದ್ಧಿಮತಾಂ ವರಿಷ್ಠಂ. ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ನಮಾಮಿ ಅಂತ ವಾಯುದೇವರ ಕೈ ಮುಗಿದಿದ್ದಾರಲ್ವಾ, ಇಂಥ ಉತ್ತರ ಕೊಟ್ಟರು ವಾಯುದೇವರು ಹನುಮಂತೇವರು. ಯಾರಿಗೆ? ಪರಮಾತ್ಮನಿಗೆ. ಅದರಿಂದ ನಮಗೊಂದು ಸಂದೇಶ, ನಮಗೆ ಯಾರ ಕೈ ಬಿಟ್ಟರೂ ಪರವಾಗಿಲ್ಲ, ದೇವರ ಕೈ ಬಿಡಬಾರ್ದು. ನಮ್ಮ ಬಿಟ್ಟರೆ ಯಾರ ಕೈ ಹಿಡಿದ್ರೂ ಪ್ರಯೋಜನ ಇಲ್ಲ. ಅದಕ್ಕೆ ದಾಸರಾಯರಂತಾರೆ, ಆರು ಕೈಯ ಬಿಟ್ಟರೆ ನೀ ಬಿಡ ನಂಬಿದೆ ನಾರಾಯಣ ಸ್ವಾಮಿ ನಾರಾಯಣ. ಆರು ಕೈಯ ಬಿಟ್ಟರೆ, ಯಾರೇ ಕೈ? ನೀ ಬಿಡ ನಂಬಿದೆ, ನೀ ಮಾತ್ರ ಬಿಡಬೇಡ ಸ್ವಾಮಿ ನಾರಾಯಣ. ಅದೆಂಗ್ರಿ ಅಂದರೆ ನಮ್ಮ ದೇಹದಲ್ಲಿ ಅನೇಕ ದೇವತೆಗಳಿದ್ದಾರಲ್ವ, 24 ತತ್ವಾಭಿಮಾನಿ ದೇವತೆಗಳು, ಅವ್ರಿಗೆ ಕೆಲಸ ಮಾಡುವ ದೇವತೆಗಳು ಅಲ್ವಾ. ಅದರಲ್ಲಿ ಯಾರಾದರೂ ಕೈ ಬಿಟ್ಟರೆ ಪರವಾಗಿಲ್ಲ. ಯಾರಾದರೂ ಕೈ ಬಿಟ್ಟರೆ ಅಂದರೆ ನಿನ್ನ ನೋಡಿದ್ದೇವೆ, ಸೂರ್ಯ ಕೈ ಬಿಟ್ಟರೆ ನಮಗೇನು ತೊಂದರೆ ಇಲ್ಲ, ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಷ್ಟೆ. ಅದು ಬಿಟ್ಟರೆ ಎಲ್ಲ ವ್ಯಾಪಾರ ನಡೀತಾ ಇರ್ತದಲ್ವ. ಬೃಹದಾರಣ್ಯಕೋಪನಿಷತ್ತಲ್ಲಿಯೂ ಈ ಕಥೆ ಹೇಳಿದ್ದಾರೆ. ಹೌದಾ? ಚಂದ್ರ ನಮ್ಮ ಕೈ ಬಿಟ್ಟ ಅಂದರೂ ಪರವಾಗಿಲ್ಲ, ಕಿವಿ ಕೆಲಸಲ್ಲ ಅಷ್ಟೇ. ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ. ಒಬ್ಬರು ತಮ್ಮ ಮಗಳಿಗೆ ಕೊಟ್ಟು ಲಗ್ನ ಮಾಡಿದ್ದರು. ಮಾಡಿದಾಗ ಹಳೆಯಂದ್ರೆ ಭಾಳ ಚಲೋ ಸಿಕ್ಕಿದ್ದು, ಏನು ಮಾತಾಡಿದ್ರು ಏನು ಹೇಳ್ತಿದ್ದಿಲ್ಲ, ನಕ್ಕೋದು ಕೂತಿದ್ದು. ಅತ್ತೆ ಆದವಳಿಗೆ ಭಾಳ ಸಂತೋಷ ಆಗುತ್ತೆ. ಎಂಥ ಹಳೆಯಂದ್ರೆ ಸಿಕ್ಕಿದ್ದಾರೆ, ಏನು ಪುಣ್ಯ ಮಾಡ ನನ್ನ ಮಗಳು, ನಾವು ಏನು ಮಾಡಿದ್ದಾರೆ, ಏನು ಎದುರು ಮಾತಾಡಲ್ಲ. ಯಾರೇ ಏನು ಮಾತಾಡೋದು ನಗ್ತಾ ಕೂತಿರ್ತದೆ ಮುಂದೆ. ಯಾಕಂದ್ರೆ ಅದು ಕಿವಿನೇ ಕೇಳಿಸಲ್ಲ. ಚಂದ್ರ ಕೆಲಸ ಮಾಡ್ತಾರೆ, ಪರವಾಗಿಲ್ಲ, ನಾರಾಯಣ ಬಿಟ್ಟಿಲ್ಲಲ್ಲ ಕ್ಲೀನ. ಅದಕ್ಕೆ ದಾಸರಾಯರು ಆರು ಕೈಯ ಬಿಟ್ಟರೆ ನೀ ಬಿಡ ನಂಬಿದೆ ನಾರಾಯಣ ಅದನ್ನು ಹೇಳ್ತಾರೆ ಹನುಮಂತೇವರು ಹೇಳಿದ್ರು. ಸರಿ, ಈ ಸಮಾಚಾರ ಮಂಡೋದರಿಗೆ ಗೊತ್ತಾಯಿತು. ಯಾರಿಗೆ? ಮಂಡೋದರಿಗೆ. ರಾಮನ ಬಂದಾಗ ಹೇಳ್ತಾರೆ ಪತಿಮಂತ, ಸ್ವಾಮಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡಿ. ಯಾಕೆ? ನಮ್ಮ ಮೇಲೆ ವಿಶ್ವಾಸ ನನಗೆ ಇದೇ ಸ್ವಾಮಿ, ಯಾಕೋ ಒಪ್ಪಿಸಿಬಿಟ್ಟು ಸಾಕು, ಬೇಡ, ಅದರಿಂದ ನಮಗೆ ತೊಂದರೆ ಆಗುತ್ತೆ. ಯಾಕೇನಂತ?
ಇಲ್ಲ ನಾವೊಂದು ಸಮಾಚಾರ ಬಂತು, ಫೇಸ್ಬುಕ್ನಾಗ ಒಂದು ಮೆಸೇಜ್ ಬಂತು. ಏನು ರಾಮ್ ಅಂತ ಹೇಳಿ ಬರೆದ್ರೆ ಕಲ್ತೇಳ್ತಾ ಇದೆ ಸಮುದ್ರದಲ್ಲಿ. ಈ ಶಕ್ತಿ ರಾಮನಿಗಿದೆ, ಹಾಗಾದ್ರೆ ನಿಮ್ಗಿಂತೂ ಬಲಿಷ್ಠ. ಕೊಟ್ಬಿಡಿ, ನಂಗೆ ಯಾಕೋ ಭಯ ಅಂತ ರಾವಣ ಹೇಳಿದ. ಅಲ್ಲ, ರಾಮನಿಗಿದೆ ಅಂತ ನೀನು ಭಯ ಅಲ್ಲ, ನನಗೂ ಆ ಶಕ್ತಿ ಇದೆ. ಏನು ಶಕ್ತಿ? ನನ್ನ ಹೆಸರು ಬರೆದು ಕಲ್ಲು ಬಿಟ್ಟರು ತೇಲುತ್ತ. ಹೌದಾ? ಹೌದು. ನಿಮ್ಗೆ ಗೊತ್ತಿಲ್ಲಲ್ವ? ಬಾ ನನ್ನ ಜೊತೆಗೆ ಅಂತ ರಾವಣ ತನ್ನ ಲಂಕಾಪಟ್ಟಣದಿಂದ ದಂಡೆಯಿಂದ ಸಮುದ್ರದಲ್ಲಿ ಬಂದ. ಹೆಂಡತಿನ ಕರ್ಕೊಂಡು ಮಂಡೋದರಿಗೆ ಕೂರಿಸ್ಕೊಂಡ, ಗೌರವ ಬಂಡೆಗೆ ಇಟ್ಕೊಂಡು ಬಂದ. ನಾವಿಲ್ಲಿ ಸ್ವಲ್ಪ ನಾವು ಸಮುದ್ರದ ಸುಮಾರು ಭಾಗ ಒಳಗೆ ಹೋಗಿತ್ತು. ಅದೋಡ್ ಕಲ್ ಮೇಲೆ ರಾವಣ ಅಂಥೇಳಿ ಬರೆದ. ಅದನ್ನು ನೀರಿನಲ್ಲಿ ಬಿಟ್ಟ. ಅದು ತೇಲ್ತಾ ಇತ್ತು. ಮಂಡೋದರಿ ಗಾಬರಿ ಆಯಿತು, ಸಂತೋಷವು ನಮ್ಮ ನೀರಿಗೂ ಈ ಪವರ್ ಇದೆ ಅಂತ. ಅದಕ್ಕೆ ಅದರ ಅರ್ಥ ಬರೀತ. ರಾವಣ ಅಂಥೇಳಿ ಹೆಸರು ಬರೆದು ಅದನ್ನು ಆ ಕಲ್ಲು ನೀರಲ್ಲಿ ಬಿಟ್ಟರು ಮುಣಗಲಿಲ್ಲಲ್ಲ. ಏನು ಕಾರಣ ಅಂದರೆ ಆ ರಾವಣ ಅಂಥೇಳಿ ತಾನು ಬರೆದು ಆ ಕಲ್ಲನ್ನು ನೀರಲ್ಲಿ ಬಿಡುವಾಗ ರಾವಣ ಮನಸ್ಸಲ್ಲಿ ಒಂದು ಮಾತು ಹೇಳಿದ್ದಂತೆ, ಎಲ್ಲೋ ಕಲ್ಲೇ ನೀನೇನಾದರೂ ಮುಳುಗಿದರೆ ನಿನ್ನ ರಾಮನ ಆನೆ ಅಂತ ಬಿಟ್ಟಿದ್ದಂತೆ. ಹೊರಗೆ ಹೇಳ್ತಾ ಇದ್ದ, ಅದು ಹೊರಗೆ ಹೇಳಿಲ್ಲ. ಒಟ್ಟು ಇಲ್ಲಿ ಕಲ್ಲು ತೇರಿದ್ದು ಯಾರ ನಾಮಸ್ಮರಣೆಯಿಂದ? ಪರಮಾತ್ಮನ ನಾಮಸ್ಮರಣೆಯಿಂದ ಅಂತ ಹನುಮಂತ ದೇವರು ಅದು ಕೊಟ್ಟ ಉತ್ತರ. ಮುಂದೆ ಹನುಮಂತ ದೇವರಿಗೆ ಭೀಮಸೇನರಿಗೆ ಕೇಳ್ತಾರೆ, ಸ್ವಾಮಿ ನೀವು ಏನು ಆ ಸಮುದ್ರವನ್ನು ದಾಟುವಾಗ ಯಾವ ರೂಪ ತಗೊಂಡ್ರಲ್ಲ, ಆ ರೂಪದ ಒಂದು ವಿಚಾರ, ಆ ರೂಪವನ್ನು ಸರಿ ತೋರಿಸಿ ಅಂಥೇಳಿ ಪ್ರಾರ್ಥನೆ ಮಾಡಿದಾಗ ಹನುಮಂತ ದೇವರ ಮಗು, ಆ ರೂಪ ನಿನಗೂ ನೋಡ್ಲಿಕ್ಕೆ ಆಗಲ್ಲಪ್ಪ, ಭಯ ಆಗಿಬಿಡುತ್ತದೆ. ಎಂತೆಂಥ ದೇವತೆಗಳಿಗೂ ಆಗ ತೆಗೆದುಕೊಂಡಂಥ ರೂಪ ನೋಡ್ಲಿಕ್ಕೆ ಆಗದಲ್ಲ. ಅದನ್ನು ನೀನು ಪ್ರಾರ್ಥನೆ ಮಾಡಿದ್ದಿ, ನಿಂಗೆ ತೋರಿಸ್ತೇನೆ ಅಂತ ಹೇಳಿ ದಿವ್ಯವಾದ ರೂಪವನ್ನು ತೋರಿಸಿದರು. ಹನುಮಂತ ದೇವರಿಗೆ ಎರಡು ಇದೆ. ಏನು? ಅಣಿಮ ಗರಿಮ ಸಿದ್ಧಿಗಳು ಪೂರ್ತಿಯಾಗಿ ಅವರ ಅಧೀನವಾಗಿದೆ. ಅದರಿಂದ ಏನು ಲಾಭ ಅಂದರೆ ಯಾವ ಸಮಯದಲ್ಲಿ ಯಾವ ರೂಪ ತಗೋಬೇಕೋ ಅದು ರೂಪ ತಗೋಬಹುದು. ದೊಡ್ಡ ಬೃಹದಾಕಾರ ರೂಪವನ್ನು ತಗೋಬಹುದು, ಅತಿ ಪುಟ್ಟದ ಆಕಾರವನ್ನು ತಗೋಬಹುದು, ಯಾವ ಬೇಕಾದ ಆಕಾರ. ಅದಕ್ಕೆ ಸುಂದರಕಾಂಡದಲ್ಲಿ ಹೇಳ್ತಾರಲ್ಲ, ಏನು ಹನುಮಂತ ದೇವರು ಆ ಲಂಕಾಪಟ್ಟಣಕ್ಕೆ ಹೋದಾಗ ಎಷ್ಟು ದೇಹದ ಆಕಾರ ಮಾಡಿದ್ರು ಅಂದರೆ ಬಿಡಾಲವತ್ ಅಂತಾರೆ. ಬಿಡಾಲ ಅಂದರೆ ಬೆಕ್ಕು, ಬೆಕ್ಕಲ್ಲ, ಬೆಕ್ಕಿನಷ್ಟೇ ದೇಹ ತಗೊಂಡು ಯಾರು? ಹನುಮಂತ ದೇವರು. ಅದೇ ಸಮುದ್ರ ಹಾರುವಾಗ ಪರ್ವತದಕ್ಕಿಂತಲೂ ಜಾಸ್ತಿ ಆಕಾರವುಳ್ಳ ದೇಹ ತಗೊಂಡು ಹಾರಿದ್ರೆ ಇಲ್ಲ. ಯಾಕಂದರೆ ಆ ಬಿಡಾಲವತ್ ಅಷ್ಟೇ ಯಾಕೆ ರೂಪ ತಗೊಂಡು ಅಂದರೆ, ನಮ್ಮನ್ನು ಹೇಳಿದ್ದೀನಿ ನಿಮಗೆ, ದೇವರು ಒಂದೊಂದು ಜನ್ಮ ಕೊಟ್ಟಾಗ ಆ ಜನ್ಮದಲ್ಲಿ ಒಂದೊಂದು ವೈಶಿಷ್ಟ್ಯ ಭಗವಂತ ಇಟ್ಟಿರ್ತಾನೆ. ಹೌದಾ? ಹಂಗ ಆ ಬಿಡಾಲ ಸಮವಾದ ದೇಹ ತಗೊಂಡು ಅಂದರೆ ಆ ಬೆಕ್ಕಿಗೆ ಕಾಲಿನಲ್ಲಿ ದೇವರು ಸ್ಪಂಜ್ ಇಟ್ಟ. ಅವು ಯಾವ ಸ್ಪಂಜ್ ಇಟ್ಟಾನು ಯಾರಿಗೆ ಗೊತ್ತಾಗಿಲ್ಲ ಅವನಿಗೆ. ಆ ಬೆಕ್ಕು ಬಂದರೆ ಗೊತ್ತೇ ಆಗೋದಿಲ್ಲ. ಗೊತ್ತಾಗುತ್ತಾ? ಏನು ಗೊತ್ತಾಗ. ಅಲ್ಲಿ ಹಾಲಿಟ್ಟಿರ್ತಾರೆ, ಇಲ್ಲಿ ಪಾರಾಯಣ ಮಾಡ್ತಿರ್ತಾರೆ. ಯಾರಿಗೆ ನಾಮಸಾರ ಅದು ಮೂರ್ತಿ 2 ಲೀಟ್ರ್ ಹಾಲು ಕುಡಿದ್ರು, ಇವರು 15 ಸಂಧಿ ಪಾರಾಯಣ ಗೊತ್ತೇ ಆಗಲ್ಲ. ಆಮೇಲೆ ಹಾಳಾಗಬೇಕು ಯಾವಾಗ ಬಂತ್ರಿ ಅಂತ. ಹೌದಾ? ಬೆಕ್ಕಿನ ಕಾಲಿನಲ್ಲಿ ಅಷ್ಟು ದೊಡ್ಡ ಸ್ಪಂಜ್ ಇಟ್ಟಿನ ಸೌಂಡೇ ಬರಲ್ಲ. ನಾವಂಗಲ್ಲ, ಮನುಷ್ಯನ ಕಾಲಿಟ್ಟರೆ ಸೌಂಡ್ ಬರಲ್ಲ. ಅದು ಕೆಲವು ಊಟಲ್ಲಿ ಹೇಳ್ತಿರ್ತಾರೆ, ಬಂದು ನೋಡಮ್ಮ ಗುರಾದಾಸರು, ನಿಮಗೆ ಗೊತ್ತಾಯ್ತು ನೋಡಿ ಭೂಮಿ ಅದರ್ತಾ ಇದೆ ಕಾಲಿಟ್ಟರೆ. ಇದು ನಮ್ಮದೇ ಆದ ವ್ಯವಸ್ಥೆ ಆದರೆ ದೇವರ ಆ ಪ್ರಾಣಿಯಲ್ಲಿ ಅಂಥ ವ್ಯವಸ್ಥೆಯನ್ನು ದೇವರೇ ಮಾಡಿದವನು. ಅದಕ್ಕೆ ಬಹುಚಿತ್ರ ಜಗತ್ ಬಹುದಾ ಕರ್ಣಾತ್ ಪರಶಕ್ತಿರನಂದ ಗುಣ ಪರಮಃ. ಅವ್ರು ಲಂಕಿಗೆ ಹೋದಾಗಲೂ ಅಷ್ಟೇ ಅಲ್ಲ, ಅಷ್ಟು ತಗೊಂಡು ಒಳಗೆ ಅಡ್ಡಾಡಿದ್ರಲ್ಲ, ರಾವಣನ ಎದುರು ಕೂಟ ದೊಡ್ಡ ಬಾಲ ಬೆಳೆಸಿ ಅದನ್ನು ಮಾಡ್ಕೊತ. ಅವ ಹೇಳಿದ ರಾವಣ ಅಲ್ಲ, ಇವ ಕೋತಿ ಬಹಳ ಗಲಾಟೆ ಮಾಡಿದೆ,
ಅಶೋಕವನವನ್ನು ಕಿತ್ತಿ ಹಾಕಿದೆ. ಯಾಕೆ? ನನಗೆ ಬೇಕಾದ ವನ ಅದು, ಸುಂದರವಾದ ವನ. ಮನಸ್ಸಿಗೆ ಬಹಳ ಬೇಜಾರಾದಾಗ ರಾವಣ ಹೋಗಿ ಆ ವನದಲ್ಲಿ ಸ್ವಲ್ಪ ಕೂಡ್ತಿದ್ದನು. ಅಲ್ಲಿ ಗಾಳಿ ಮತ್ತೊಂದು ಆ ಮಕರಂದ ಪರಿಮಳ ಬೀರುವ ಹೂವಿನ ವೃಕ್ಷಗಳು, ಆ ಗಿಡಗಳು, ಅದರಿಂದ ಮನಸ್ಸಿಗೆ ಏನೋ ನೆಮ್ಮದಿ. ಹಾಗೆ ಅನಿಸ್ತಿದ್ದಂತ ರಾವಣನಿಗೆ. ಅದು ಹಾಳು ಮಾಡಿದೆ ಅಂತ ಹೇಳಿ ಕರ್ಕೊಂಬರಿ ಅಂತ ಕರ್ಕೊಂಬಂದು, ಇದಕ್ಕೆ ಸೀಟ್ ಕೊಡಬೇಡ. ಯಾತ್ರದಲ್ಲಿ ಕೂತಿದ್ದ ರಾವಣ. ನನಗೆ ಹೀಗೆ ನೋಡ್ತಾ ಅದು ಕುತ್ತಿಗೆ ನೋವು ಬರಬೇಕು, ಕೋತಿಗೆ ಅಂತ ಹೇಳ್ದ. ಹನುಮಂತೇವರಂದು ಉತ್ಸಾಹ, ನಿನ್ನ ಮನೆಗೆಲ್ಲ ಮೈಲಿಗೆ ವಸ್ತುಗಳು, ನಾವು ಮಡಿಲೇ ಇರೋಲ್ಲ, ನೀನು ಪದಾರ್ಥ ಮುಟ್ಟಲ್ಲ ಅಂತ ತಮ್ಮ ಬಾಲವನ್ನೇ ಬರ್ರ ಸುತ್ತಿ ರಾವಣನಿಗಿಂತಲೂ ಮೇಲೆ ಹೋಗ್ಬಿಟ್ಟು. ಎಷ್ಟು ಮೇಲೆ ಹೋಗಿದ್ರು ಅಂದರೆ ರಾವಣ ಹಿಂಗೆ ನೋಡೋಂಗಾಯ್ತದೆ. ಅವನಿಗೆ ಒಂದು ಚೆಂಡು ಬಾಂಬ್ ಬಾಕ್ಸ್ ಬೇಕಾಗಿತ್ತು. ಯಾರಿಗೆ? ರಾವಣಗೆ. ಆ ಕಾಲದಲ್ಲಿ ರಾವಣ ಅನೇಕ ಮಾತುಗಳನ್ನು ಕೇಳಿದ್ದನು. 7 ಶರದಿಯು ಏಕವಾಗಿದೆ ಕಡ್ಯ, ಹಾಗೆ ಬಂದೆ ಹೇಳೋ ಕೋತಿ ಅಂತ. ಏನು ಸಮುದ್ರ 100 ಯೋಜನೆಗೆ ಹೆಂಗೆ ದಾಟಿ ಬಂದು ಹೇಳು ಅಂದರೆ ಹನುಮಂತೇವರು ಹೇಳ್ತಾರಂತೆ, 7 ಶರದಿಯು 7 ಕಾಲುವೆಯೊಳಗೆ ತುಳಿ ಲಂಘಿಸಿ ಬಂದೆ ಕೇಳೋ ಭೂತ ಅಂದರು. ನಂಗೆ ಕೋತಿ ಅಂತೆ ಮಗನೇ, ಇವಾರೇ ಭೂತ. ಲಂಕಾದ್ವಾರದೊಳೊಬ್ಬ ಲಂಕಿ ನೀಡುವಳು, ಹಾಗೆ ಬಿಟ್ಟಳು ಹೇಳೋ ಕೋತಿ. ಲೇಡಿ ಸೆಕ್ಯೂರಿಟಿ ಫೋರ್ಸ್ ಇನ್ ರಾಮಾಯಣ. ಲಂಕಾದ್ವಾರದೊಳೊಬ್ಬ ಲಂಕಿ ನೀರುವಳು, ಹಾಗೆ ಬಿಟ್ಟಳು ಹೇಳೋ ಕೋತಿ. ಅಂದರೆ ಆ ಹನುಮಂತ ಹೇಳಿದಂತೆ, ಶಂಕೆ ಇಲ್ಲದೆ ನಾ ಲಂಕಿಣಿಯನು ಕೊಂದಾಕಿ ಬಂದೇನೋ ಕೇಳೋ ಭೂತ. ಹಾಕಿದ್ರು, ಒಂದಾಕಿ ಅದು ಶ್ರಾದ್ದ ಮಾಡಿ ರವೆ ಉಂಡಿ ತಂದಿರಿ ತಗೋ ಪ್ರಸಾದ. ಯಾವನೊಬ್ಬ ಬೆಂಗಳೂರು ಕೇಳ್ದ, ಅದು ಆ ಉಂಡೆ ಮಾಡಿದ್ರಲ್ಲ, ಅದು ತುಪ್ಪದಲ್ಲಿ ಮಾಡಿದ್ರು ಎಣ್ಣೆಯನ್ನು ಮಾಡಿದ್ರು. ನಾನು ಅಲ್ಲಿ ಹೋಗಿದ್ದಪ್ಪ ಅಂತ ಹೇಳಿ. 7 ಸಮುದ್ರದೊಳಗಿರುವ ಮಕರಿ ಮತ್ಸ್ಯಗಳು, ಹಾಗೆ ಬಿಟ್ಟವೋ ಹೇಳೋ ಕೋತಿ ಅಂತ. 7 ಸಮುದ್ರದಲ್ಲಿ ಮಕರಿ ಅಂದರೆ ಮೊಸಳೆ, ಚಿಮಿಂಗಲು, ದೊಡ್ಡ ದೊಡ್ಡ ಜಲಚರ ಪ್ರಾಣಿಗಳು ನಿನ್ನನ್ನು ಹೆಂಗೆ ಹಾಕಿ ಬಿಟ್ಟು ಅಂದರೆ ಅವ್ರು ಹೇಳ್ತಾರೆ ಹನುಮಂತೇವರಂದ್ರು, 7 ಶರದಿಯೊಳಿರುವ ಮಕರಿ ಮತ್ಸ್ಯದ ಕೂಡ ಮಾತಾಡಿ ಬಂದೇನೋ ಕೇಳೋ ಭೂತ. ಅವರ ನನ್ನ ಫ್ರೆಂಡ್ಸ್ ಅವರು ಫೈನ್ ಸಿ ಯು ಅಗೈನ್ ಅನ್ಕೊಂಡು ಬಂದೀನಿ. ರಾವಣನಿದೆ ಅವಾಗ ಆಯ್ತು. ECG ಪ್ರಾರಂಭ ಆಗಿತ್ತು, ಟಿಕಿ ಅನ್ನೋದು. ಅವ ಒಂದು ಮಾತು ಕೇಳಿದ, ದೂತನಾಗಿಯೇ ಎನ್ನ ಕೈಯೋಳು ಸಿಕ್ಕಿಯೇ ಕೋಪ ವಿನ್ಯಾಸಕ್ಕೋ ಹೇಳೋ ಕೋತಿ ಅಂತ. ದೂತನಾಗಿ ಬಂದಿದ್ದಿ, ನನ್ನ ಕೈಯಲ್ಲಿ ಸಿಕ್ಕಿದ್ದಿ, ಇನ್ಯಾಕೆ ಸಿಟ್ಟು ಮಾಡ್ಕೋತಿ? ನಿನ್ನವರು ಅಂತಿಲ್ಲಿ ಯಾರ್ಯಾರು ಇಲ್ಲ, ಎಲ್ಲ ನಮ್ಮವರೇ. ಸಿಟ್ಟು ಮಾಡ್ಕೋಬೇಡ, ಗೊತ್ತಾಯ್ತಾ? ಅಂದರೆ ಹನುಮಂತೇವರಂತ, ಬಡರಾವಣನೇ ನಿನ್ನ ಬಡಿದು ಹಾಕುವೇನು, ರಾಮರ ಅಪ್ಪಣೆ ಇಲ್ಲ ಎಂದು ನಾ ತಾಳಿಕೊಂಡಿಹೇನು. ನೋಡಿ, ಏನಾದರೂ ನಮ್ಮ ಪ್ರಭು ಬಾಸ್ ಒಂದು ಆರ್ಡರ್ ಇಶ್ಯೂ ಮಾಡಿದ್ದ ಅಂದರೆ ನಿಂದು ವೈಕುಂಠ ಸಮಾರಾಧನೆ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ದೀನಿ. ಅವನು ಮಾಡಿಲ್ಲ ಅಂತ ಬಚ್ಚವಾಗಿದ್ದೀನಿ, ಆಯ್ತಾ? ರಾವಣನಿಂದ ಈ ಡಿಪ್ಲೊಮಸಿ ಅಂತ ಕರೀತಾರೆ. ಗುಟ್ಟು ಒಳಸಂಚು, ಗುಟ್ಟು ತಿಳ್ಕೊಬೋದು. ಈಗ ಈ ದೇಶದವರು ಆ ದೇಶದ ಗುಟ್ಟು ತಿಳ್ಕೊತಾರೆ, ಸೈನ್ಯದ ಬಗ್ಗೆ ಎಲ್ಲೆಲ್ಲಿ ಬಿಟ್ಟಾರೆ, ಈಗೆಲ್ಲ ಗುಟ್ಟು. ಅದಕ್ಕೆ ಕೇಳಿದ ರಾವಣ, ನಿನ್ನ ರಸನ ಬಳಿ ನಿನ್ನಂಥ ದೂತರು ಎಷ್ಟು ಮಂದಿದ್ದಾರು ಹೇಳೋ ಕೋತಿ. ನಿನ್ನ ಅರಸ ಅಂದೆಲ್ಲ, ದಾಸೋಹ ಕೌಸಲೇಂದ್ರಸ್ಯ ಅಂದೆಲ್ಲಪ್ಪ. ಹಂಗೆ ನಿನ್ನ ಬಾಸ್ ಹತ್ರ ನಿನ್ನಂಥವ್ರು ಕೆಲಸ ಮಾಡೋರು ಎಷ್ಟು ಮಂದಿ ಅಂತ. ಏನೋ ಗುಟ್ಟು ತಿಳ್ಕೊಂಡ್ಬಿಟ್ರೆ ಒಂದು ಇನ್ನೊಂದು ಬುಟ್ಟಿ ಒಳಗೆ ಹಾಕೊಂಡ್ಬಿಟ್ರೆ ರಾಮನ ಗೆಲ್ಬೋದು ಅಂತ ಹುಚ್ಚರಿರ್ತಾನೆ. ಅದಕ್ಕೆ ಹನುಮಂತೇವರು ಉತ್ತರ ಕೊಡುವಾಗ ಕೊಡ್ತಾರೆ, ನನ್ನಂಥ ದಾಸರು ನಿನ್ನಂಥ ಪ್ರೇತರು 200-300 ಕೋಟಿ ಕೇಳೋಭೂತ. ಒಂದು ಕಪಿ ಬಂದೇ ಇಷ್ಟು ಗಡಾಕೆ, ಇನ್ನು 200-300 ಕೋಟಿಗಳು ಕಪಿಗಳು ಬಂದರೆ ಗತಿ ಏನು? ಹಂಗೆ ಹನುಮಂತೇವರೆಲ್ಲ
ರೂಪವನ್ನು ತೋರಿಸಿ ಅಲ್ಲಿ ನಡೆದ ಘಟನೆಗಳನ್ನು ಹೇಳಿದಾಗ ಮುಂದೆ ಭೀಮಸೇನ ದೇವರಿಗೆ ಹೇಳ್ತಾರೆ, ಯುಗದ ಧರ್ಮಗಳನ್ನು ವರ್ಣನೆ ಮಾಡ್ತಾರೆ. ಯಾವುದು ಯುಗದ ಧರ್ಮ? ಯುಗ ಎಷ್ಟಿದೆ? 4 ಯುಗ ಇದೆ, ಹೌದಾ? ಅದರಲ್ಲಿ ಯಾವುದು? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಇದೆ. ಇದರ ವರ್ಣನೆಗಳನ್ನು ಮಾಡ್ತಾರೆ. ಅದಕ್ಕೆ ಕೃತಯುಗದಲ್ಲಿ ಹನುಮಂತೇವರು ಹೇಳ್ತಾರೆ 4 ಪಾದ ಧರ್ಮ ಇರುತ್ತೆ. ಎಷ್ಟು ಪಾದ ಧರ್ಮ? 4 ಪಾದ ಧರ್ಮ ಇರುತ್ತೆ. ಆಗಿನ ಜನರು 4 ವಿಧವಾದ ಧರ್ಮಗಳನ್ನು ಚಾಚು ತಪ್ಪದೆ ಸರಿಯಾಗಿ ಮಾಡ್ತಾರೆ, ನೇಮಬದ್ಧವಾಗಿ ಮಾಡ್ತಾರೆ. ಕೃತಯುಗದಲ್ಲಿ ಯಾರೇ ಕರ್ಮ ಮಾಡಿದರೂ ಕರ್ಮದಲ್ಲಿ ಮಿಸ್ಟೇಕ್ಸ್ ಇದಾವಲ್ಲ, ಮಾಡುವ ಕ್ರಮದಲ್ಲಿ ಮಾಡ್ತಾರೆ. ನಾವು ಕರ್ಮ ಮಾಡುವಾಗ ಭಾಳ ಮಿಸ್ಟೇಕ್ಸ್ ಮಾಡ್ತೇವೆ ನಾವು. ಈಗ ಅವಾಗೇನಿಲ್ಲ, ಎಲ್ಲ 4 ವಿಧವಾದ ಪುಣ್ಯ ಪಾದ, ಎಲ್ಲರೂ ತಮ್ಮ ತಮ್ಮ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಏನಿರುತ್ತೆ? 4 ವಿಧ 4 ಪಾದ ಧರ್ಮ ಇದ್ದರೆ ಅಲ್ಲಿ ಯಾವ ದ್ವೇಷ, ಅಸೂಯೆ ಇದಕ್ಕೆ ಅವಕಾಶವೇ ಇರಲ್ಲ. ಅಂಥ ಯುಗ ಅದು. ಎಲ್ಲ ಪುಣ್ಯ ಸಂಪಾದನೆ ಮಾಡೋದು. ಮುಂದೆ ಹೇಳ್ತಾರೆ ಏನು? ತ್ರೇತಾಯುಗದಲ್ಲಿ ಆ ಕೃತಯುಗದ ಧರ್ಮ ಯಾವುದು ಅಂದರೆ ಅಲ್ಲಿ ಧ್ಯಾನ ಮಾಡೋದೇ ಧರ್ಮ. ಸಾವಿರಾರು ವರ್ಷಗಳ ಕಾಲ ಭಗವಂತನ ಧ್ಯಾನವನ್ನು ಮಾಡ್ತಾ ಇರೋದು ಮುಖ್ಯವಾದ ಧರ್ಮ. ಒಂದು ತ್ರೇತಾಯುಗದಲ್ಲಿ 3 ಪಾದ ಧರ್ಮ, 1 ಪಾದ ಅಧರ್ಮ ಇದೆ. ಕೃತಯುಗದಲ್ಲಿರ್ತಕ್ಕಂಥ ಜೀವರ ಆಯುಷ್ಯ ಎಷ್ಟು ಅಂದರೆ 1,00,000 ವರ್ಷ ಬದುಕ್ತಾರೆ. ಅದೇ ತ್ರೇತಾಯುಗಕ್ಕೆ ಬಂದರೆ ಅದು 10% ಆಯಿತು, 10,000 ವರ್ಷ ಆಯುಷ್ಯ. 3 ಪಾದ ಧರ್ಮ, 1 ಪಾದ ಅಧರ್ಮ ಪ್ರಾರಂಭ ಆಯಿತು. ಅಲ್ಲಿರ್ತಕ್ಕಂಥ ಜೀವರ ಮುಖ್ಯವಾದ ಏನು ಧರ್ಮ ಅಂದರೆ ಯಜ್ಞಗಳನ್ನು ಮಾಡುವುದು ಆಯುಗದ ಧರ್ಮ. ಮಗು ಮುಂದೆ ಹೇಳ್ತಾರೆ ಹನುಮಂತೇವರು ಏನು? ಮತ್ತೆ ದ್ವಾಪರ ಯುಗ ಬಂತಲ್ವ, ಅದರಲ್ಲಿ 2 ಪಾದ ಧರ್ಮ, 2 ಪಾದ ಅಧರ್ಮ ಸಮ, 50-50, ಅರ್ಧ ಪುಣ್ಯ ಅರ್ಧ ಪಾಪ. ಹಾಗಾದರೆ ಆ ಅಧರ್ಮದ ಸಂಖ್ಯೆ ಜಾಸ್ತಿ ಆಯಿತು. ಕೃತಯುಗದಕ್ಕಿಂತ ತ್ರೇತಾಯುಗದಲ್ಲೇ ಜಾಸ್ತಿ, ತ್ರೇತಾಯುಗದಕ್ಕಿಂತ ಮತ್ತೆ ದ್ವಾಪರದಲ್ಲಿ ಜಾಸ್ತಿ. ಮುಂದೆ ಕಲಿಯುಗಕ್ಕೆ ಬಂದರೆ ಇಲ್ಲಿ ಧರ್ಮ ಎಲ್ಲ ಕ್ಷೀಣಿಸ್ತಾ ಬರ್ತದೆ. ಒಂದೇ ಪಾದ ಧರ್ಮ, 3 ಪಾದ ಅಧರ್ಮ. ಧರ್ಮ ಯಾವುದು ಮುಂಚೆ ಗೊತ್ತಿಲ್ಲ ನಮಗೆ. ಧರ್ಮದ ಮಾತು ಯಾರಾದರೂ ಹೇಳಿದರೆ ಅವರಿಗೆ ನಾವು ಬೈತೀವಿ. ಎಲ್ಲ ಅಧರ್ಮಮಯ, ಒಂದೇ ಚೂರು ಧರ್ಮ, ಒಂದೇ ಪಾದ. ಅದು ಭಾಳ ಕಷ್ಟ. ಎಲ್ಲರೂ ಮಾತಾಡ್ತೀವಲ್ಲ, ಧರ್ಮ ನಡೆಸೋದು ಕಷ್ಟ ರೀ, ನಾನು ಸಾಧ್ಯ ಬಿಡಿ. ಯಾಕೆ? ಕಲಿಯುಗದಾಗಿದ್ದೀವಿ. ಹಿಂದಿನವರು ಇದೇ ಧರ್ಮ ಮಾಡಿದ್ರಲ್ಲಿ ಹೀಗಿದ್ದವರೇ ಚೆನ್ನಾಗಿ ಧರ್ಮ ಮಾಡಿ ಬದುಕಿದ್ರೆ ಇಲ್ಲ, ಏನು ಬರಲಿ ಆಗ್ತದೆ ಅಂತಿದ್ದರು. ಇಂಥ ಅವಶ್ಯ ಆಗ್ತದೆ, ಯಾಕೆ ಆಗಲ್ಲ ಅಂತಿದ್ರು. ಯಾಕೆ? ಅವರೆಲ್ಲ ಪಾಸಿಟಿವ್ ಥಿಂಕಿಂಗ್ ಮಾಡಿ ಕಾಲ ಧರ್ಮ ಇದ್ದರೂ ಅದನ್ನು ಸರಿಯಾಗಿ ಚಾಚು ತಪ್ಪದೆ ಮಾಡಿದರೆ ಇಲ್ಲ. ನಮಗೆ ಯಾಕೆ ಆಗ್ತಾ ಇಲ್ಲ ಅಂದರೆ ನಾವು ಮಾತಾಡೋದೇ ನೆಗೆಟಿವ್ ಮೊದಲಿಂದ. ಅಷ್ಟೊತ್ತಿಗೆ ಬರ್ತೀರಾ? ಆಗಲ್ಲ. ರಥೋತ್ಸವಕ್ಕೆ ಬರ್ತೀರಾ? ಆಗಲ್ಲ. ಪಾರಾಯಣಕ್ಕೆ ಬರ್ತೀರಾ? ಆಗಲ್ಲ. ಸುಮದ್ ವಿಜಯ ಪಾರಾಯಣ ಆಗಲ್ಲ. ಯಾವುದು ಕೇಳಿದ್ರೆ ಹೇಳ್ತೀವಿ ನಾವು? ಆಗಲ್ಲ. ಆರಾಧನೆ ಮಾಡ್ತೀವಿ, ಬರ್ತೀರಾ? ಆಗಲ್ಲ. ಎದ್ದು ಬರ್ತೀವಿ? ಊಟಕ್ಕೆ ಬರ್ತೀವಿ. ನಾವು ಊಟಕ್ಕೊಂದು ಆಗ್ತದೆ ಅಂತ ಹೇಳಿದ್ರು, ಅದಕ್ಕೆ ಎಲ್ಲ ಕಡೆ ಊಟಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದಕ್ಕೊಂದೇ ನಾವು ರೆಡಿ ಪಾಸಿಟಿವ್. ನಮ್ಮ ಮನೆಗೆ ಆರಾಧನೆ ಮಾಡ್ತೀವಿ, ತಾವು ಊಟಕ್ಕೆ ಮಾಡಿ ಅವಶ್ಯ ಬರ್ತೀವಿ ಬಿಡಿ. ಮತ್ತು ನಮ್ಮ ಹೆಂಡತಿಗೆ ಹೇಳಿಲ್ಲ ಹಿಂಗಂತ ನೀವು ಇವ್ರಿಗೆ ಒಬ್ಬರಿಗೆ ಹೇಳ್ಸು ಕೊಡ್ತಾರ, ನಮ್ಮ ಹೆಂಡತಿಗೆ ಹೆಂಡತಿ ಮಾಡಿ ಹೌದಾ? ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ಊಟಕ್ಕೆ ಹೋಗ್ತೀವಿ, ಒಳ್ಳೆ ಕಾರ್ಯಗಳಿಗೆ. ಯಾಕೆ? ಅದೊಂದು ಆಗ್ತದೆ ಅಂತೇಳಿ ಅದೊಂದೇ ಆಗ್ತದೆ. ಒಂದು ಕಾರಣ. ಎರಡನೇ ಕಾರಣ ಏನು ಅಂದರೆ ಯುಗದ ಧರ್ಮ ಒಂದೇ ಪಾದ ಇದೆ, 3 ಪಾದ ಭೂಮಿ ಅಧರ್ಮ ಇದೆ.
ಯಾವುದೇ ಒಂದು ಧರ್ಮವನ್ನು ಅಥವಾ ಧರ್ಮದ ಮಾತನ್ನು ಹಿರಿಯರಿಗೆ ಹೇಳಿದರೆ ಅಥವಾ ಕಿರಿಯರಿಗೆ ಹೇಳಿದರೆ ಕೇಳಲ್ಲ. ನಮಗೂ ಗೊತ್ತಿರಲಿ ಅಂತ ಹೌದೇ. ಒಂದು ಕಡೆ ಹೋದಾಗ ಉಪ್ಪನ್ನು ಕೈಯಿಂದ ಹಾಕಿದ್ರು, ಉಪ್ಪು ಕೈಯಿಂದ ಎಲೆಯಲ್ಲಿ ಬಳಸಿದ್ರು. ಅವ ಹಿಂಗೆ ಉಪ್ಪು ಬಡಿಸಿ ನನ್ನ ಮುಖ ಹಿಂಗೆ ಅಂತ ಬಡಿಸೋನು. ನಾನೇನು ಮಾಡ್ತಾನೆ ಪಕ್ಕದಲ್ಲಿ ಈಗ ವೆಂಕಟೇಶಾಚಾರ್ಯ ಅಂತ ಕೂತಿದ್ರು. ಅವ್ರು ಕೇಳಿದ್ರು, ದಾಸರೇ ಉಪ್ಪು ಬಡಿಸಿದಲ್ಲ ಕೈಯಿಂದ ಸರಿನಾ? ಸರಿಯಲ್ಲ. ಅವನಿಗೆ ಕೇಳಿದ್ರು, ಉಪ್ಪು ಬಡಿಸೋದು ನಾಲ್ಕೆಲೆ ಹೋಗಿಲ್ಲ ಬಾಯಿದೆ. ಏನಾಚಾರ್ಯ? ಉಪ್ಪು ಕೈಲೇ ಹಾಕ್ಬಾರ್ದು, ಸ್ಪೂನ್ ತೊಗೊಂಡು ಇಲ್ಲ ಏನಿಲ್ವಾ ಎಲೆ ಚೂರು ತೊಗೊಂಡು ಬಡಿಸು. ನಾವು ಭಾಳ ವರ್ಷಗಳು ಬಡಿಸ್ತಾ ಬಂದೀವಿ. ನಾವು ಹಿಂಗೆ ಯಾರು ಹೇಳಿಲ್ಲ ನಮಗಂತ. ಉಪ್ಪು ಬಡಿಸೋ ನಾನೇ ಯಾರು ಹೇಳಿ ಸುಮ್ಮನೆ ಕೂಡಿ ಅಂತ ಆಯ್ತಪ್ಪ. ಅವಾಗ ಇಂಥವ್ರು ಕೇಳಿದ್ರು, ಆಚಾರ ಬಿಡ್ತಾರ ಸುಮ್ಮನೆ ಬಗಲಾಗ್ಬೇಕು ಅಲ್ರಿ, ಕೈಯಿಂದ ಬಡಿಸಿದ್ನಲ್ಲ ಸರಿನಾ? ಯಾವುದೇ ಪದಾರ್ಥ ಕೈಯಿಂದ ಬಡಿಸಬಾರ್ದು. ಇದು ತಿಳ್ಕೊಂಡು ಯಾವುದೇ ಪದಾರ್ಥ ಊಟ ಮಾಡುವ ಪದಾರ್ಥ ಅದು ಎದರಿಂದ ಬಡಿಸಬಾರ್ದು? ಕೈಯಿಂದ ಸರ್ವತಾ ಬಡಿಸಬಾರ್ದು. ಅದರಲ್ಲಿ 2 ಪದಾರ್ಥಗಳನ್ನು ಸರ್ವತಾ ಬಳಸೇಬಾರ್ದು. ಮನೆಯಾಗಲಿ ಮಠದಾಗಲಿ. ಯಾವುದು? ಒಂದು ಉಪ್ಪ, ಒಂದು ತುಪ್ಪ. 2 ಉಪ್ಪು ಒಂದು ತುಪ್ಪ ಕೈಲಿ ಬಡಿಸಬಾರ್ದು. ಕೈಲಿ ಬಡಿಸಿ ನಿಮ್ಮಪ್ಪಂದೇನು ಹೋಯ್ತು ಅಂದರೆ ನಮ್ಮಪ್ಪಂದೇನು ಹೋಗಲ್ಲ. ಗೋಮಾಂಸ ಬಡಿಸಿಟ್ಟು ಫಲ ಎಲ್ಲಿ ಕೈಲಿ ಬಡಿಸಿ. ಇದು ಧರ್ಮ ಹೇಳಿ ನೋಡ, ಹೇಳಿ ಕೇಳ್ತಾರೆ. ನಿಮಗೆ ಗೊತ್ತೇನ್ರಿ, ನಾವೆಲ್ಲ ಬ್ರಾಹ್ಮಣರು, ನಮಗೂ ಎಲ್ಲ ಗೊತ್ತು, ನಾವೆಲ್ಲ ಮಾಡಿ ಬಿಟ್ಟಿವಿ. ಹೌದಾ? ಊಟಕ್ಕೆ ಕೂತಾಗ ಯಾವ ಪದಾರ್ಥಗಳ ಹೆಸರು ತಗೋಬಾರ್ದು ಅಂತಿದೆ. ನಾವು ಸರಿ ಮೈಸೂರಿಗೆ ಊಟಕ್ಕೆ ಹೋದಾಗ ಅಲ್ಲಿ ಬಳಸ್ತಾ ಇದ್ದೇವೆ. ಒಬ್ಬ ವ್ಯಕ್ತಿ ಏನು ಬೇಕು ಅಂತ ಬಳಸೋ ಹುಡುಗ ಕೇಳಿದ, ನನಗೆ ವಾಮನ ಬೇಕು ಅಂತ ಹೇಳಿ. ಅವ ಹೇಳ್ದ, ನನ್ನ ಹೆಸರು ವಾಮನ ಅಲ್ಲ ಆಚಾರ್ಯ, ತ್ರಿವಿಕ್ರಮ. ಅಲ್ಲೊಬ್ರು ಯಾರೋ ಇಬ್ಬರು ಕೂತ ಹೇಳಿದ್ರು, ದಾಸರೇ ಆ ಶಬ್ದ ಅವರಿಗೆ ಗೊತ್ತೇ ಇಲ್ಲ. ಬಳಸೋರಿಗೆ ಆ ಶಬ್ದ ಗೊತ್ತಿಲ್ಲ. ಸರಿ ಅದೇನೋ ನಮ್ಮ ಬಾಯಲ್ಲಿ ಬಂತು, ಗೊತ್ತಿಲ್ಲ ಅಂತ ಹೇಳಿದ್ರು. ಏನಿಲ್ಲಪ್ಪ, ಮೊಸರು ತಗೊಳ್ಳ, ಮಜ್ಜಿಗೆ. ಹೌದಾ ಅಂತಂದ. ಮೊಸರಿಗೆ ಅಭಿಮಾನಿ ಯಾರು? ಚಂದ್ರ. ಹೌದಾ? ಒಳಗೆ ಭಗವದ್ ರೂಪ ಯಾವುದು? ವಾಮನ. ಅದಕ್ಕೆ ದಧಿ ವಾಮನ ಸ್ತೋತ್ರ ಅಂತ ಇದೆ. ದಧಿ ವಾಮನ ಸ್ತೋತ್ರ. ದಧಿ ಅಂದರೆ ಮೊಸರು, ಮೊಸರಿಗೆ ಅಭಿಮಾನಿ ಚಂದ್ರ. ಒಳಗೆ ಭಗವದ್ ರೂಪ ಯಾವುದು? ವಾಮನ ರೂಪ. ಅದಕ್ಕೆ ನಾವು ಊಟಕ್ಕೆ ಕೂತಾಗ ಮಜ್ಜಿಗೆ ಹಾಕು, ಮೊಸರು ಹಾಕು, ಕರ್ಡ್ಸ್ ಹಾಕು ಅನ್ಬಾರ್ದು. ಏನನ್ಬೇಕು? ವಾಮನ ಹಾಕು ಅನ್ಬೇಕು. ಜನಾರ್ದನ ಹಾಕು. ಉಪ್ಪಿಗೆ ಭಗವದ್ ರೂಪ ಯಾವುದು? ಜನಾರ್ದನ. ಹೌದಾ? ಬೆಂಗಳೂರಲ್ಲೇ ಒಂದು ಸರಿ ಊಟಕ್ಕೆ ಹೋದಾಗ ಹಿಂಗೆ ಬರೋದು, ನಿಮಗೇನು ಬೇಕು? ನನಗೆ ಯಮ ಬೇಕು. ಯಮ ಗಾಬರೆ ಹೋಗಬೇಕು. ಅವ್ರ ಹೆಸರು ತೆಗೆದ್ರೆ ಭಯ. ಯಾಕೆ? ಯಮ ಅಂದರೆ ಬೇರೆ ಅಲ್ಲ, ಚಟ್ನಿಗೆ ಅಭಿಮಾನಿ ಯಮನೇಗಳು. ಒಳಗೆ ನರಸಿಂಹ ರೂಪ. ಎಷ್ಟೋ ಜನ ಇದು ನೋಡಿ ಧರ್ಮ. ಎಷ್ಟೋ ಜನ ಊಟ ಮಾಡೋಗಿ ಎಲ್ಲ ಅನುಸಂಧಾನ ಮಾಡಿ ಊಟ ಮಾಡ್ತಾರೆ. ಮಾಡ್ತಾರೆ ಇಲ್ಲ. ಅವರಿಗೆ ಎಂಥ ಫಲ ಅಂದರೆ ಜಗನ್ನಾಥದಾಸ ಹೇಳ್ತಾರೆ, ಈ ಪರಿಯಲರಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳನ್ನು ಆಚರಿಸಿದವನು. ಹೋಪು ದಿಪ್ಪುದು ಬಪ್ಪುದೆಲ್ಲ ರಮಾಪತಿಗೆ ಅಧಿಷ್ಠಾನವೆನಲು ಕೃಪಾಪಯೋನಿಧಿ ಮಾತನಾಡಿಸುತ್ತಿಯನು ಜನನಿಯಂತೆ. ಈ ರೀತಿ ಊಟ ಮಾಡಿದರೆ ಎಲ್ಲ ಪದಾರ್ಥಗಳ ಅಭಿಮಾನಿ ದೇವತೆಗಳನ್ನು ತಿಳಿದು ಒಳಗೆ ಭಗವದ್ ರೂಪವನ್ನು ತಿಳಿದು ಭೋಜನ ಮಾಡಿದರೆ ಎಂಥ ಫಲ ಅಂದರೆ, ಈ ಪರಿಯಲ್ಲಿ ತುಂಬ ನರ ನಿತ್ಯೋಪವಾಸಿ, ನಿತ್ಯದಲ್ಲೂ ಉಪವಾಸ ಮಾಡಿದ ಫಲ. ಒಂದು ಏಕಾಶಿ ಮಾಡಿದಾಗ ಒದ್ದಾಡ್ತಿರ್ತೀವಿ, ಹೋದಿಲ್ಲ. ದಶಮಿ ದಿವಸ ಮಧ್ಯಾಹ್ನ ನಮ್ಮ ಮುಖ ಒಣಗಿತ್ತು. ಮಧ್ಯಾಹ್ನ ಇನ್ನು ರಾತ್ರಿ ಅಲ್ಲ, ಮಧ್ಯಾಹ್ನ ಲೆಕ್ಕಾಚಾರ ಹುಷಾರಿ ಚೆನ್ನಾಗಿದ್ದೀನಿ, ಏನೋ ಮುಖ ಮಾಡಿದೆ, ನಾಳೆ ಏಕಾದಶಿ ಆಗಿಲ್ಲ ಅಂಥೇಳಿ 16 ಇಡ್ಲಿ ತಿಂತಾನೆ ರಾತ್ರಿ.
ಇನ್ನು ಇಡ್ಲಿ ತಿನ್ನುವ ಕೆಲಸ ಬಾಕಿ ಇದೆ, ಆದರೂ ಮುಖ ಸಣ್ಣಾಗಿದೆ. ಆದರೆ ಈ ರೀತಿಯಾಗಿ ಆಯಾ ದೇವತೆಗಳು ಭಗವದ್ ರೂಪಗಳ ಸ್ಮರಣೆ ಮಾಡಿ ಬಿಂಬನ ಐಕ್ಯ ಚಿಂತನೆ ಮಾಡಿ ದೇವರ ಸ್ಮರಣೆ ಮಾಡಿದರೆ, ಊಟ ಮಾಡಿದರೆ ಎಷ್ಟು ಫಲ ಅಂದರೆ ಈ ಪರಿಯದಲ್ಲಿ ತುಂಬ ನರ ನಿತ್ಯೋಪವಾಸ, ನಿತ್ಯದಲ್ಲಿ ಉಪವಾಸ ಮಾಡಿದ ಫಲ. ನಿಷ್ಪಾಪಿ, ಪಾಪದಿಂದ ಮುಕ್ತನಾಗ್ತಾನೆ. ನಿತ್ಯ ಮಹತ್ಸು ಯಜ್ಞಗಳನ್ನು ಆಚರಿಸಿದವನು, ಪ್ರತಿನಿತ್ಯದಲ್ಲಿ ದೊಡ್ಡ ದೊಡ್ಡ ಯಜ್ಞಗಳು ಯಾವುದು? ಅಗ್ನಿಷ್ಟೋಮ, ರಾಜಸೂಯ, ವಾಜಪೇಯ, ಪೌಂಡ್ರಿಕ ಮೊದಲಾದ ಯಜ್ಞಗಳು ಮಾಡಿದ ಫಲ ಬರುತ್ತೆ. ಇದೇನೋ ಕಥೆ, ಏನೋ ಹುಚ್ಚಿಚ್ಚೆ. ಒಂದು ಸತೆ ವಸಿಷ್ಠರು ತಮ್ಮ ಹೆಂಡತಿ ಅರುಂಧತಿಗೆ ಹೇಳಿದರು, ನೋಡು ಒಂದು ಕೆಲಸ ಮಾಡಿ, ನದಿ ಆಚೆ ವಿಶ್ವಾಮಿತ್ರರು ಬಂದಿದ್ದಾರೆ, ಅವ್ರಿಗೆ ಊಟ ಹಾಕಿ ಬಾ, ಆಮೇಲೆ ನಾವು ಊಟ ಮಾಡೋಣ. ಸರಿ ಅದು ಪಾಪ ಅರುಂಧತಿ ಎಲ್ಲ ಪದಾರ್ಥಗಳನ್ನು ತಗೊಂಡು ನದಿ ತುಂಬಿ ಹರಿತಾ ಇತ್ತು, ಮಧ್ಯ ನದಿ ಆ ಕಡೆ ಬಂದಿತ್ತು. ಮತ್ತೆ ಮನೆಗೆ ಬಂದು ಕೇಳಿದ್ವಿ ತಮ್ಮ ಯಜಮಾನರಿಗೆ, ಸ್ವಾಮಿ ನದಿ ತುಂಬಿ ಹರಿತಾ ಇದೆ, ಅಲ್ಲಿಗೆ ಹೋಗ್ಬೇಕು ನಾನು, ಏನು ಮಾಡಿ? ನದಿ ದೇವತೆಗೆ ಪ್ರಾರ್ಥನೆ ಮಾಡುವುದು. ಯಾರು? ವಸಿಷ್ಠರು. ಏನಕ್ಕೆ ಪ್ರಾರ್ಥನೆ ಮಾಡೋದು? ವಿಶ್ವಾಮಿತ್ರರು ನಿತ್ಯೋಪವಾಸಿಯಾಗಿದ್ದರೆ ದಾರಿ ಬಿಡು ಅಂತ ಹೇಳೋದು. ಈ ಪ್ರಾರ್ಥನೆ ಮಾಡಿದ ತಕ್ಷಣ ನದಿ ದಾರಿ ಬಿಟ್ಟಿದ್ದಾಳೆ. ನದಿ ದೇವತೆ ಸರಳವಾಗಿ ಹೋದ್ದು, ವಿಶ್ವಾಮಿತ್ರರಿಗೆಲ್ಲ ಆತಿಥ್ಯವನ್ನು ಮಾಡಿದ್ದು, ಊಟ ಎಲ್ಲ ಆಗಿ ವಿಶ್ವಾಮಿತ್ರರು ಕೈ ತೊಳೆದ ಮೇಲೆ, ಸ್ವಾಮಿ ನಮಸ್ಕಾರ ಮಾಡಿದ್ದು, ಪತಿ ಸೇವೆ ಗೊತ್ತಾಗುತ್ತೆ, ಆಜ್ಞೆ ಕೊಡಬೇಕು, ಆಜ್ಞೆ ಬಂದಿದ್ದಾಳೆ. ಮತ್ತೆ ನದಿ ತುಂಬಿ ಹರಿತಾ ಇದೆ. ಮತ್ತೆ ವಿಶ್ವಾಮಿತ್ರ ಹತ್ರ ನಮಸ್ಕಾರ ಮಾಡಿ, ಏನಮ್ಮ ಅಂದರು. ಏನಿಲ್ಲ, ನದಿ ತುಂಬಿ ಹರಿತಾ ಇದೆ, ಏನು ಮಾಡಿ? ಅಲ್ಲಿ ಪತಿ ಸೇವೆ ಗೊತ್ತಾಗುತ್ತೆ. ಅವಾಗ ಹೇಳಿದರು ವಿಶ್ವಾಮಿತ್ರರು, ಬ್ರಹ್ಮಚಾರಿಗಳು ವಸಿಷ್ಠರು ನಿತ್ಯ ಬ್ರಹ್ಮಚಾರಿ ಆಗಿದ್ದರೆ ದಾರಿ ಬಿಡುವಂತ ಹೇಳಿ, ಇನ್ನೂ ಡೇಂಜರ್. ಇವ್ರ ಮನಸ್ಸಲ್ಲಿ ಒಂದು ಭಾವನೆ ಬಂತು, ನಾನೇ ಅವರ ವೈಫು, ನಿತ್ಯ ಬ್ರಹ್ಮಚಾರಿ ಮಾತಾಡಲಿಲ್ಲ. ಆಗಿನ ಕಾಲಕ್ಕೆ ಹಿರಿಯರಿಗೆ ಮಾತಾಡೋದಿಲ್ಲ, ಸುಮ್ಮನೆ ಬಂದಪ್ಪ ಮನೆಗೆ ಬಂದು ಅರುಂಧತಿ ದೇವಿ ಭೋಜನ ಎಲ್ಲ ಆಯಿತು, ಪತಿ ಸೇವೆ ಆಯಿತು, ಭೋಜನ. ರಾತ್ರಿ ಮಾತಾಡ್ತಾ ಬಂದ ಕೇಳಿದ್ರು, ಸ್ವಾಮಿ ನಿಮಗೊಂದು ಪ್ರಶ್ನೆ ಕೇಳು ಅಂದರು ವಸಿಷ್ಠರು. ಏನಿಲ್ಲ, ಬೆಳಿಗ್ಗೆ ವಿಶ್ವಾಮಿತ್ರರಿಗೆ ನಾವು ಊಟ ಬಡಿಸ್ಲಿಕ್ಕೆ ಹೋಗುವಾಗ ನದಿ ಅಡ್ಡ ಇದ್ದಾಗ ನೀವೇನು ಹೇಳಿದ್ರಿ? ನಿತ್ಯೋಪವಾಸಿ ಆಗಿದ್ದರೆ ದಾರಿ ಬಿಡು ಅಂತ ಹೇಳಿದ್ರಲ್ಲ, ದಾರಿ ಬಿಡುತ್ತಲ್ಲ, ಅವ್ರು ಹೆಂಗೆ ನಿತ್ಯೋಪವಾಸಿ? ನಾನೇ ಬಡಿಸಿ ಬಂದೀನಿ, ಒಂದು ಹಂಡೆ ಅನ್ನ 4 ಬಗ್ಗೆ ಕುಡಿಯಲಿಲ್ಲ, ಹೆಂಗೆ ನಿಂತು? ಅದಕ್ಕೆ ಹೇಳಿದ್ರು ವಸಿಷ್ಠರು, ಅವರು ಭೋಜನ ಮಾಡುವಾಗ ಪದಾರ್ಥಗಳನ್ನು ನೋಡುವುದಿಲ್ಲ. ಪದಾರ್ಥಗಳಿಗೆ ಅಭಿಮಾನಿ ದೇವತೆಗಳು ಒಳಗಿರ್ತಕ್ಕಂಥ ಭಗವದ್ ರೂಪವನ್ನು ಚಿಂತನೆ ಮಾಡಿ ತಮ್ಮ ಬಿಂಬನಲ್ಲಿ ಐಕ್ಯ ಮಾಡ್ತಾರೆ. ಅವನೇ ನಿಂತು ಎಲ್ಲ ಮಾಡಿಸುವನು ಅಂತ ಚಿಂತನೆ ಮಾಡಿ ಭೋಜನ ಮಾಡ್ತಾರೆ. ಆದ್ದರಿಂದ ಅವರು ನಿತ್ಯ ಉಪವಾಸಿಗಳು. ಊಟ ಮಾಡಿದರೂ ನಿತ್ಯ ಉಪವಾಸ ಮಾಡಿದ ಫಲ. ಇನ್ನೊಂದು ಪ್ರಶ್ನೆ ಕೇಳ, ಸ್ವಲ್ಪ ಡೇಂಜರ್ ಪ್ರಶ್ನೆ. ಏನು ಕೇಳಿ? ಅವರು ಬರುವಾಗ ನದಿ ಮತ್ತೆ ಅಡ್ಡದಾಳಿ ಕಟ್ಟಿದರೆ ವಿಶ್ವಾಮಿತ್ರಿಗೆ ಹೇಳಿದರೆ ಅವರಂದರು, ನೀವು ಗಂಡನ ಹೆಸರು ತಗೊಳ್ಳಿರಲಿಲ್ಲ, ಒಳ್ಳೆಯ ಗಂಡನ ಹೆಸರು ತಗೋಬಾರ್ದು, ನಿಜವಾಗಿ ಹೆಂಡತಿ ಯಜಮಾನ ಹೆಸರು ತಗೋಬಾರ್ದು. ಹಿಂದಿನ ನಮ್ಮ ಹಿರಿಯರು ಯಾರು ಹೇಳ್ತಿರ್ಲಿಲ್ಲ, ನಮ್ಮಮ್ಮ ಚಿಕ್ಕಮ್ಮ ಹೇಳ್ತಿಲ್ಲ, ವಯಸ್ಸಾದವರು, ಅವ್ವ ನಿಮ್ಮ ಯಜಮಾನ ಹೆಸರೇನು? ಯಜಮಾನ ಹೆಸರು ಬೇಕಾ? ಹೌದಲ್ಲ ಅಂತಂದ್ರೆ ಅವ್ರು ಹೇಳ್ತಿರ್ಲಿಲ್ಲ. ಬಾಯಿಲೆ ಅಂತ ಕರೆದು ಇಂಥವ್ರು ಕರೆದು ನಿಮ್ಮ ಕಾಕನ ಹೆಸರು ಹೇಳಿದ್ರಿ ಅಂತ ಹೇಳ್ತಿದ್ವಿ. ಈಗಿರೋ ಹಂಗೊಂದು ಹೆಸರುಗಳಿಗೆ ಕರೀತಾರೆ. ಬೆಂಗಳೂರಿನ ಟೆಲಿಕಾಂ ನಗರ ಅಂತ ಅಲ್ಲಿ ಭಾಗವತ್ ಹೇಳಿ ಒಂದು ತರುಣಿ ಅವಾಗ ಹಿಂಗೆ ಕೂಡ್ತಿದ್ವಿ ಮುಂದೆ ಮಂಗಳ ದಿವಸ ಹಾಕಿ, ರಮೇಶ್ ಕಮ್ ಹಿಯರ್ ಟೇಕ್ ಮಂತ್ರಾಕ್ಷತಿ ಫ್ರಾಮ್ ದಾಸು. ಅದು ಸಲ ಬಂತು, ಮಂತ್ರಾಕ್ಷತಿ ಕೊಡಿ ದಾಸ ರಮೇಶ್. ಸರಿ ಓಕೆ, ಇವರು ನಿಮಗೆ ಏನಾಗಬೇಕು ಅಂತ ಕೇಳಿ, ಮೈ ಹಸ್ಬೆಂಡ್ ನನಗೆ ಹೋಗಿ ನಡಿ. ಹೆಸರು ಯಜಮಾನ ರಮಾದೇವಿ ತೋರಿಸಿದ್ದಾರೆ. ಎಲ್ಲಿ?
ಲಕ್ಷ್ಮೀ ಶೋಭಾನದಲ್ಲಿ ನಾವು ಸುಮ್ಮನೆ ಕಥೆ ಹೇಳ್ತಾ ಇಲ್ಲ ನಿಮಗೆ, ಹೌದಾ? ಲಕ್ಷ್ಮೀ ಶೋಭಾನದಲ್ಲಿ ನೋಡಿ, ಅನಾಶ ಶುಕ್ರವಾರ ಲಕ್ಷ್ಮೀ ಸ್ಮರಣೆ ಅಲ್ವಾ, ದೇವರ ಅನುಗ್ರಹ ಆಗುತ್ತೆ. ನಾವು ಪ್ರಯತ್ನ ಮೂಲಕ ಮಾಡಿದ್ದಲ್ಲ ಲಕ್ಷ್ಮೀ ವಿಚಾರ ಮಾಡ್ತಾನೆ. ಅದು ಅಧಿಕ ಮಾಸದಲ್ಲಿ ರಮಾದೇವಿ ಆ ಸ್ವಯಂವರ ಮಂಟಪಕ್ಕೆ ಬಂದ್ರಲ್ಲ, ಮಂಟಪಕ್ಕೆ ಬಂದಾಗ ಯಾರ ಹೆಸರು ತಗೊಂಡ್ರ? ತನ್ನ ಮಕ್ಕಳ ಕುಂದು ತಾನೇ ಪೇಳುವುದಕ್ಕೆ ಮನ್ನದೀನಾಚಿ ಮಹಾಲಕ್ಷ್ಮಿ. ಮನ್ನದೀನಾಚಿ ಮಹಾಲಕ್ಷ್ಮಿ ತನ್ನಾಮದಿಂ ಕರೆಯದಲೇ ಒಬ್ಬೊಬ್ಬರ ಉನ್ನತ ದೋಷಗಳೆಣಿಸಿದಳು ಅಂದರೆ ಜ್ಞಾನಿಗಳು. ಅಲ್ಲಿ ಬಂದೇನು ಮಾಡಿ ರಮಾದೇವಿ ನೋಡಿದ್ದು, ಅಲ್ಲಿ ಕೂತವ್ರು ಯಾರು? ಮಗ, ಮೊಮ್ಮಗ, ಮರಿಮಗ, ಕೋಲ್ ಮಗ, ಮಧ್ಯಮ ಮಗ ಎಲ್ಲ ಬರ್ತಾವೆಲ್ಲ ಅಲ್ಲಿ ಕೂತವರವರೆಲ್ಲ. ಹೌದಾ? ಲಕ್ಷ್ಮೀದೇವಿ ಯಾರಾದರೂ ಹೆಸರು ತಗೊಂಡ್ರ? ಇಲ್ಲ. ತನ್ನಾಮದಿಂ ಕರೆಯದಲೇ, ಅವರ ಹೆಸರು ಹೇಳಿ ಕರೀಲಾರ್ದೆ ಅಥವಾ ಅವರ ಹೆಸರು ಹಿಡಿದು ಕರೀಲಾರ್ದೆ ಏನು ಮಾಡಿದರು? ಒಬ್ಬೊಬ್ಬರ ಉನ್ನತ ದೋಷಗಳೆಣಿಸಿದನು. ಕೂತವ್ರ ದೋಷ ಹೇಳಿದ್ದಷ್ಟೇ. ಕಾಮನಿರ್ಜಿತನೊಬ್ಬ, ಕಾಮಿನಿಗೆ ಸೋತೊಬ್ಬ, ಭಾಮಿನಿಯಿಂದ ಹಾರಿದವ, ಕಾಮದಿ ಗುರು ತಲ್ಪ ಗಾಮಿ ಒಬ್ಬ. ಮುಂದೇನು ಹೇಳಿದರು? ಯಾವುದು ಮುಂದೇನು ಬರುತ್ತೆ? ಕಾಮದಿ ಕಲ್ಪದಿ ಕಾಮದಿ ಒಬ್ಬ. ಆಮೇಲೆ ಹೇಳ್ತಾರೆ ಮಹಾನುಭಾವರು, ಇಷ್ಟೆಲ್ಲ ದೋಷ ಹೇಳ್ತಾ ಬಂದರು. ನಶ್ವರ ಈಶ್ವರ ಬಯಸುವನೊಬ್ಬ, ಪರರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ, ಹಾಸ್ಯವ ಮಾಡಿ ಹಣ್ಣು ಉದುರಿಸಿಕೊಂಡವನೊಬ್ಬ, ಅದೃಶ್ಯವಾಂಗ್ರಿ ಒಬ್ಬ, ಒಕ್ಕಣ್ಣನೊಬ್ಬ. ಹಿಂಗೆ ದೋಷ ಹೇಳ್ತಾರೆ. ಯಾಕೆ ಹೆಸರು ತಗೊಳ್ಳಿಲ್ಲ ಲಕ್ಷ್ಮೀದೇವಿ? ಅಲ್ಲಿ ಕೂತವರೆಲ್ಲ ಯಾರು? ಮಕ್ಕಳು ತಗೊಳ್ಬಾರ್ದು. ಹೆಂಡತಿ ಆದವರು ಗಂಡನ ಹೆಸರು ನೇರವಾಗಿ ತಗೋಬಾರ್ದು. ಮಕ್ಕಳು ಮೊಮ್ಮಕ್ಕಳ ಹೆಸರು ತಗೋಬೋದು. ರೀ, ನಿಂಗೆ ಎಷ್ಟು ಜನ ಮೊಮ್ಮಕ್ಕಳು? ಇಬ್ಬರು ದಾಸರೇ. ಮೊದಲನೇನು ಗೋವಿಂದ, ಎರಡನೇವನು ಗೋಪಾಲ ಅಂತ ತಗೋಬೋದು. ಕಣ್ಣಿ ಮಂದಿ ಹೇಳ್ತಾರಲ್ಲ, ಅಷ್ಟು ಮಂದಿ ಹೇಳ್ತಾರೆ. ದೊಡ್ಡವರ ಹೆಸರು ವಿಷ್ಣು, ಎರಡನೇವನ ಹೆಸರೇನು? ಕೃಷ್ಣ ಹೇಳ್ಬೋದು, ಅಧಿಕಾರ ಇದೆ. ಆದರೆ ಯಜಮಾನರ ಹೆಸರು ತಗೋಬಾ. 7 ಜನ ಭಜನಾ ಮಂಡಳಿ ಪ್ರೆಸಿಡೆಂಟು ತಿರುಪತಿ ಯಾತ್ರೆಗೆ ಹೋಗಿದ್ರು. 7 ಜನ ಭಜನಾ ಮಂಡಳಿಗಳಲ್ಲ, ಅದರ ಪ್ರೆಸಿಡೆಂಟ್ಸ್. ಅವರು ಕಪಿಲ್ ತೀರ್ಥರು ಸ್ನಾನ ಮಾಡಿ ಬೆಟ್ಟ ಹತ್ತಿದ್ರು. ಹಚ್ಚುವಾಗ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಅಂತ ಹತ್ತಾ ಇದ್ರಂತೆ ಬೆಟ್ಟ. ಆ 7 ಜನ ವ್ಯಕ್ತಿಗಳಲ್ಲಿ, ಹೆಣ್ಮಕ್ಕಳಲ್ಲಿ 6 ಜನ ಜೋರಾಗಿ ಹತ್ತಿದ್ದಂತೆ. ವೆಂಕಟರಮಣ ಗೋವಿಂದ ಗೋವಿಂದ. ಅದರ ಒಬ್ಬಕ್ಕೆ ನಾನು ಅವರಂಗೇರಿ ಅಂತಿದ್ರು. ವೆಂಕಟರಮಣ ಗೋವಿಂದ ಗೋವಿಂದ ನಾನು ಅವರಂಗೇರಿ ಅಂತಿದ್ರು. ಒಬ್ಬರು ಆಚಾರ್ಯರು ಹಿಂಗೆ ಹೋಗ್ತಿದ್ರು ಬೆಟ್ಟ ಹತ್ಕೊಂಡು, ಅವ್ರು ಕಿವಿಗೆ ಬಿತ್ತು ನಾನು ಅವರಂಗೇರಿ. ಯಾವ ಸರಿ ಕೇಳಿ ಅವ್ರ ಹತ್ರ ಬಂದು, ಏನಮ್ಮ ಅವರೆಲ್ಲ ವೆಂಕಟರಮಣ ಗೋವಿಂದ ಅಂತ ಬಾಯಿ ತುಂಬ ಅಂತಾರೆ, ನೀ ಯಾಕೆ ಅವರಂಗೆ ಅಂತೀರಿ? ಹೇಳ್ರಿ, ನಮ್ಮ ಯಜಮಾನ ಹೆಸರು ಅದಾದ ಮನೆ ಗುರುದಾಸನ ಶಕ್ಕ ಹೊಡೆದ ನಮ್ಮ ಊರಾಗ, ಯಜಮಾನ ಹೆಸರು ತಗೋಬಾರ್ದು ಅಂತ. ಅದಕ್ಕೆ ನಾವು ಹೆಸರು ತಗೊಂಡಿಲ್ಲ ಅಂತಂದರೆ ಅದು ಹಂಗಲ್ಲ ಅರ್ಥ. ಅವ್ರು ಬೈದ್ರೆ ಹಂಗಲ್ಲ. ಯಾಕ್ರಿ ಅಂತೀರಿ? ಅದಕ್ಕೆ ಯಜಮಾನರ ಹೆಸರು, ದೇವರ ಹೆಸರು ಯಾವುದೇ ಇದ್ದರೂ ಸುಂದರವಾಗಿ ಬೇಕಾಸರಿ ಸ್ಮರಣೆ ಮಾಡಿ. ಹೌದಾ? ಬೇಕಾಸರಿ ಸ್ಮರಣೆ ಮಾಡಿ. ಯಾರಾದರೂ ಬಂದು ನಿಮ್ಮ ಯಜಮಾನ ಹೆಸರು ಅಂದರೆ ಮಿಸ್ಟರ್ ಗೋವಿಂದಾಚಾರ್ ಅಂತ ಹೇಳೋಣ. ಅವಾಗ ದೇವರು ಗೋವಿಂದ, ನಾರಾಯಣ, ಕೃಷ್ಣ ಬೇಕಾದ ಹೆಸರಿದ್ದಾಗ ಇದು ಶಾಸ್ತ್ರ ಹೇಳಿ. ಈ ಧರ್ಮ ಹೇಳಿ ಯಾರಾದ್ರೂ ಕೇಳ್ತಾರೆ, ಈಗ ಸುಮ್ಮನೆ ಬಾಯಿ ಬಿಟ್ಟು ಹೋಗೋದು ಚೆನ್ನಾಗಿ. ಯಾಕಂದ್ರೆ ನಿಮ್ಮ ದಕ್ಷಿಣೆ ಕೊಡ್ತೀನಿ, ಅವರು ನಾವು ಈಕ್ವಲ್. ಅವ್ರು ನಮ್ಮ ಹೆಸರು ತಗೊಂಡು ನಾವು ತಗೋಬಾರ್ದ? ತಗ ನಾವು ಬೇಡ, ಒದಿಸ್ಕೊಂಡು ದೇವರು ಒದಿಕ ನಾವೇನು ಡೂ ಆರ್ ಡೈ ಅನ್ನೋ ಸಿಸ್ಟಮ್ ನಮ್ಮ ನಾರಾಯಣನ ಗೌರ್ಮೆಂಟ್ನಲ್ಲಿ ಮಾಡು ಇಲ್ಲವೇ ಮಾಡಿ ಅಷ್ಟೇ. ಲಕ್ಷ್ಮೀದೇವಿ ತಗೋಬೋದಾಗ ಯಾಕೆ ತಗೊಳ್ಳಿಲ್ಲ ಅಂದರೆ ಅದೇ ಹೇಳ್ತಾರೆ ರಾಜರು. ಅದ ಮಾತಿನ ಹಿಂದಿನ ಅರ್ಥ ಏನು ಗೊತ್ತೋ? ಯಾರ ಹೆಸರು ತೊಗೊಂಡ್ರು ನಮ್ಮ ಯಜಮಾನ ಹೆಸರೇ ಲಕ್ಷ್ಮೀದೇವಿ. ಎಲ್ಲ ಹೆಸರು ನಮ್ಮ ಯಜಮಾನರೇ. ಬ್ರಹ್ಮ ಆದರೂ ನಮ್ಮ ಯಜಮಾನರೇ, ಅವ್ರ ಹೆಸರೇ. ರುದ್ರ ಆದರೂ ನಮ್ಮ ಯಜಮಾನ ಹೆಸರು, ಇಂದ್ರ ಆದರೂ ನಮ್ಮ ಯಜಮಾನರ ಹೆಸರೇ, ಗಣಪತಿನೂ ಅದೂ ನಮ್ಮ ಯಜಮಾನ ಹೆಸರು. ಅದಕ್ಕೆ ಯಾವ ತೊಗೊಂಡ್ರು ನಮ್ಮ ಯಜಮಾನ ಹೆಸರು ತೊಗೊಂಡಂಗೆ ಆಗ್ತದೆ ಅಂತ ಹೇಳಿ ರಮಾದೇವಿ ಹೆಸರು ತಗೊಳ್ಳದೆ ದೋಷ ಇರ್ತದೆ. ಮತ್ತು ಇನ್ನೊಂದು ಶಬ್ದ ಅದು ಹೆಂಗಾಗುತ್ತೆ ಅಂದರೆ ಆಚಾರ್ಯ ಹೇಳ್ತಾರೆ, ಸೂತ್ರದಲ್ಲಿ ಹೇಳಿದ್ದಾರೆ ವೇದವ್ಯಾಸ, ಓಂ ಅನಾವೃತ್ತಿ ಶಬ್ದ ತನಾವೃತ್ತಿ ಶಬ್ದಾತ್ ಓಂ ಅಂತ.
ಎಲ್ಲ ಶಬ್ದಗಳು ಭಗವಂತನನ್ನೇ ಆವೃತ್ತಿ ಮಾಡುತ್ತೆ, ಹೇಳತ್ತೆ. ಏನಂದ್ರೂ ದೇವರು ನಾಟಕ. ಎಲ್ಲ ಶಬ್ದಕ್ಕೂ ದೇವರಂತೆ ಅರ್ಥ. ಅದು ಹೆಂಗೆ ಬಿಡಿಸ್ಬೇಕು, ಅದಂಗೆ ಹೇಳ್ತೀವಿ. ಅದಂಗೆ ಆಗ್ತದೆ ಅಂದರೆ ಆ ದೊಡ್ಡ ಶಬ್ದಕ್ಕೆ ಹೋಗಲ್ಲ. ದೊಡ್ಡ ವಿಚಾರ ನಾವು ದಿನನಿತ್ಯದಲ್ಲಿ ನೋಡುವ ಕೆಲವು ವಿಚಾರಗಳನ್ನು ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ. ಈಗ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಎಲ್ಲ ಹೋಮ ಹವನ ಪ್ರವಚನ ಒಂದು ಊಟದ ಕಾರ್ಯ ಅಂತ ಇಟ್ಟಿರ್ತಾರೆ. ಅನ್ನದಾನ ಇಟ್ಟದಾಗ ಊಟಕ್ಕೆ ಕೂತಿರ್ತೀವಿ ನಾವು ಇಲ್ಲಿ ಕೂತಿರ್ತೀವಿ ಊಟಕ್ಕೆ. ಊಟ ಪ್ರಾರಂಭ ಆಗಿರ್ತೀವಿ. ಕೃಷ್ಣಾರ್ಪಣ ಅಂತಾರೆ, ಗೋವಿಂದ ಅಂತಾರೆ. ಊಟ ಹುಳಿ ಒಂದು ರೌಂಡ್ ಬಡಿಸಿರ್ತಾರೆ. ಹುಳಿ ಹೌದಾ, ಒಂದು ರೌಂಡ್ ಬಡಿಸಿರ್ತಾರೆ. ನಮಗಿನ್ನೂ ಸ್ವಲ್ಪ ಹುಳಿ ಬೇಕಾಗಿತ್ತು. ಹುಳಿ ಹಿಡ್ಕೊಂಡಂಥ ವ್ಯಕ್ತಿ ಅಲ್ಲಿ ದೂರದಲ್ಲಿ ಇರ್ತಾನೆ. ಆವಾಗ ನಾವು ಅವನಿಗೆ ಏನಂತ ಕರಿತೀವಿ? ಏ ಹುಳಿ ಸೀದಾ ಬರ್ತಾನೆ. ಬಂದು ಹುಳಿ ಹಾಕ್ತಾನೆ. ಅವ ಏನು ನಮಗೆ ಕೇಳಂಗಿಲ್ಲ. ಏನ್ರಿ ನನ್ನ ಹೆಸರು ಸುಧೀಂದ್ರ, ಹುಳಿ ಅಂತ ಹೆಂಗೆ ಕರೀತೀವಿ? ಅವಾಗ ತಮ್ಮ ನಾಮಧೇಯ ಏನು ಅಂತ ನಾವು ಕೇಳೋಣ. ನಮಗೆ ಅವ್ನು ಬೇಕಾಗಿ ಹುಳಿ ಅನಿಸ್ಕೊಂಡು ನಮಗೇನು ಬಾರಿಸ್ತಿರ್ತೀವಲ್ಲ, ಹುಳಿ ಬೇಕು. ಹುಳಿ ಬಂದು ಹಾಕಿದ್ದ. ಹೌದಾ? ಸರಿ. ಅದೇ ವ್ಯಕ್ತಿ ನೆಕ್ಸ್ಟು ಸಾರು ತಗೊಂಡು ಬಂದ. ಅವಾಗೇನು ಕರಿತೀರಿ? ಹುಳಿ ಅಂತೀರ? ಸಾರು. ಪಾಯಸ ತಂದರೆ, ಮಜ್ಜಿಗೆ ತಂದು, ಹೌದಾ? ಇದು ಯಾವುದೂ ಅವನ ಹೆಸರಲ್ಲ. ಹುಳಿ ಅವನ ಹೆಸರಲ್ಲ, ಸಾರು ಅವನ ಹೆಸರಲ್ಲ, ಪಾಯಸನೂ ಅಲ್ಲ, ಚಿತ್ರಾನ್ನೂ ಅಲ್ಲ, ಮಜ್ಜಿಗೆನೂ ಅಲ್ಲ. ಮತ್ತು ಆ ಹೆಸರಿನ ಕರೆದಾಗ ಅವ ಬನ್ನಲ್ಲ. ಅವಾಗಂದರೆ ಇದೇ ಪ್ರಮೇಯ ಸೂತ್ರದಲ್ಲೂ ಹೇಳಿದ್ದಾರೆ, ಅದೇ ಅನುವ್ಯಾಖ್ಯಾನದಲ್ಲೂ ಆಚಾರ್ಯ ಹೇಳ್ತಾರೆ. ಮುಂದೆ ಬಂದಂಥ ಮಹಾನುಭಾವರೆಲ್ಲ ತಮ್ಮ ಗ್ರಂಥಗಳಲ್ಲಿ ವಿಶದಪಡಿಸಿದ್ದಾರೆ. ಹರಿದಾಸರಾಯರು ದೇವರ ನಾಮಗಳಲ್ಲಿ ಎಲ್ಲ ಅವನದೇ ಅಂತ ಹೇಳ್ಯಾರಿಲ್ಲ. ಸಕಲ ಗ್ರಹ ಬಾಲೀನೆ ಸರಸಿಜಾಕ್ಷ ನಿಖಿಲ ರಕ್ಷಕನು ನೀನೇ ವಿಶ್ವವ್ಯಾಪಕನೇ. ಹೇ ರವಿಚಂದ್ರ ಬುಧ ನೀನೇ, ರಾಹು ಕೇತುವು ನೀನೇ, ಕವಿ ಗುರು ಶನಿಯು ಮಂಗಳನು ನೀನೇ, ದಿವಸ ರಾತ್ರಿಯು ನೀನೇ, ನವವಿಧಾನವು ನೀನೇ, ಭವರೋಗ ಹರನು ನೀನೇ, ಭೇಷಜನು ನೀನೇ, ಸಕಲ ಗ್ರಹಮಾನ ನೀನೇ, ಸರಸಿಜಾಕ್ಷ ಪಕ್ಷಮಾಸವು ನೀನೇ. ಪಕ್ಷಮಾಸ ಬಂದರೆ ಮಾರಿ ಸಣ್ಣ ಮಾಡ್ಕೊಂಡು ಕೂತಿರ್ತಾರೆ. ಯಾರು ಪಕ್ಷ ಮಾಡೋರು? ಹೌದಿಲ್ಲ? ಯಾಕ್ರಿ ಆರಾಮದ ಮತ್ತು ಯಾರಿಗೂ ಮಾರಿ ಮಾಡಿ ಇವಾಗ ನಮ್ಮ ಅಪ್ಪನ ಪಕ್ಷ ರೀ ಅಂತ. ನೀವು ನಿಮ್ಮ ಅಪ್ಪನ ಪಕ್ಷ ಮಾಡಯ್ಯ, ನಿಂದಂತೂ ಪಕ್ಷ ಅಲ್ಲ. ಅವನು ಪಕ್ಷ ಇದ್ದಾಗ ಮಾರಿ ಸಣ್ಣ ಮಾಡ. ಜ್ಞಾನಿಗಳಂತಾರೆ ಪಕ್ಷಮಾಸವು ನೀನೆ, ಪರ್ವಕಾಲವು ನೀನೆ, ನಕ್ಷತ್ರ ತಿಥಿ ಯೋಗ ಕರಣ ನೀನೆ, ಅಕ್ಷಯ ದ್ರೌಪದಿಯ ಮಾನವನು ಕಾಯ್ದ ಪಕ್ಷಿವಾಹನನು ನೀನೆ, ಲೋಕರಕ್ಷಕನೇ ಋತುಮಾಸವು ನೀನೆ, ಪ್ರತಿಯುಗಾದಿಯು ನೀನೆ, ಕೃತೋಮ ಯಜ್ಞ ರಕ್ಷಕನು ನೀನೆ, ಜಿತವಾಗಿಯೊಡೆಯ ಪುರಂದರ ವಿಠಲನೆ, ಶ್ರುತಿಗೆ ನಿಲುಕದ ಅಪ್ರತಿಮ ಮಹಿಮನು ನೀನೆ, ಸಕಲ ಗ್ರಹ ಬಾಲ ನೀನೆ, ಸರಸಿಜಾಕ್ಷ. ಅದೇ ಮಾತು ಆಸರ ಆಗಿದೆ. ದೇವರಿಗೆ ಏನಂದ್ರು? ರವಿ, ರಾಹು, ಚಂದ್ರ, ಕೇತು, ಶನಿ ಅಂದರೆ ದೇವರೇನಾದ್ರು ಬೈತಾರೆ. ಯಾರಾದರೂ ಬಂದು ಹೇ ಶನಿ ಅಂದರೆ, ಮಗನೇ ನಂಗೆ ಶನಿ ಅಂತ್ಯ, ನೀ ಪಂಚಮ ಶನಿ ಬೈತಾರೆ. ಬೈತಾನೆ. ಅಂದರೆ ದೇವರಿಗೆ ಅದನ್ನು ಈ ಶಬ್ದಗಳನ್ನು ಪ್ರಯೋಗ ಮಾಡಿದರು. ನಮ್ಮ ಸ್ವಾಮಿ ಏನಾದರೂ ಸಿಟ್ಟು ಮಾಡ್ಕೊಂಡೇನು ಪರಮಾತ್ಮ? ಏನಿಲ್ಲ ರೀ,
ಯಾಕಂದರೆ ಅದೇ ಶಬ್ದ ಹೇಳಿಕ್ಕೆ ಬಂದೆ. ಏನದು? ಆ ವ್ಯಕ್ತಿ ಹೆಸರು ಏನಲ್ಲ, ಹುಳಿ ಅಲ್ಲ, ಸಾರಲ್ಲ, ಚಿತ್ರಾನ್ನ ಅಲ್ಲ, ಮಜ್ಜಿಗೆ ಅಲ್ಲ. ಹಾಗಾದರೆ ಅವನ ಹೆಸರೆಲ್ಲ ಅವನಿಗೆ ಯಾಕೆ ಬಂತು ಅಂದರೆ ಒಂದೇ ದೃಷ್ಟ, ಒಂದು ಸರಳ ಮಾತು. ಏನು? ಯಾವ ವಸ್ತು ಯಾರ ಅಧೀನವಾಗಿರುತ್ತಲ್ಲ ಆ ವಸ್ತುವಿನ ಹೆಸರು ಯಜಮಾನರಿಗೆ ಬರುತ್ತೆ. ಈಗ ಕ್ಲಿಯರ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ, ಹೌದಾ? ಯಾರ ವಸ್ತು ಯಾರ ಅಧೀನವಾಗಿರುತ್ತೋ ಆ ವಸ್ತುವಿನ ಹೆಸರು ಯಜಮಾನರಿಗೆ ಬರುತ್ತೆ. ಹುಳಿ ಅವನ ಅಧೀನವಾಗಿದ್ದಾಗ ಅವನಿಗೇನು ಕರಿತೀವಿ ನಾವು? ಹುಳಿಯೋದು. ಸಾರು ತಂದಾಗ ಸಾರನ್ನ ಹೆಸರು ಬಂತು. ಸಾರು ಅನ್ನೋ ಪದಾರ್ಥ ಅವನ ಅಧೀನವಾಗಿ, ಅದಕ್ಕೆ ಸಾರು, ಹೌದಾ? ಅದರಂತೆ ಇಡೀ ಜಗತ್ತೆಲ್ಲವೂ ಯಾರ ಅಧೀನ? ದೇವರ ಅಧೀನ, ಹೌದಾ? ಜಗತ್ತಿನಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಯಾರ ಅಧೀನ? ದೇವರ ಅಧೀನ. ಅದಕ್ಕೆ ಎಲ್ಲ ದೇವತೆಗಳ ಹೆಸರು ಯಾರಿಗೆ ಬರುತ್ತೆ? ಸ್ವಾಮಿಗೆ ಬರುತ್ತೆ. ಅದಕ್ಕೆ ಲಕ್ಷ್ಮೀ ದೇವಿ ಹೆಸರು ತಗೊಳ್ಳಿಲ್ಲ, ಬರೇ ದೋಷಿಸಿದ್ರು ಅಂತ ಜ್ಞಾನಿಗಳು ಸುಂದರವಾದ ಪ್ರಮೇಯ ಭಾಗವನ್ನು ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಹೇಳಿಕ್ಕೆ ಬಂದೆ ಅಂತ ಹಿಂಗೆಲ್ಲ ಬಿಡಿಸಿ ಹೇಳಿಬಿಟ್ರೆ ಬೈತಾರೆ. ಕಲಿಯುಗದಲ್ಲಿ ಕೇವಲ ಕಾಲು ಭಾಗ ಮಾತ್ರ ಅಲ್ಲಿ ಧರ್ಮ ಇದೆ, ಎಲ್ಲವೂ ಅಧರ್ಮ ಇದೆ. ಜೀವರಲ್ಲಿ ಕೂಡ ಅಷ್ಟೇ ಬುದ್ಧಿಶಕ್ತಿ ಕಡಿಮೆ, ಗ್ರಹಣ ಶಕ್ತಿ ಕಡಿಮೆ ಇದೆ. ಬುದ್ಧಿಶಕ್ತಿ ಕಡಿಮೆ ಇದೆ, ಗ್ರಹಣ ಶಕ್ತಿ ಕಡಿಮೆ ಇದೆ, ಹೌದಾ? ದೇಹದಲ್ಲಿ ಶಕ್ತಿನೂ ಕಡಿಮೆ ಇದೆ. ದೇಹದಲ್ಲಿ ಶಕ್ತಿ ಭಾಳ ಇಲ್ಲ ಈಗಿನವರಿಗೆ, ಎಲ್ಲರೂ ಅಶಕ್ತರು. ಬೆಳಿಗ್ಗೆ ಎದ್ದ ಕೂಡಲೇ ಸುಸ್ತು, ಕಾಫಿ ಮಾಡಿ ನೋಡಿದರೆ ಶಕ್ತಿ ಇಲ್ಲಂದ್ರೆ ಇಲ್ಲ. ಒಂದು ಗಂಟೆಗೆ ಕಾಫಿ ಆಗ್ತಾ ಇಲ್ಲ, ಆದಮೇಲೆ ಅಕ್ಷರ ಮತ್ತೆ ಮಾಡ್ಕೊಂಡು. ಕಲಿಯುಗದಲ್ಲಿ ದೇಹ ಶಕ್ತಿ ಅತಿ ಕಡಿಮೆ, ಬುದ್ಧಿಶಕ್ತಿ ಕಡಿಮೆ, ಗ್ರಹಣ ಶಕ್ತಿ ಕಡಿಮೆ, ಧರ್ಮಾಚರಣೆ ಮಾಡುವ ಬುದ್ಧಿ ಕಡಿಮೆ, ಎಲ್ಲ ವಿಷಯಗಳು ಕಡಿಮೆ. ಅದಕ್ಕೆ ಕಾಲು ಭಾಗ ಇರುತ್ತೆ. ಆ ಕಾಲು ಭಾಗದಲ್ಲಿ ಇನ್ನೊಂದು ಕಲಿಯುಗದೊಳಗೆ ಏನು ಅಂದರೆ ವ್ಯಾಧಿಗಳು, ಸೋಮಾರಿತನ, ಕ್ರೋಧಾದಿ ದೋಷಗಳು ಇವೆಲ್ಲ ಇರ್ತದೆ. ವ್ಯಾಧಿ ಅಂದರೆ ರೋಗ, ದೇಹಕ್ಕೆ ಬರೋದು. ಆದಿ ಅಂದರೆ ಮನೋರೋಗ. ನಾವು ಮಾಡಲ್ಲ, ಮಾಡೋರು ನೋಡಿ ಮನಸ್ಸಿನಾಗ ಅದೇ ವಿಚಾರ, ಹೌದಿಲ್ಲ? ಎರಡು ಜಪ ಮಾಡ್ತಾರೆ ಅವರು, ಮಾಡಿ 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 ನೋಡಿ ಸಾಕಾಗ್ಯದ ನೋಡಿ ಅಂತಾರೆ. ಅದು ಮಾಡೋರಿಗೆ ಸಾಕಾಗಿಲ್ಲ, ನಿಮ್ಗೆ ಸಾಕಾಗಿಲ್ಲ. ಮಾಡೋರು ಮಾಡ್ತಿರ್ತಾರೆ. ಏನೇಗ ಬೇಡ, ನೀವು ಹೋಗಬೇಡ, ನೀವು ಮಾಡಬೇಡ. ಅವ್ರು ನೋಡಿ ಇದೇ ಉತ್ಸಾಹ ಮಾಡಿ ಎಷ್ಟು ಮಾಡ್ತಾರೆ, ಎಷ್ಟು ಮಾಡಿ ನೀ ಮಾಡು. ಬರೀ ಮಂದಿ ಮಾಡಿ ಹೇಳ್ಕೊತಿರ್ಗಾಡ, ಹೌದಾ? ಅದಕ್ಕೆ ಆದಿ ವ್ಯಾಧಿಗಳು, ದೋಷಗಳು, ಸೋಮಾರಿತ. ಕಲಿಯುಗದಲ್ಲಿದ್ದು ಭಯಂಕರ ಸೋಮಾರಿತನ. ಬಡ ಎದ್ದು ಮಾಡುವ ವಿಚಾರವೇ ಬರೋದು. ಇನ್ನೂ ಸಬ್ಮಿಟ್ ಮಾಡಿ ಅಲ್ಲ, ಭಜನೆ ಶುರು ಮಾಡಿ. ಸ್ವಲ್ಪ ತಾನು ಬಿಡ್ರಿ ಅಲ್ಲ, 6:30 ಶುರು, ಈಗ 7:12 ಬಿಡ್ರಿ. ಅಲ್ಲಿ ಮುಂದೆ ರಥೋತ್ಸವ ಶಾರ್ಟ್ ಕಟ್ ಮಾಡಿದ್ರೆ ಬಿಡ್ರಿ. ಅಂತಲ್ಲ, ನಮ್ಮಲ್ಲೆಲ್ಲ ಕಡೆ ಸುಮ್ಮಂತ ಮುದ್ರೆ ಹಚ್ಕೊಳ್ಳುವಾಗ ಸುಮಾರು 5 ಮುದ್ರೆ ಸರಿಯಾಗಿ ಹಚ್ಕೊಂಡಿಲ್ಲ. ಶಂಖ ಮುದ್ರೆ ಎಷ್ಟು ಹಚ್ಕೊಬೇಕು ನಮ್ಮನ್ನು ಗೊತ್ತಿಲ್ಲ. ಚಕ್ರ ಮುದ್ರೆ ಎಷ್ಟು ಹಚ್ಕೋಬೇಕು ಗೊತ್ತಿಲ್ಲ. ಅದಕ್ಕೆ ಒಂದ ಎಲ್ಲ ಕಡೆಯೆಲ್ಲ ಹಚ್ಕೊಂಡ್ಬಿಟ್ಟಿದ್ದೀವಿ. ನಡೆಯೋ ಥರ ಬರೀ ಸೋಮಾರಿತನ ಇರ್ತದೆ. ಆಮೇಲೆ ಕ್ರೋಧಾದಿ ದೋಷಗಳು, ಸಿಟ್ಟು, ಮಾತೆದ್ದು ಸಿಟ್ಟು, ಏನೇ ಅಂದರೆ ಸಿಟ್ಟೆಲ್ಲ ಉಂಟು ಎಲ್ಲರಿಗೆ ಬರ್ತದೆ. ಹನುಮಂತ ಹೇಳ್ತಾರೆ, ಇದು ಕಲಿಯುಗದ ಮುಖ್ಯವಾಗಿರ್ತಕ್ಕಂಥ ದೋಷಗಳು. ಅದಕ್ಕೆ ಜನರು ತಾವು ಮಾಡಿದ ಪಾಪವನ್ನು ಕೋಪದಿಂದ ಕಳ್ಕೊಂಡ್ಬಿಡ್ತಾರೆ. ಎಲ್ಲ ಕೆಲಸ ಒಳ್ಳೇದು ಮಾಡಿರ್ತಾರೆ, ಕೊನೆಗೆ ಸಿಟ್ಟಿಗೆ ಯಾರ ಮೇಲೆ ಓದಾಡ್ಬಿಡ್ತಾರೆ. ಅವಾಗೇನಾಗತ್ತೆ, ಬೆಳಗಿಂದ ಸಾಯಂಕಾಲದವರೆಗೆ ನೀವು ಮಾಡಿದ ಪುಣ್ಯ ಸಂಪಾದನೆ ಎಲ್ಲ ನಾಶ ಆಗಿಬಿಡುತ್ತೆ. ಒಂದು ಕ್ಷಣದ ಕೋಪ. ಅದಕ್ಕೆ ಸಿಟ್ಟಿರಬಾರ್ದು. ಸಿಟ್ಟಿನಿಂದ ಒಳ್ಳೆ ಕೆಲಸ ಮಾಡಬಾರ್ದು. ಕೆಲವು ಸಿಟ್ಟಿನಿಂದ ಪೂಜೆ ಮಾಡ್ತಿರ್ತಾರೆ, ನೋಡಬೇಕು. ಸಿಟ್ಟು ಶಾಸ್ತ್ರ ಹೇಳುತ್ತೆ, ದೇವ್ರ ಪೂಜೆ ಕೂತಾಗ ಸಿಟ್ಟು ಬಂದರೆ ಮತ್ತೆ ಸ್ನಾನ ಮಾಡಿ ದೇವ್ರ ಪೂಜೆ ಕಂಟಿನ್ಯೂ ಮಾಡಬೇಕು ಅಂತ. ಸುಮ್ಮನೆ ಕೇಳಿ ಸಂತೋಷ ಪಡ್ರಿ, ಎಲ್ಲರೂ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ವಾಟರ್ ಬಿಲ್ ಜಾಸ್ತಿ ಬರ್ತದೆ ಮನೆಗೆ ಸ್ನಾನ ಮಾಡಿ. ಸಿಟ್ಟು ಬಂದರೆ
ಈ ನಿಯಮ ಯಾವ ಆಚಾರವೂ ಇಟ್ಕೊಂಡಿಲ್ಲ. ಇಟ್ಕೊಂಡ್ರೆ ಅವು ಬದುಕಲ್ಲ. ಸಾಯಂಕಾಲ ಥರ ಸಾಯಂಕಾಲ ಸಾಯ್ತಾವೆ. ಯಾಕಂದರೆ ದೇವ್ರ ಪೂಜೆ ಕೊಟ್ಟಾಗೆ ಶಕ್ತಿ ಜಾಸ್ತಿ ಬರ್ತದೆ. ನಾನು ನಮ್ಮ ಗುರುಗಳಿಗೆ ಕೇಳಿದ್ದೆ, ಅಲ್ಲರಿ ದೇವ್ರ ಪೂಜೆ ಕೊಟ್ಟಾಗ ಶಕ್ತಿ ಆಗ್ತದೆ. ನಮ್ಮ ಗುರುಗಳನ್ನು ಗುರಣ್ಣ ಶಿಟ್ಟಿಗೆ ಅಪೇಕ್ಷೆ ಇದೆ, ಮಡಿ ಇದ್ದಾಗ ಹೋಗ್ಬೇಕು. ಶಿಟ್ಟಿಗೆ ಗೊತ್ತು ಮಡಿ ಇದ್ದಾಗ ಹೋಗ್ಬೇಕು ಅಂತ. ನಿನಗ್ಯಾಕೆ ಮಡಿ ಮಾಡೋ ಬುದ್ಧಿ ಬಂದಿಲ್ಲ? ಕೆಲವಂತಿರ್ತ ಪ್ರವಚನಕಾರ ಹೆಣ್ಣಲ್ಲಿ ನಮ್ಮ ಮನೆಯವರು ಏನಾದರೂ ಹೋಗ್ಬಿಟ್ರೆ ಎಲ್ಲರಂತ ಏನು ಪುಣ್ಯ ಮಾಡೀರಿ, ನಿಮ್ಮ ಯಜಮಾನಿಗೆ ಶಿಟ್ಟೇ ಇಲ್ಲ ನೋಡಿ. ಒಂದು ವಾರ ಆಯ್ತು ನೋಡ್ಲಿಕ್ಕೆ ಹತ್ತಿರೋರು ಒಬ್ಬರ ಜೊತೆ ಶಿಫ್ಟ್ ಮಾಡೋಂಗಿಲ್ಲ, ಒದರಾಡಂಗಿಲ್ಲ, ಮೆತ್ತಗೆ ಮಾತಾಡ್ತಾರೆ. ಪಾಪ ಎಷ್ಟು ಜನವಾದ ಪುಣ್ಯ ಮಾಡಿದ್ದೀರಿ ಅವರು. ನಮ್ಮ ಯಜಮಾನರಿಗೆ ಯಾವಾಗಲೂ ಶಿಟ್ಟಿನ ಮುಖಾನೇ. ರೋಧೇಶ್ವರರಾವ್ ಅಂತ ಹೆಸರು. ಹೌದಾ? ಹಿಂಗಿದೆ ಅಂದರೆ ಆಚಾರ್ಯ ಹೆಂಡತಿ ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ ಇವರು ನಮ್ಮ ಮನ್ಯಾಗ ದೇವ್ರ ಪೂಜೆ ಟೈಮಿಗೆ ಬನ್ನಿ ದಶಾವತಾರ ತೋರಿಸ್ತೀವಿ. ಅನ್ಕೊಂಡಿರ ಕ್ರೋಧ ನಮ್ಮ ಪುಣ್ಯವನ್ನೇ ನಾಶ ಮಾಡುತ್ತೆ. ಅದಕ್ಕೆ ಸಿಟ್ಟಿನಿಂದ ದೇವರ ಪೂಜೆ ಮಾಡು, ಸಿಟ್ಟಿನಿಂದ ಒಳ್ಳೆ ಕೆಲಸ ಮಾಡು. ಅದು ಫಲ ಎಷ್ಟು ಅಂತ ವಿಜಯ ಪ್ರಭುಗಳು ಒಂದು ಸುಳಾದಿ ಒಳಗೆ ಒಂದು ಕಡೆ ಹೇಳ್ತಾರೆ, ಕ್ರೋಧದಿಂದ ಮಾಡಿದ ಸಾಧನೆಯ ಫಲವು ಏನು? ಸೂಳೆಗೆ ವಿತ್ತಂತೆ ಕಾಣಿರೋ. ಅದೆಷ್ಟು ವ್ಯರ್ಥವೋ. ಸಿಟ್ಟಿನಿಂದ ಮಾಡಿದ ಪೂಜಾನೂ ಅಷ್ಟೇ, ಸಿಟ್ಟಿನಿಂದ ಬಡಿಸಿದ್ದು ಅಷ್ಟೇ, ಸಿಟ್ಟಿನಿಂದ ಏನು ಮಾಡಿದ್ರು ಅಷ್ಟೇ. ಅದಕ್ಕೆ ಮಗ ಅಪ್ಪ ಹೇಳ್ತಾರೆ, ನೀ ಪೂಜೆ ಮಾಡೋ ಅಂತ ದೊಡ್ಡವನಿಗೆ, ದೊಡ್ಡ ಮಗ ಅಂತ ಸಣ್ಣವನಿಗೆ ಹೇಳಿ ನಮ್ಗೆ ಆಫೀಸ್ಗೆ ಹೋಗ್ಬೇಕಂತ. ಸಣ್ಣವಂತ ನಂಗೆ ಕಾಲೇಜ್ಗೆ ಹೋಗ್ಬೇಕು, ಮಾಡಲ್ಲ ಬೇಕಾ ನೀ ಮಾಡು ಹಾಕ್ಬಿಡ್ತಾವೆ. ಅವಾಗ ಇವ್ರು ಸಿಟ್ಲೇ ಮಾಡ್ತಾರೆ. ನಾವು ಒಬ್ಬರಿಗೆ ಸಾಯ್ಕೋತ ಮಾಡಬೇಕು ಪೂಜೆ, ಅವನು ಹೆಲ್ಪ್ ಮಾಡೋದಿಲ್ಲ, ಭಾಳ ಕೈಕಾಲು ಮುಗಿಬೇಕು. ಪೂಜೆ ಮಾಡಿ ಫಲ ಏನು? ಇದು ಫಲ. ಸಿಟ್ಟು ಮಾಡಿದರೆ ಪುಣ್ಯನಾಶ. ಏನೋ ಕತಿ ಪತಿ ಇರ್ಬೋದು ಅಂದರೆ ವಿಶ್ವಾಮಿತ್ರರ ಚರಿತ್ರೆ ಕೇಳಿದ್ದಿರಲ್ಲ. ಎಷ್ಟು ಬಾರಿ ಪುಣ್ಯ ಸಂಪಾದನೆ ಮಾಡಿದ್ರು, ಕೋಪ ಮಾಡಿಕೊಂಡ್ರು ಮತ್ತೆ ಕಳ್ಕೊಂಡ್ರು ಪುಣ್ಯ, ಮತ್ತೆ ತಪಸ್ಸು ಮಾಡ್ಲಿಕ್ಕೆ ಹೋದ್ರು ಮತ್ತೆ ಕಳ್ಕೊಂಡ್ರು. ಮಾಡ್ಯಾರ ಇಲ್ಲ ಅಲ್ಲ. ಆಮೇಲೆ ಅವರು ಜಗತ್ತಿಗೆ ಮಹಾ ಉಪಕಾರ ಮಾಡಿದರು, ಗಾಯತ್ರಿ ಮಂತ್ರ ಕಂಡು ಹಿಡಿದುಕೊಟ್ರು, ಮಂತ್ರದ ಅಭಿಷೇಕ ಬೇರೆ. ಮೊದಲು ಕೋಪ ಮಾಡಿ ಅಂತೂ ಪುಣ್ಯ ಕಳ್ಕೊಂಡ್ರೆ ಅದಕ್ಕೆ ದೇವರಲ್ಲಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ವಿಜಯರಾಜ ಪ್ರಾರ್ಥನಾ ಭಾಗ ಸುಳಾದಿಗಳೊಳಗೆ ಹೇಳ್ತಾರೆ ಒಂದು ಕಡೆ, ದೇವರಿಗೆ ನಿತ್ಯ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಹಾಕ್ಬಾರ್ದು ಅಂದರೆ ಅಪ್ಲಿಕೇಶನ್ ಹಾಕಲಾರ್ದು ನಮಗಲ್ಲಿ ಪರ್ಮಿಷನ್ ಸಿಗಲ್ಲಲ್ಲಿ. ಎಲ್ಲದರೂ ಅಪ್ಲಿಕೇಶನ್ ಹಾಕಬೇಕಾ? ಇಲ್ಲ ನಮಗೆ ಎಮ್ ಡಿನೇ ಪರಿಚಯ ಇದ್ದಂದರೆ ಅಪ್ಲಿಕೇಶನ್ ಬೇಕಾಗಿಲ್ಲ ಅಂತ. ನಾವು ಎಷ್ಟು ಕಡೆ ಪರಿಚಯ ಇರ್ತಾರೆ, ಹೋಗ್ತೀವಿ ಅವ್ರ ಹತ್ರ, ಯಾಕಾಚಾರ್ಯ ನೀವು ಬಂದರೆ ಬರೀ ಆಫೀಸ್ನಾಗ ಒಳ್ಳೆ ಕನಸಿಗೆ ಬಿಟ್ಕೊಟ್ಟು ಕೂಡಿಸಿ ನಮಸ್ಕಾರ ಮಾಡಿಲ್ಲ, ಇಲ್ಲ ನಿಮ್ಮ ಹತ್ರ ಒಂದು ಕೆಲಸ ಬೇಕಾಗಿ. ಅದಕ್ಕೆ ಯಾಕೆ ಬಂದ್ರಿ? ಫೋನ್ ಮಾಡಿದರೆ ಮಾಡಿಕೊಡ್ತಿದ್ನಲ್ಲ ಅಂತ ಕೇಳ್ತಾರೆ. ಇಲ್ಲ ಏನೋ ನಿಮ್ಮನ್ನು ನೋಡಿದಂಗೆ ಆಯ್ತು, ಪರವಾಗಿಲ್ಲ, ಭಾಳ ಸಂತೋಷ, ಹೋಗಿ ಬರ್ರಿ ಮಾಡಿಕೊಡ್ತೇನೆ. ನಾವು ಬರಲ್ಲ ಅಂದರೆ ಮತ್ತೆ ಕರೆದು ಕೇಳ್ತಾರೆ, ಅಪ್ಲಿಕೇಶನ್ ಹಾಕಿರಾ ಅಂತ ಕೇಳ್ತಾರೆ. ಇಲ್ಲ, ಮೊದಲು ಹಾಕಿ. ಅದು ಹಾಕಲಾರ್ದೆ ನಮಗೆ ಕೆಲಸ ಮಾಡಲಿಕ್ಕೆ ಪವರ್ ಇಲ್ಲ ಅಂತ. ಅಪ್ಲಿಕೇಶನ್ ಇಂಪಾರ್ಟೆಂಟ್ ಇರೋದಿಲ್ಲ ಲೌಕಿಕದಲ್ಲಿ. ಒಂದು ಪುಟ್ಟ ಮಗುವಿಗೆ ಪುಟ್ಟ ಶಾಲೆಯಲ್ಲಿ ಶೀಟ್ ಸಿಗ್ಬೇಕಾದ್ರೆ ಅಪ್ಲಿಕೇಶನ್ ಹಾಕಬೇಕು. ಹಾಕಬೇಕಾದ್ರೆ ಆ ಅಪ್ಲಿಕೇಶನ್ ಹೊರಡೆ ಆಧ್ಯಾತ್ಮಿಕದಲ್ಲಿ ಪ್ರಾರ್ಥನೆ ಅಂತ ಕರೀತಾರೆ. ದೇವರು ಪ್ರಾರ್ಥನೆ ಮಾಡಿದರೆ ಮಾತ್ರ ಕೊಡ್ತಾರೆ. ಇದನ್ನೇ ಹರಿಕಥಾಂಸಾರಿ ಜಗನ್ನಾಥದಾಸರು 16ನೇ ಸಂಧಿಯಲ್ಲಿ ಮಾತು ಹೇಳ್ತಾರೆ. ಏನು? ಬೇಡದಲೆ ಕೊಡುವನು ಸುರರಿಗೆ, ಬೇಡಿದರೆ ಕೊಡುವನು ನರರಿಗೆ, ಕಾಡಿ ಬೇಡಿ ಬಳಲಿದರು ಕೊಡನೊಮ್ಮೆ ಪುರುಷಾರ್ಥ, ದೈತ್ಯರಿಗೆ ಸ್ವಪ್ನದಲು. ಅಪ್ಲಿಕೇಶನ್ ಹಾಕ್ಬೇಕಲ್ಲ, ಅದಕ್ಕೆ ದೇವರನ್ನು ಕೇಳಬೇಕು. ವಿಜಯರಾಜನು ಅಪೇಕ್ಷೆಯನ್ನ ನೀನೇ ಮತ್ತೊಂದಾವುದು ಇಲ್ಲ, ಅಪಾರ ಗುಣ ನೀನೇ ಅವಧರಿಸೋ, ಭೂಪಾಲನಾಗುವುದು ಎಂದಿಗೆಂದಿಗೂ ಬಲ್ಲೆ, ಕೌಪಿನವೇ ಇರಲಿ ನನಗೆ ಸಂತತದಲ್ಲಿ ಸ್ವಾಮಿ, ಕೋಪವೇ ಬೇರೆಸಿ ಕಿತ್ತಿ ಕಡೆಗೆ ಮಾಡು, ಕಾಪಾಡು ಈಗ ನಿನ್ನ ಬೇಡಿಕೊಂಬೆ. ದಿನ ದೇವರಲ್ಲಿ ಇದು ಕೇಳ್ತೀವ? ನಮ್ಮ ಅಪ್ಪನೇ ಕೇಳಿಲ್ಲ ಇಲ್ಲಿ ತನಕ.
ಶ್ರೀ ಪರಮಾತ್ಮನೇ ನಿನ್ನಲ್ಲಿ ವಿಶ್ವಾಸವ ಹುಟ್ಟುವಂತೆ ಸದಾ ಮತಿ ಪಾಲಿಸೋ. ಪಾಪ ಮಾರ್ಗಕ್ಕೆ ಎನ್ನ ಕೆಡಹಲಾಗದೋ ಚೆನ್ನ, ಉಪಾಯ ನಿನ್ನದೊಂದೇ ನಾಮಗತಿಗೆ. ಗೋಪಾಲಕೃಷ್ಣ ನಮ್ಮ ವಿಜಯ ವಿಠಲರೇಯ, ನಾನಾ ರೂಪನೇ ಸರ್ವದಾ ಮನಸ್ಸು ನಿನ್ನದಾಗಲಿ ಸ್ವಾಮಿ. ದೇವರಿಗೆ ಕೇಳಬೇಕು, ಸಿಟ್ಟಿಲ್ಲಾರ್ದಂಗೆ ಮಾಡೋ. ಕೋಪ ಬೇಬೆ ನಡೆಸಿ ಗಿಟ್ಟಿ ಕಣ್ ನಾವು ಅಂತ ಇದ್ದರೆ ದೇವರಿಗೆ ಗೊತ್ತಿಲ್ಲ. ನಾಳೆ ನಮ್ಗೆ ಏನು ಮಾಡ್ತಾರೆ? ಕೋಪವನ್ನು ಕಡಿಮೆ ಮಾಡ್ತಾರೆ. ಕೋಪ ಇದ್ದರೆ ಯಾವ ದೇವತೆಗಳು ಅನುಗ್ರಹ ಮಾಡಲ್ಲ. ಇದನ್ನೇ ಲಕ್ಷ್ಮೀ ರಾಜರು ಹೇಳಿದ್ದಾರಲ್ವ. ಈಗ ಸ್ವಯಂವರ ಮಂಟಪಕ್ಕೆ ಬಂದಾಗ ಹೊರಗಡೆ ಗುಂಪು ಕೂತಿತ್ತು ಒಂದು ಬ್ಲಾಕ್ ಒಳಗೆ. ಅವರೆಲ್ಲ ಹೆಂಗಿದ್ರು ಅಂದರೆ ಧಾಬಳಿ ಉಟ್ಕೊಂಡವರು, ಅದ್ದಿ ಉಟ್ಕೊಂಡವರು, ಪಂಜ ಉಟ್ಕೊಂಡವರು, ಗಡ್ಡ ಬಿಟ್ಟವರು, ಗುಡ್ಡದಲ್ಲಿದ್ದವರು, ಗಡ್ಡೆ ಗೆಣಿಸ್ತಿರೋರು. ಸ್ವಯಂವರದಲ್ಲಿ ಏಜ್ ಲಿಮಿಟ್ ಇಲ್ಲ. ಅವೆಲ್ಲ ಹೊರಗಳು ಕೂತಿದ್ದವಂತೆ ಒಂದು ಬ್ಲಾಕ್ರೆ. ರಮಾದೇವಿ ಬಂದು ಹಿಂಗೆ ನೋಡಿದ್ರೆ ಎಲ್ಲ ಹೊರಗಡೆ ಒಂದ್ಸರಿ ಹಿಂಗೆ ನೋಡಿದ್ರು, ಬೇಡ ಅಂತ. ಈ ಹೊರಗಡು ಬೇಡ ಅಂತ ಹೇಳಬೇಕಾದ್ರೆ ಸ್ವಯಂವರದಲ್ಲಿ ಒಂದು ನಿಯಮ. ರಿಜೆಕ್ಟ್ ಮಾಡಬೇಕಾದ್ರೆ ಕಾರಣ ಹೇಳಿ ರಿಜೆಕ್ಟ್ ಮಾಡಬೇಕು, ಸುಮ್ಮನೆ ರಿಜೆಕ್ಟ್ ಮಾಡೋದಿಲ್ಲ. ಕಾರಣ ಹೇಳಬೇಕಲ್ವಾ? ಅವ ಲಕ್ಷ್ಮೀದೇವಿ ಬೇಡ ಅಂದ್ರೆ ಯಾಕೆ ಬೇಡ ಅಂದರೆ ಕಾರಣ ಹೇಳ್ತಾರೆ. ಏನದು? ಕೆಲವರು ತಲೆ ಊರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ. ಕೆಲವರು ಅಲ್ಲಿ ಕೂತವ್ರು ಹೆಂಗಿದ್ರು, ತಲೆ ಊರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ. ಎಷ್ಟೋ ಸಾವಿರಾರು ವರ್ಷಗಳವರೆಗೆ ತಲೆ ಕೆಳಗೆ ಮಾಡಿ, ಕಾಲು ಮೇಲೆ ಮಾಡಿ, ಅನ್ನ ನೀರು ಸುಖ ಎಲ್ಲವನ್ನ ತ್ಯಾಗ ಮಾಡಿ, ಗಾಳಿ ಮಳೆ ಬಿಸಿಲು ಚಳಿಯನ್ನು ಸಹಿಸಿ, ಅಡವಿಯಲ್ಲಿರುವ ಕತ್ತಲೆಯನ್ನು ಸಹಿಸಿ, ಕ್ರೂರ ಪ್ರಾಣಿಗಳ ಒಂದು ಭಯವನ್ನು ಗೆದ್ದು ಅಷ್ಟು ತಪಸ್ಸು ಮಾಡಿ ಪುಣ್ಯ ಗಳಿಸಿದ್ದಾರಲ್ಲ. ಬ್ಯಾಡ ಲಕ್ಷ್ಮಿ. ಯಾಕೆ ಗಳಿಸಿದ್ದಾರೆ ನಿಜ, ಮುಂದೆ ಹೇಳ್ತಾರಲ್ಲ. ಏಕೆ? ಅವರಲ್ಲಿ ಏನು ದೋಷ ಇದೆ? ಜ್ವಲಿಸುವ ಕೋಪದಿ ಶಾಪವ ಕೊಡುವರು, ಲಲನೆಯನ್ನು ಇವರು ಒಲಿಸುವರೆ. ರಾಜನ ಮಾತೆಂತ ಸುಂದರವಾದ ಮಾತಲ್ಲ, ಪರಮ ಪೂಜ್ಯ ಶ್ರೀ ವಾದಿರಾಜ ಚರಣರು ಹೇಳ್ತಾರೆ. ಇವೆಲ್ಲ ಬೇಕಾದ ಮಾಡಿ ಅವ್ರಿಗೆ ಅದ್ರ ಸಿಗ್ತದೆ ಮಾತಿಗೆ ಅನುಕೂಲವಾದ. ನೋಡಿ, ಒಂದು ಸಣ್ಣ ಅನ್ನುವ ದೋಷ ಇದ್ದರೆ ಯಾರೂ ನಮಗೆ ನೋಡಲ್ಲ. ಅದಕ್ಕೆ ಅದು ನಾವು ನಮಗೆ ಬಿಡ್ಲಿಕ್ಕೆ ಬರಲ್ಲ. ಅದು ಯಾರು ಬಿಡಿಸ್ಬೇಕು? ಅದು ಸ್ವಾಮಿನೇ ಬಿಡಿಸ್ಬೇಕು. ಅದಕ್ಕೆ ಅವನಲ್ಲಿ ಪ್ರಾರ್ಥನೆ ಮಾಡಬೇಕು. ನಂಗೆ ಏನು ಕೊಡ್ತೀವಿ ಕೊಡೋದು ಬಿಡ್ತಿ ಬ್ಯಾಡ ಸ್ವಾಮಿ. ಕೋಪ ಬೇಬೇರನಿಸಿ ಕಿತ್ತಿ ಕಡೆಗೆ ಮಾಡು, ಕಾಪಾಡು ಈಗ ನಿನ್ನ ಬೇಡಿಕೊಂಬೆ. ಗೋಪಾಲಕೃಷ್ಣ ನಮ್ಮ ವಿಜಯ ವಿಠಲರೇಯ, ನಾನಾ ರೂಪನೇ ಸರ್ವದಾ ಮನಸ್ಸು ನಿನ್ನದಾಗಲಿ. ನಮಗೆ ಎಷ್ಟು ಇಂದ್ರಿಯಗಳಿದೆ? ಏಕಾದಶಿ ಇಂದ್ರಿಯಗಳಿದೆ. ಯಾವುದೋ ಒಂದು ನಿಂದಾಗಲಿ ಅನ್ಬೋದಾಗಿತ್ತಲ್ಲ. ನಯನ ನಿನ್ನದಾಗಲಿ, ನಾಸಿಕ ನಿನ್ನದಾಗಲಿ, ವದನ. ಅವರಂದಿದ್ದೇನು? ಈ ಮನಸ್ಸು ನಿನ್ನದಾಗಲಿ. ಏಕೆ? ಏಕಾದಶಿ ಇಂದ್ರಿಯಗಳಲ್ಲಿ ಪ್ರಬಲವಾದ ಇಂದ್ರಿಯ ಯಾವುದೋ ಮನಸ್ಸು, ಅದೇ ನಿನ್ನದ. ಯಾಕಂಗಂದ್ರೆ ವಿಜಯ ಪ್ರಭುಗಳು ಅಂದರೆ ದೇವರು ಏನು ಕೊಟ್ಟರು ಒಲಿತಾನೆ, ಅವನಿಗೇನೂ ಕಡಿಮೆ ಇಲ್ಲ. ಅವನಿಗೆ ಅದಕ್ಕೆ ಅವ ಎಲ್ಲ ರೀತಿಯಿಂದಲೇ ಪೂರ್ಣನಾಗಿದ್ದಾನೆ ಅಂತ ಹೇಳಿದರೆ ಅದಕ್ಕೆ ದೇವರಿಗೆ ಬ್ರಹ್ಮ ಅಂತ ಹೆಸರು. ದೇವರಿಗೂ ಬ್ರಹ್ಮ ಅಂತ ಹೆಸರಿದೆ. ಎಲ್ಲ ರೀತಿಯಿಂದಲೇ ಪೂರ್ಣವುಳ್ಳವನು, ಪೂರ್ಣನಾಗಿದ್ದವನು. ಮತ್ತು ದೇವರಿಗೆ ಏನು ಕೊಡಬೇಕು? ಈಗ ನಮ್ಮ ಮನೆಯಲ್ಲಿ ಏನೋ ಇಲ್ಲ ವಸ್ತು ನೀವು ಕೊಟ್ಟರೆ ನಮ್ಮ ಪ್ರೀತಿ ನಿಮ್ಮ ಮೇಲೆ ಉಂಟಾಗತ್ತೆ, ಆಗುತ್ತೆ ಇಲ್ಲ? ಆದರೆ ದೇವರಿಗೇನು ಕಡಿಮೆ ಇಲ್ಲ. ಮತ್ತೆ ಏನು ಕೊಟ್ಟರೆ ಒಲಿತಾನೆ ದೇವರು ಅಂದರೆ ಒಂದೇ ಮಾತು ಹೇಳಿದ್ರು ಜಗನ್ನಾಥದಾಸ, ಮನವನಿತ್ತರೇ ತನ್ನದು. ಹೌದಾ? ನಾವು ದೇವರಿಗೆ ಮನಸ್ಸು ಕೊಟ್ಟರೆ ದೇವರು ನಮ್ಗೆ ಒಲಿತಾರೆ. ಕೊಟ್ಟರೆ ಅಂದರು ಜಗನ್ನಾಥದಾಸ. ಇವರಂದರು ಕೊಡಲಿಕ್ಕಾಗಲ್ಲ, ಈ ಮನಸ್ಸು ನೀನೇ ನಿನ್ನದಾಗಿ ಮಾಡಿಕೊಂಡು ವಿಜಯರಾಯ. ಮತ್ತೆ ಇರೋದೊಂದು ಮನಸ್ಸು, ಸಿನಿಮಾ ಹಾಡಿತ್ತು, ಇರೋದೊಂದು ಮನಸ್ಸು ಯಾರಿಗಂತ ಕೊಡಲಿ ಒಂದು ಹಾಡಿತ್ತು. ಮತ್ತೆ ಇತ್ತು ಸಿನಿಮಾ ಹಾಡಬೇಕಾಷ್ಟು ಯಾರಿಗೂ ಇರೋದೊಂದೇ ಮನಸ್ಸು. ನಾವು ಕೆಲವರಿಗೆ ಮನಸ್ಸು ಕೊಟ್ಬಿಟ್ಟಿರ್ತೀವಿ, ಯಾರ್ಯಾರಿಗೂ ಕೊಟ್ಟಿರ್ತೀವಿ. ಅವ್ರು ಹೇಳಲಿಕ್ಕೆ ಬರೋರು ಕೊಟ್ಟಿರ್ತೀವಿ, ಕೆಲವರು ಹೇಳಲಿಕ್ಕೆ ಬರಬಾರ್ದು ಕೊಟ್ಟಿರ್ತೀವಿ. ಗುಪ್ತದಾರ ಇದ್ದಲ್ಲ, ಕೆಲವರು ಮನಸ್ಸು ಕೊಟ್ಟಿರ್ತೀವಿ, ಗುಪ್ತವಾಗಿರ್ತೀವಿ. ಕೆಲವು ಕಡೆ ಇನ್ನು ಈಗಿನ ಕೆಲವರು ನಾವೆಲ್ಲ ಏನು ಮಾಡ್ತೀವಿ, ಡೇಸ್ ವೈಸ್ ಮನಸ್ಸು ಕೊಡ್ತೀವಿ.
ಒಂದೊಂದು ದಿನ ಒಬ್ಬರಿಗೆ. ಸೋಮವಾರ ಮಹಾರುದ್ರದೇವರಿಗೆ, ಮಂಗಳವಾರ ಅಂಬಾಭವಾನಿಗೆ, ಬುಧವಾರ ಪಾಂಡುರಂಗನಿಗೆ, ಗುರುವಾರ ರಾಯನಿಗೆ. ವಾರ ಬಂತಮ್ಮ, ಗುರುವಾರ ರಾಯ. ಬೈ ಚಾನ್ಸ್ ಏನಾದರೂ ರಾಯರು ಶುಕ್ರವಾರ ಬೆಳಿಗ್ಗೆ ನಮ್ಮ ಮನೆಗೆ ಬಂದು 5 ಗಂಟೆಗೆ ಬಾಗಿಲು ತಟ್ಟಿದ್ರು ತಿಳ್ಕೊಂಡು ಬಾಗಿಲು ತೆಗೆದು ಯಾರು ತಾವು ಮಹಾನುಭಾವ, ನಾನು ರಾಯರು ಮಂತ್ರಾಲಯಕ್ಕೆ ಬಂದಿದ್ದೇನೆ, ಇವತ್ತು ಯಾಕೆ ಬಂದಿದ್ದೀನಿ, ಇವತ್ತು ಶುಕ್ರವಾರ, ಮುಂದಿನ ಗುರುವಾರ ಬೆಳಗ್ಗೆ ನಾಳೆ ಅಂತ ಮತ್ತೆ ಅವ್ರಿಗೆ ವಾಪಸ್ ಮಂತ್ರಾಲಯ ಕಳಿಸ್ಬಿಡ್ತೀವಿ. ಹೌದಾ ಇಲ್ಲ? ನಾವು ಮಾಡೋದು ಹಂಗೆ. ಶುಕ್ರವಾರ ಬಂದರೆ ಎಲ್ಲರೂ ಅರ್ಥ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌ ಅಂದರೆ ಹಾಂ ಕರೆಕ್ಟ್. ಹಿಂದಿ ಒಳಗೆ 100. ನಮ್ಮ ಮನೆಗೆ ಬರಬೇಕಾದ್ರೆ 100 ನೋಟ್ಸ್ ತೊಗೊಂಡು ಬಾ. ಅವಾಗ 100 ದೊಡ್ಡ ನೋಟ್ಸ್ ಇತ್ತು, ₹100 ದುಡ್ಡು ನೋಟ್ ಅವಾಗ ಹಿಂದೆ. ಅದಕ್ಕೆ 10 50s 20s ತರಬೇಡ. ಯಾವ ತೊಗೊಂಬ? ಸೌ ₹100 ಹಿಂಗೆ. ಶುಕ್ರವಾರ ಬಂದರೆ ಲಕ್ಷ್ಮೀದೇವಿ ಸ್ತೋತ್ರ, ಮನಸ್ಸು ಆ ಕಡೆ. ಶನಿವಾರ ಬಂದರೆ 3 ವಿಧ. ಶ್ರೀನಿವಾಸಗೆ ಮನಸ್ಸು ಕೊಟ್ಟವರು ಬೇರೆ, ಹನುಮಂತ ದೇವರಿಗೆ ಮನಸ್ಸು ಕೊಟ್ಟವರು ಬೇರೆ, ಶನಿ ದೇವರಿಗೆ ಮನಸ್ಸು ಕೊಟ್ಟವರು ಬೇರೆ. ಹೌದಾ? 3 ಥರ ಮಂತ್ರ. ಬೆಂಗಳೂರಲ್ಲಿ ಸಹಕಾರ ನಗರ ಅಂತ ಒಂದಿದೆ, ಅಲ್ಲಿ ಒಂದು ಗೋಪಾಲಕೃಷ್ಣನ ಗುಡಿ ರಾಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿದ್ದ ಅರ್ಚಕರು ವಿದ್ವಾಂಸರು. ಆ ಮಠದ ಪಕ್ಕ ಸ್ವಲ್ಪ ಓಪನ್ ಜಾಗ ಇರ್ತವೆ, ಎಲ್ಲರೂ ತಂದು ಕಸ ದಾಬಾ ಹಾಕ್ತಿದ್ರು. ಬಾಬಾಚಾರ್ಯ ಸರಿ ರಿಕ್ವೆಸ್ಟ್ ಮಾಡ್ಕೊಂಡು ಹಂಗೆ ಹಾಕ್ಬಾರ್ದಪ್ಪ, ಭಕ್ತರು ಬರ್ತಾರೆ ಮಠಕ್ಕೆ, ತೊಂದರೆ ಆಗ್ತದೆ ಎಲ್ಲ. ದಿನ ಭಾಳ ತ್ರಾಸಾಲಿಕತ್ತೆ ಆಚಾರ್ಯ, ಸೊಳ್ಳೆ ಗಿಳ್ಳಿ ಜಾಸ್ತಿ. ಒಂದ್ಸಲ ಹಿಂಗೆ ತಲೆ ಕೆಡಿಸ್ಕೊಂಡು ಆಚಾರ್ಯ ಎಲ್ಲ ಇಂಥ ಯುವಕರು ಬಂದು ಇರೋದು, ಏನಾಗಿದೆ ಆಚಾರ್ಯ, ಯಾಕೆ ಒಂಥರ ಇಲ್ಲಪ್ಪ ಮಾರ ಎಕ್ಸರ್ ಹೇಳಿದ್ರು ಕೇಳುವಲ್ರಿ ಅವರು. ಏನು ಆ ಹುಡುಗರಂದು ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಆಚಾರ್ಯ. ನಾಳೆ ಬೆಳಿಗ್ಗೆ ಒಂದು ಕಸ ಬೀಳಲ್ಲಿ, ಆಯಿತಾ? ಹೊಡಿಲಿಕ್ಕೆ ಬಡ್ಲಿಕ್ಕೆ ಹೋಗ್ಬೇಡ್ರಪ್ಪ, ಸುಮ್ಕೂರಿ ನೀವು ಎಲ್ಲ ಮಾಡಿಬಿಡ್ತೀವಿ. ಹೌದಾ? ನಮಗೆಲ್ಲ ದೇವತೆಗಳಿಗಿಂತ ಶನಿ ಅಂದರೆ ಶನಿ ದೇವರಿಗೆ ಭಯಂಕರ ಭಯ. ಇವರು ಅದನ್ನೇ ಪೂಜೆ ಮಾಡ್ತಾರೆ ರೀ. ವೆಂಕಟೇಶ್ವರಿಗೆ ಭಯನೇ ಇಲ್ಲ. ಹೌದಾ? ಯಾಕೆ ಹೇಳಿಕ್ಕೆ ಬಂದಿದ್ದು? ಶನಿ ದೇವರಂದ್ರೆ ನಮಗೆಲ್ಲ ಭಯ. ಅದಕ್ಕೆ ಜ್ಯೋತಿಷ್ಕಾರ ಬಂದು ನೋಡ್ಕೊಂಡು ನಿಮಗೆ ಶನಿ ಕಾಟ ಇದೆ ಅಂತ ಹೇಳ್ತಾರೆ. ಒಬ್ಬರಾದರೂ ಇಲ್ಲ ಅಂತ ಹೇಳಿಲ್ಲ, ಹೋದ ತಕ್ಷಣ ಏನೇ ಪಾಪ ಆ ಹುಡುಗರು ಅವ್ರು ಶುಕ್ರವಾರ ಇರುತ್ತೆ, ರಾತ್ರಿ ಒಂದು 25 ಹುಡುಗರು ಊಟ ಮಾಡಿ 10 ಬಂದು ಬಡ ಎಲ್ಲ ಜಾಗ ಕ್ಲೀನ್ ಮಾಡಿದರು. ಅಲ್ಲಿ ಒಂದು ಶನಿ ದೇವರು ಕಟೌಟ್ ನಿಲ್ಲಿಸಿದ್ರು. ನಿಲ್ಲಿಸಿ ಕೆಳಗೊಂಡು ಸ್ಲೋಗನ್ ಬಂದರು, ನಾಳೆಯಿಂದ ಯಾರು ಇಲ್ಲಿ ಕಸ ಹಾಕುತ್ತೀರೋ ಅವರ ಮನೆಗೆ ನಾನೇ ಬರುತ್ತೇನೆ ಅಂತ. ಅವತ್ತು ಒಬ್ಬರು ಕಸ ಹಾಕಿಲ್ಲ. ಶನಿವಾರ ಶನಿ ದೇವರಿಗೆ ಮನಸ್ಕೊಡ್ತೀವಿ. 3 ಜನ ದೇವರಿಗೆ ಮನಸ್ಕೊಡ್ಲಿಕ್ಕೆ ಎಲ್ಲದೆ ಹೇಳಿ ಯಾವ ಡೇ ಇದೆ, ಯಾವ ಡೇ. ಇವಾಗ ಪುನಃ ಹೋದಾಗ ಒಬ್ಬರೊಬ್ಬರು ನಮ್ಮ ಮನೆಗೆ ಬರ್ರಿ ಅಂತ ಕರ್ಕೊಂಡು ಬರಬೇಕು. ಸರಿ, ಯಾವಾಗಾರೆ ಬರ್ರಿ, ಸಂಡೇ ಬರಲ್ಲ ಬೇಕಾಗಿಲ್ಲ ಅವರು. ಯಾಕೆ ನೀವೇ ಸಂಡೇ ಬರಲ್ಲ. ಏನು ಮಾಡ್ತೀವಿ ಸಂಡೇ? ಏನಿಲ್ಲ, ಸಂಡೇ ಬೆಳಿಗ್ಗೆ ಸ್ನಾನ ಮಾಡಿ ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿ ಹೊರಗಡೆ ತಿಂಡಿ ತಿನ್ನಿಸಿ ಅಲ್ಲಿ ಮಾಡೋರು ಏನೇನು ಹೇಳಿದ್ರು ಅದೆಲ್ಲ ಮಾಡಿಸಿ, ಮತ್ತು ಮಧ್ಯಾಹ್ನ ಎಲ್ಲ ಊಟ ಮಾಡಿಸಿ, ಪಿಕ್ಚರ್ ತೋರಿಸಿ, ಸಾಯಂಕಾಲ ಬರ್ಬೇಕು ಬಿಗ್ ಬಜಾರ್ಗೆ ಹೋಗಿ ಮತ್ತು ಮನೆ ಹತ್ತಿರ ಬಂದು ಪಾನಿಪುರಿ ಬರ್ಗರು ಪಿಜ್ಜಾ ತಿನ್ನಿಸಿ ಮನೆಗೆ ಬಿಟ್ಟರೆ ಮುಂದಿನ ಸಂಡೇ ಥರ ಮಾತಾಡೋಂಗಿಲ್ಲ. ಬೂತು ಬಲಿ ಹಾಕ್ತಾರೆ. ಒಂದು ವೇಳೆ ಏನಾದರೂ ನೀವು ಸಂಡೇ ಬಂದರೆ ಈ ಕಾರ್ಯಕ್ರಮ ಕ್ಯಾನ್ಸಲ್ ಆಗ್ತದೆ. ಅವ್ರು ದಿನ ಬೈತಾರೆ ನನಗೆ, ಮುಂದಿನ ಸಂಡೇ ಬರೀತಾರೆ. ಮನೆ ಕರ್ಕೊಂಡು ಹೋಗಿ ಸಂಡೇ ಯಾರಾದ್ರು ಗುರಾದಾಸ ಕರ್ಕೊಂಡು ಹೋಗಲ್ಲ, ಅವ್ರಿಗೋಸ್ಕರ ನೀವು ನಮಗೇನು ಲಾಭ? ಬೈತವ್ರು ಬರಬೇಡ್ರಿ ಅಲ್ಲ. ನಾನು ನೀವು ಭಾಳ ಪ್ರಾಮಾಣಿಕ ಇದ್ದೆ, ಈಗ ನೀವು ನಮಸ್ಕಾರ ಇಲ್ಲ ಹಿಂದಿದ್ದು ಹೇಳಿದ್ರು ರೀ, ನಾವು ಸುಳ್ಳು ಹೇಳ್ಕೊತಿಲ್ಲ. ಹೌದಾ? ಡೇಜ್ ವೈಸ್ ಮನಸ್ಕೊತೀವಿ. ಅದಕ್ಕೆ ವಿಜಯದಾಸರು ಅಂತಾರೆ, ಮನಸ್ಸು ನಮ್ಮ ಕೈಯಾಗಿಲ್ಲ, ಅದೆಲ್ಲವೂ ನಿನ್ನ ಅಧೀನ, ನಿನಗೆ ಕೊಡಬೇಕು ಅಂದರೆ ನಮಗಾಗಲ್ಲ, ಅದಕ್ಕೆ ಈ ಮನಸ್ಸು ನಿನ್ನದಾಗಿ ನೀವು ಮಾಡಿಕೊಂಡು ಬಿಡು ಅಂತ ಹೇಳಿದ್ದಾರೆ.
ಅವೆಲ್ಲ ಮಾತುಗಳನ್ನು ಹನುಮಂತದೇವರು ಹೇಳ್ತಾ ಕಲಿಯುಗದಲ್ಲಿ ಇವೆಲ್ಲ ಸಾಧನೆಗೆ ಪ್ರತಿಬಂಧಕ. ಮುಖ್ಯವಾದ ಸಾಧನೆ ಯಾವುದು ಅಂದರೆ ಪರಮಾತ್ಮನ ನಾಮಸ್ಮರಣೆಯೇ ಕಲಿಯುಗದಲ್ಲಿ ಮುಖ್ಯವಾದ ಸಾಧನೆ ಅನ್ನುವ ಮಾತುಗಳನ್ನು ಜ್ಞಾನಿಗಳನ್ನು ತಿಳಿಸಿದ್ದಾರೆ. ಮುಂದೆ ಭೀಮಸೇನದೇವರಿಗೆ ಹೇಳ್ತಾರೆ, ಅವಶ್ಯವಾಗಿ ನನ್ನ ಪ್ರೀತಿಗೆ ಪಾತ್ರನಾಗಿದ್ದಿ, ಈಗ ಪಾನ ಎತ್ತಿ ಲೀಲಾಜಾಲವಾಗಿ ಸೌಗಂಧಿಕ ವನಕ್ಕೆ ಹೋಗು, ಅದು ಗಂಧಮಾದನ ಪರ್ವತದ ಮೇಲುಭಾಗದಲ್ಲಿದೆ, ಅಲ್ಲಿ ಹೋಗು, ಎಲ್ಲ ನಿನಗೆ ಎಷ್ಟು ಬೇಕೋ ಅಷ್ಟು ಹೂಗಳನ್ನು ಒಯ್ದು ದ್ರೌಪದಿಗೆ ಕೊಡು ಅನ್ನೋ ಮಾತನ್ನು ತಿಳಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ಭೀಮಸೇನದೇವರು ಹೋಗಿ ಸೌಗಂಧಿಕ ಪುಷ್ಪವನ್ನು ತಂದು ದ್ರೌಪದಿ ದೇವಿಗೆ ಕೊಟ್ಟಾಗ ಆ ಪುಷ್ಪದ ಒಂದು ಬಳ್ಳಿ ತಂದು ಅವರು ಕಾಮ್ಯಕವನದಲ್ಲಿದ್ದರವಾಗ ಪಾಂಡವರು ಅಲ್ಲಿ ತನ್ನ ಮನೆ ಮುಂದೆ ಅಂಗಳದಲ್ಲಿ ಹಚ್ತೀನಿ ಅಂತ ಹೇಳಿದರು. ದ್ರೌಪದಿ ದೇವಿ ಅಲ್ಲಿ ಹಚ್ಚಿದ್ದಾರೆ. ಆಮೇಲೆ ಅಷ್ಟರೊಳಗೆ ಯುಧಿಷ್ಠಿರ ಮತ್ತು ಇವರೆಲ್ಲ ನಕುಲ ಸಹದೇವ ಭೀಮಸೇನದೇವರು ಎಲ್ಲ ಅಲ್ಲಿ ಸೇರಿದಾಗ ಇಂದ್ರದೇವರು ಅರ್ಜುನನ ಕರ್ಕೊಂಡು ಬಂದು ಮತ್ತೆ ಅವರಿಗೆ ಒಪ್ಪಿಸ್ತಾರೆ. ಆವಾಗ ಎಲ್ಲರೂ ಸಂತೋಷವಾಗಿರುವಾಗ ಯುಧಿಷ್ಠಿರ ಮತ್ತೆ ಪ್ರಶ್ನೆ ಕೇಳ್ತಾನೆ, ಯಾರಿಗೆ? ಅರ್ಜುನನಿಗೆ. ಈ ಸ್ವರ್ಗಕ್ಕೆ ಹೋಗಿದ್ದೆಲ್ಲ ಯಾವ ರೀತಿಯಾಗಿ ಇಂದ್ರದೇವರ ಅನುಗ್ರಹವನ್ನು ಪಡೆದಿ ಮತ್ತು ಪಶುಪತಾಸ್ತ್ರವನ್ನು ಸಂಪಾದನೆ ಮಾಡಿಕೊಂಡು ಬಂದಿ ಅಂತ ಹೇಳಿದೆಲ್ಲ ಯಾವ ರೀತಿಯಾಗಿ ರುದ್ರದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿದಿ, ಅಲ್ಲಿ ಏನೇನು ನಡೀತು ಅನ್ನೋದನ್ನು ವಿಶದವಾಗಿ ಹೇಳು, ವಿಸ್ತಾರವಾಗಿ ಹೇಳು, ನಾವೆಲ್ಲರೂ ಕೇಳಿ ಸಂತೋಷ ಪಡ್ತೇವೆ ಅಂತ ಧರ್ಮರಾಜರು ಪ್ರಾರ್ಥನೆ ಮಾಡಿದ್ದಾರೆ. ಅವಶ್ಯವಾಗಿ ಹೇಳ್ತೇನೆ ಅಂತ ಅಂದರು. ಯಾರು? ಅರ್ಜುನ. ಅದು ಈಗಲ್ಲ, ಮುಂದೆ ಯಾವಾಗ ಅಂತ ಹೇಳ್ತಾ ಈ ಸುಂದರವಾದ ಒಂದು ಘಟ್ಟದಲ್ಲಿ ಇಲ್ಲೇನು ಮಹಾಭಾರತದ ಪ್ರವಚನ ಜ್ಞಾನಯಜ್ಞ ನಡೀತಾ ಇದೆ. ಈ ಜ್ಞಾನಯಜ್ಞದಲ್ಲಿ ಸ್ವಲ್ಪ ಭಾಗವನ್ನು ನಮಗೇನು ನಿಯಮನ ಮಾಡಿದರು, ಅದರಲ್ಲಿ ಮತ್ತೆ ಸ್ವಲ್ಪ ಭಾಗಗಳಿವೆ. ನಮಗೆ ಕೊಟ್ಟಿದ್ದೇ ಸ್ವಲ್ಪ ಭಾಗ, ಅದರಲ್ಲಿ ಮತ್ತು ಸ್ವಲ್ಪ. ಯಾಕೆ? ಜಗನ್ನಾಥದಾಸರು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಕೇಳುವೆ. ಆಪನಿತು ಅಂದರೆ ಏನು ಅಂತ, ತುಳು ಭಾಷೆಯಲ್ಲಿ ಪನಿ ಅಂದರೆ ಸ್ವಲ್ಪ ಅಂತ. ನಾನು ಓದಿದ್ದೇ ಸ್ವಲ್ಪ, ತಿಳಿದಿದ್ದು ಇನ್ನೂ ಸ್ವಲ್ಪ, ತಲೆ ಉಳಿದಿದ್ದು ಅದಕ್ಕಿಂತ ಸ್ವಲ್ಪ, ಹೇಳೋದು ಅತೀ ಸ್ವಲ್ಪ. ಹೀಗೆ ಮಹಾಭಾರತ ಗ್ರಂಥ ಭಾಳ ವಿಸ್ತೃತವಾದ ಗ್ರಂಥ. ಅದು ಸಾಕ್ಷಾತ್ ಭಗವಂತನಿಂದಲೇ ರಚಿತವಾದದ್ದು. ಅಂಥ ಗ್ರಂಥದ ಜ್ಞಾನಯಜ್ಞವನ್ನು ನೀವು ಈ 30 ದಿನಗಳ ಕಾಲ ಅಧಿಕ ಮಾಸದಲ್ಲಿ ಮಾಡುವುದು ಬಹಳ ಶ್ರೇಷ್ಠವಾದ ಕೆಲಸ. ವಿಶೇಷವಾದ ಪುಣ್ಯ ರಾಶಿ ದೇವರು ಕೊಡ್ತಾನೆ. ಇದೆಲ್ಲವೂ ದೇವರ ಪ್ರೀತಿಯಾಗಲಿ ಅಂತ ಮಾಡಿದರೆ ದೇವರ ಪರಮ ಪ್ರಸಾದ ನಮ್ಮ ಮೇಲೆ ಆಗ್ತದೆ. ಈ 4 ವಾಕುಸುಮಗಳನ್ನು ಗುರುಗಳಂತರ್ಯಾಮಿ ಸಮಸ್ತ ತತ್ವಾಭಿಮಾನಿ ದೇವತಾಂತರದ ಆತ್ಮೀಯರ ಮುಖ್ಯ ಪ್ರಾಣಾಂತರಗಳಾಗಿರ್ತಕ್ಕಂತಹ ಪರಮಾತ್ಮರ ಪಾದಾರವಿಂದಲೇ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ನೀವು ಮಾಡುವ ಈ ಜ್ಞಾನ ನದಿಯಲ್ಲಿ ಸ್ನಾನ ಮಾಡ್ತಿದ್ದೀರಿ, ಪ್ರತಿನಿತ್ಯ ನೀವು ಮುಳುಗು ಹಾಕಿ ಹೇಳ್ತಾ ಇದ್ದೀರಿ. ನೀವು ಮುಳುಗು ಹಾಕೋದ್ರ ಜೊತೆಗೆ ನಮಗೂ ಸ್ವಲ್ಪ ಪ್ರೋಕ್ಷಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ನಾನು ಅನೇಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇವೆ. ಇದು ಭಾಳ ಸಂತೋಷ. ಯಾಕೆಂದರೆ ಮಾಡ್ಬೋದಾಗಿದೆ, ನನಗೂ ಸ್ವಲ್ಪ ಒಂದು ಆಚಾರ್ಯ ನಾವು ದಿನ ಹೋಗ್ತೀವಿ, ನೀವು ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಂಡು ಹೋಗಿ ಅಂತೇಳಿ ಇದು 7 ತಿಂಗಳ ಹಿಂದೆ ಇದು ಕಾರ್ಯಕ್ರಮ ಫಿಕ್ಸ್ ಆಗಿದೆ. ನಮ್ಮ ಮುರಳಿಯವರು ತಮ್ಮ ಬೀಗರ ಮನೆ ಬೀಗರ ಕಾರ್ಯಕ್ರಮಕ್ಕೆ ಬಂದಿದ್ದು. ಅಲ್ಲಿ ಅವರು ನಮಗೆ ಬೇಕಾದವರು ಪ್ರವಚನ ಅಲ್ಲಿ ನೋಡಿ ನೀವು ಬರಬೇಕು, ಹಿಂಗೆ ಮಾಡ್ತೀವಿ ಕಾರ್ಯಕ್ರಮ ಅಂತ ಅವತ್ತೇ ಹೇಳಿದರು. ಹೇಳಿ ನಂಬರ್ ತೊಗೊಂಡು, ಕೆಲವು ನಂಬರ್ ತೊಗೊಂಡು ಹೋಗ್ಬಿಡ್ತಾನೆ, ಮೂರು ಮಾತೇ ಹೇಳೋದಿಲ್ಲ. ಏನು ಮಾಡಿ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ನಮ್ಮ ಮನೆಯವರಿಗೆ ಬಂದು ಅಮ್ಮಂತ ನೀವೆಲ್ಲ ಯಾಕೆ ಮಾಡ್ತೀರಿ? ಇಲ್ಲ ನಮ್ಮ ಪದ್ಧತಿ ಅದು ಫಲಪುಷ್ಪಗಳನ್ನು ಸಮರ್ಪಣೆ ಮಾಡಿ ಅವತ್ತೇ ಒಂದು 1000 ರೂಪೀಸ್ ಕೊಟ್ಟು, ಯಾಕಂದರೆ ಅಡ್ವಾನ್ಸ್ ತೊಗೊಂಡು ಅದು ಬೇರೆ, ಫೋಟೋ ಬೇರೆ ತೆಗೆದು ಮೊಬೈಲ್ ಹೇಳಿ ತೆಗೆದವರೆಲ್ಲೇ ಇದ್ದಾರೆ. ನಾನು ಹೋಗಲೇಬೇಕು ಈಗ ಫೋಟೋ ಬೇರೆ ಇಲ್ಲ, ಫೋಟೋ ಹಾಕ್ಬಿಡ್ತಾರೆ ಎಲ್ಲ ಕಡೆ. 1000 ರೂಪಾಯಿ ತಗೊಂಡಿದ್ದಾರೆ, ಕಾರ್ಯಕ್ರಮ ಬಂದಿಲ್ಲ. ಹೌದಾ? ಈಗ 1000 ರೂಪಾಯಿ ನೀವು ಕೇಳೋಂಗಿಲ್ಲ, ನಂಗೆ ಕೊಟ್ಮೇಲೆ ನಾವು ಕೊಟ್ಟು ಕೇಳೋ. ಆದರೆ ಭಾಳ ಗೌರವ. ವೆಂಕಟೇಶ್ವರ ಬಂದಿದ್ದು ಬಾಕೇರಿ ಭಾಳ ಗೌರವ, ಭಾಳ ನಮ್ರತ, ವಿನಯ. ಅದರಿಂದ ನೀವು ಬಂದು ಹೇಳಬೇಕು ಅಂತ ನಮ್ಮನ್ನೇ ಆರಿಸಿ ಅದನ್ನು 6 ಜನರಲ್ಲಿ ನನ್ನೊಬ್ಬರನ್ನು ಸೆಲೆಕ್ಟ್ ಮಾಡಿ ನಮ್ಮ ಗುರು ಹೇಳೋರು ಯಾವುದೇ ಕಂಪ್ನಿಯಲ್ಲಿ ಅಪ್ಲಿಕೇಶನ್ ಹಾಕಿದರೆ
ಕೆಲಸ ಸಿಗಲ್ಲಪ್ಪ, ಅಪ್ಲಿಕೇಶನ್ ಹಾಕಿದವರಿಗೆಲ್ಲ ಸಿಗಲ್ಲ. ಕಂಪ್ನಿಯವರು ಯಾರು ಸೆಲೆಕ್ಟ್ ಮಾಡ್ತಾರೆ ಅವರಿಗೆ ಮಾತ್ರ ಕೆಲಸ ಇಲ್ಲ ಅನ್ನುವಾಗ ತಾವು ಭಕ್ತರು ನನ್ನನ್ನು ಸೆಲೆಕ್ಟ್ ಮಾಡಿ 5 ದಿನಗಳ ಕಾಲ ಕೆಲವು ಮಾತುಗಳನ್ನು ಇಲ್ಲಿ ನುಡಿಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲರೂ ನಾನು ವೈಯಕ್ತಿಕವಾದ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಈ 5 ದಿನಗಳ ಕಾಲದಲ್ಲಿ 4 ವಾಕ್ಸುಮಗಳಿಂದ ನಿಮಗೇನಾದರೂ ಸಂತೋಷ ಆಗಿದ್ದರೆ ಆ ಎಲ್ಲ ಸಂತೋಷ ಏನಾಗಿದೆ, ಆ ಕೀರ್ತಿಯನ್ನು ನಾನು ಗುರುಗಳಿಗೆ ಸೇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ನಾನು. ಯಾಕೆ ಇದೆಲ್ಲ ಕೀರ್ತಿ ಗುರುಗಳಿಗೆ ಸೇರಬೇಕು. ನನಗೆ ಪಾಠ ಹೇಳಿದ ಆಚಾರ್ಯರಿಗೆ ಇದೆಲ್ಲ ಕೀರ್ತಿ ಸೇರಬೇಕು, ನಂದಲ್ಲ. ಅಲ್ಲ, ನೀವು ಮಾಡಿ ಅವ್ರಿಗೆ ಯಾಕೆ ಅಂತೀರಿ ಅಂದರೆ, ಒಂದು ಕಾಡುಗಲ್ಲು ಇರುತ್ತೆ, ಅದು ಕಾಡುಗಲ್ಲಿದ್ದಾಗ ಎಲ್ಲರೂ ತುಳ್ಕೊಂಡು ಹೋಗ್ತಾರೆ, ತುಳ್ಕೊತಾರೆ, ಉಗುಳ್ತಾರೆ, ನೀರು ಚೆಲ್ತಾರೆ, ಏನೇನೋ ಮಾಡ್ಕೊಂಡು ಹೋಗ್ತಿರ್ತಾವೆ. ಹೌದಿಲ್ಲ? ಅದೇ ಒಂದು ಕಾಡುಗಲ್ಲನ್ನು ಶಿಲ್ಪಿ ತಂದು ಕೆತ್ತಿ ಮೂರ್ತಿ ಮಾಡಿದಾದರೆ ಆ ಮೂರ್ತಿಗೆ ಏನು ವೈಭವ ಇದೆ, ಹೌದಾ? ಅದರಂತೆ ನಾವು ಕಾಡಿಗಲ್ಲಿನಂತೆ ಇದ್ದಂಥ ನಮ್ಮನ್ನು ನಮ್ಮ ಗುರುಗಳು ತಂದು ಎಳೆದು ಕೆತ್ತಿ ಮೂರ್ತಿ ಮಾಡಿರಲಿಲ್ಲ. ಇದಕ್ಕೇನು ವೈಭವ ನಡೀತದೆ ಅದೆಲ್ಲ ಗುರುಗಳಿಗೆ ಸೇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ, ತಂದೆ ತಾಯಿ ಮಾಡಿದ ಪುಣ್ಯ ವಿಶೇಷ ಅಂತ ಹೇಳ್ತಾ, ನಾನು ಸಿರುಗುಪ್ಪಕ್ಕೆ 1-2 ಸರಿ ಬಂದಿದ್ದೆ. ಹಿಂದಕ್ಕೆ 1-2 ಗಣಪತಿ ಗುಡಿ ಓಪನ್ನಾದಾಗ ನಮ್ಮ ಅವ್ರ ಮನೆಗೆ ಹಿಡ್ಕೊಂಡು ಅಲ್ಲಿ ಪೂಜೆ ಮಾಡಿ ಅವ್ರ ಮನೆಗೆ ಊಟ ಮಾಡಿ ಒಂದು ಕಾರ್ಯಕ್ರಮ ಮಾಡೋದು, ಹೌದಾ? ಆಮೇಲೆ ನಾವು ಗೋಪಾಲ್ ರೆಡ್ಡಿ ಅವ್ರು ಕಳಿಸಿದ್ದು ಒಂದಿನದ ಕಾರ್ಯಕ್ರಮ, ರಾಮನವಮಿ ಬರಬೇಕು ಅಂತಲ್ಲ, ಒಂದಿನದ ಕಾರ್ಯಕ್ರಮ ಬಂದು ಹೋಗಿದ್ದೆ. ಅವಾಗ ಊರೊಳಗೆ ಬಂದಿದ್ದಿಲ್ಲ. ಅವಾಗ ನಮ್ಮ ದ್ವಾರಕಾಬಾಯಿಯವ್ರ ಮನೆಗೆ ಊಟ ಮಾಡಿ ಕಾರ್ಯಕ್ರಮ ಮುಗಿಸಿ ಮತ್ತೆ ರಾತ್ರಿ ಬಸ್ ಹತ್ತಿದ್ದೆ ನಾನು ಅವತ್ತಿನ ದಿವಸ. ಇದು ಭಾಳ ವರ್ಷಗಳ ಹಿಂದೆ ನಡೆದಿದ್ದೀವಲ್ಲ. ಆಮೇಲೆ ಒಳಗೆ ಬಂದಿಲ್ಲ. ನಮ್ಮ ದ್ವಾರಕಾಬಾಯಿಯವರು ಬರ್ರಿ ಅಂತ ಕರೀತಿದ್ರು. ಮತ್ತೆ ಯಾವುದೋ ಒಂದು ವಿಷಯಕ್ಕೆ ಫೋನ್ ಮಾಡಿದ್ರು ಅವರು.